ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ನಾನು ಇವತ್ತು ಮಾತನಾಡ್ತಿರುವಂತಹ ವಿಚಾರ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ದೇಶದಾದ್ಯಂತ ಒಂದು ಕೂಗು ಕೇಳಿ ಬರ್ತಾ ಇದೆ. ಪ್ರಸಕ್ತ ಕಾಲಘಟ್ಟದಲ್ಲಿ ಸಿಸಿಸಿ ಅಂದ್ರೆ ದೇಶದಾದ್ಯಂತ ತುಂಬಾ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತಹ ಕೂಗು ಸಮಾನ ನಾಗರಿಕ ಸಂಹಿತೆಯ ಬಗ್ಗೆ. ಈ ಒಂದು ವಿಚಾರ ಈ ಹಿಂದಿನೂ ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಸದ್ಯ ಮುನ್ನೆಲೆಗೆ ಬರ್ತಾ ಇರುವಂತಹ ವಿಚಾರ, ಜೊತೆಗೆ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹ ವಿಚಾರ, ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಕೇಂದ್ರ ಸರ್ಕಾರದಲ್ಲಿರುವಂತಹ ಕೇಂದ್ರದಲ್ಲಿ ಆಡಳಿತದಲ್ಲಿರುವಂತಹ ಬಿಜೆಪಿ ಸರ್ಕಾರ ಏನಿದೆ, ಬಿಜೆಪಿ ಆಡಳಿತ ಏನಿದೆ, ಈ ಹಿಂದಿನಿಂದಲೂ ಕೂಡ ಸಮಾನ ನಾಗರಿಕ ಸಂಹಿತೆಯನ್ನ ಜಾರಿ ತರಬೇಕು ಅನ್ನುವಂಥದ್ದು ಈ ಹಿಂದಿನಿಂದಲೂ ಕೂಡ ಹೇಳಿಕೊಂಡು ಬರ್ತಾನೆ ಇದೆ. ಈ ನಿಟ್ಟಿನಲ್ಲಿ ಪ್ರಮುಖವಾಗಿರುವಂತಹ ಹೆಜ್ಜೆ ಎಂಬಂತೆ ಬಿಜೆಪಿ ಸರ್ಕಾರ ಇರುವಂತಹ ಉತ್ತರಾಖಂಡದಲ್ಲಿ ಆ ಭಾಗದಲ್ಲಿ ಸಮಾನ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಈ ಒಂದು ನಿರ್ಧಾರ ಏನಿದೆ, ನಮ್ಮ ದೇಶದ ಇತರ ರಾಜ್ಯಗಳಲ್ಲೂ ಕೂಡ ಈ ಸಮಾನ ನಾಗರಿಕ ಸಂಹಿತೆಯನ್ನ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡಲಾಗುತ್ತಾ ಅನ್ನುವಂತಹ ಜಿಜ್ಞಾಸೆಯು ಕೂಡ ಇತ್ತೀಚಿನ ಕಾಲಘಟ್ಟದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಮುನ್ನೆಲೆಗೆ ಬಂದಿರುವಂತಹ ವಿಚಾರ. ಈ ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಉತ್ತರಾಖಂಡ ಸರ್ಕಾರ ಸಮಾನ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊರಟಿದೆ. ಅದೇ ರೀತಿ ನಮ್ಮ ದೇಶದ ಇತರ ರಾಜ್ಯಗಳಿಗೂ ಕೂಡ ಈ ಒಂದು ನಾಗರಿಕ ಸಂಹಿತೆ ಜಾರಿಯಾಗುತ್ತಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಈ ಹಿಂದಿನಿಂದಲೂ ಕೂಡ ಈ ಏಕರೂಪ ನಾಗರಿಕ ಸಂಹಿತೆ ಏನಿದೆ, ಇದಕ್ಕೆ ಪರ ವಿರೋಧವಾಗಿರುವಂತಹ ಚರ್ಚೆಗಳು, ಜೊತೆಗೆ ವಾದ ಪ್ರತಿವಾದಗಳು, ಜೊತೆಗೆ ಆಕ್ರೋಶಗಳು, ಇದು ಸ್ವಾಗತಾರ್ಹ ಅನ್ನುವಂತಹ ವಿಚಾರಗಳು, ಇವೆಲ್ಲವೂ ಕೂಡ ನಾವು ಈ ಹಿಂದಿನಿಂದಲೂ ಕೂಡ ಕೇಳ್ಕೊಂಡು ಬರ್ತಾವೆ ಇದ್ದಾವೆ. ಅದರಲ್ಲೂ ಕೂಡ ಈ ಬಾರಿ ಈ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾಕಂದ್ರೆ ಉತ್ತರಾಖಂಡ ಸರ್ಕಾರ ಈ ಒಂದು ವಿಚಾರವನ್ನ ಮುನ್ನೆಲೆಗೆ ತಂದಿರುವಂಥದ್ದು. ಕರ್ನಾಟಕ ರಾಜ್ಯವು ಕೂಡ ಈ ಒಂದು ಏಕರೂಪ ನಾಗರಿಕ ಸಂಹಿತೆಗೆ ಹೋದ್ರೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಈಗಾಗಲೇ ಚರ್ಚೆಗಳು ಕೂಡ ಎದ್ದಿರುವಂಥದ್ದು. ಈ ವಿಚಾರದ ಬಗ್ಗೆ ನಾನು ಮಾತನಾಡ್ತಿದ್ದೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಈಗಾಗಲೇ ಜಾಯಿನ್ ಆಗಿದ್ದಾರೆ. ಸ್ವಾಗತವನ್ನ ಮಾಡಬೇಕು. ಬಿಫೋರ್ ದಟ್, ಏಕರೂಪ ನಾಗರಿಕ ಸಂಹಿತೆ ಏನಿದು, ಯಾತಕ್ಕೋಸ್ಕರ ಇದಕ್ಕೆ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಕೇಳಿ ಬರ್ತಾ ಇದೆ. ಏಕರೂಪ ನಾಗರಿಕ ಸಂಹಿತೆ ಅಂತ ಬಂದಾಗ ಈ ಹಿಂದಿನಿಂದಲೂ ಕೂಡ ಬಿಜೆಪಿ ಸರ್ಕಾರ ನಾವು ಇದನ್ನ ಜಾರಿ ಮಾಡುತ್ತೆ ಅನ್ನುವಂತಹ ವಿಚಾರವನ್ನು ಹೇಳಿದಾಗ ನಮ್ಮ ದೇಶದ ಅಲ್ಪಸಂಖ್ಯಾತರು ಇದನ್ನ ವಿರೋಧಿಸಿಕೊಂಡು ಬರ್ತಾನೆ ಇದ್ದಾರೆ. ಜೊತೆಗೆ ಇತರ ರಾಜಕೀಯ ಪಕ್ಷಗಳು, ಇತರ ಸಮುದಾಯಗಳು, ಇತರ ಸಂಘಟನೆಗಳು ಇದನ್ನ ವಿರೋಧ ಮಾಡಿಕೊಂಡು ಬರ್ತಾವೆ ಇದ್ದಾವೆ. ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಎಲ್ಲ ವಿಷಯದ ಬಗ್ಗೆ ಚರ್ಚೆನ ಮಾಡಬೇಕು. ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ಬರ್ತಾ ಇದೆ, ಒಂದ್ಸಲ ನೋಡ್ಕೊಂಬನ್ನಿ. ಸಮಾನ ನಾಗರಿಕ ಸಂಹಿತೆ ಚರ್ಚೆ ಮತ್ತೆ ಮುನ್ನೆಲೆಗೆ. ಇತ್ತೀಚೆಗೆ ಮುಕ್ತಾಯವಾಗಿರುವ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರ ವಹಿಸಿಕೊಂಡಿದೆ. ಆ ಪೈಕಿ ಉತ್ತರಾಖಂಡದಲ್ಲಿ ಬಿಜೆಪಿ ಸರ್ಕಾರ ಸಮಾನ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡುವ ನಿರ್ಧಾರವನ್ನ ಕೈಗೊಂಡಿದೆ. ಹೀಗಾಗಿ ದೇಶಾದ್ಯಂತ ಮತ್ತೆ ಅದರ ಚರ್ಚೆ ಶುರುವಾಗಿದೆ. ಇತರ ರಾಜ್ಯಗಳಲ್ಲಿಯೂ ಅದು ಜಾರಿಗೆ ಬರಲಿದೆಯೇ ಎಂಬ ಜಿಜ್ಞಾಸೆಯೂ ಈಗ ಆರಂಭವಾಗಿದೆ. ಏನಿದು ಸಮಾನ ನಾಗರಿಕ ಸಂಹಿತೆ? ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಸಮಾನ ನಾಗರಿಕ ಸಂಹಿತೆ ಎಂದರೆ ಭಾರತ ದೇಶಕ್ಕೆ ಅನ್ವಯವಾಗುವಂತೆ ಜಾರಿ ಮಾಡಲಾಗುವ ಒಂದೇ ಕಾನೂನು. ಅದನ್ನ ಎಲ್ಲಾ ಜಾತಿ ಮತ್ತು ಸಮುದಾಯಗಳಿಗೆ ಅನ್ವಯವಾಗುವಂತೆ ಅನುಷ್ಠಾನ ಮಾಡುವುದು ಮೂಲ ಉದ್ದೇಶ. ಮದುವೆ, ವಿವಾಹ ವಿಚ್ಛೇದನ, ದತ್ತು ಸ್ವೀಕಾರ, ಉತ್ತರಾಧಿಕಾರ ವಿಚಾರಗಳನ್ನ ಅದು ಒಳಗೊಳ್ಳಲಿದೆ. ನಮ್ಮ ದೇಶದ ಸಂವಿಧಾನದ 44ನೇ ವಿಧಿಯಲ್ಲಿ ಅದರ ಬಗ್ಗೆ ಉಲ್ಲೇಖವಾಗಿದೆ. ಭಾರತ ದೇಶಾದ್ಯಂತ ನಾಗರಿಕರಿಗೆ ಅನ್ವಯವಾಗುವಂತೆ ಸಮಾನ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡುವುದು ಸರ್ಕಾರದ ಕರ್ತವ್ಯವಾಗಿರುತ್ತದೆ ಎಂದು ಅದರಲ್ಲಿ ಉಲ್ಲೇಖಗೊಂಡಿದೆ. ಅದು ಜಾರಿಯಾದ್ರೆ ಸಮಾಜದ ಕೆಲವು ವರ್ಗಗಳ ಹಿತಾಸಕ್ತಿ ಕಾಪಾಡಲು ಇದು ಕೂಡ ನೆರವಾಗುತ್ತದೆ. ಜೊತೆಗೆ ದೇಶದ ಏಕತೆಯನ್ನು ಕಾಪಾಡಿಕೊಳ್ಳಲು ಕೂಡ ಸಹಾಯ ಮಾಡುತ್ತದೆ. ಸದ್ಯ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಹಿಂದಿನಿಂದಲೂ ಸಮಾನ ನಾಗರಿಕ ಸಂಹಿತೆ ಜಾರಿ ಮಾಡುವುದರ ಬಗ್ಗೆ ಒಲವನ್ನ ಹೊಂದಿದೆ. 2019ರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಸಂಹಿತೆ ಜಾರಿ ಮಾಡುವುದಾಗಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೂಡ ವಾಗ್ದಾನ ಮಾಡಿತ್ತು. ಸಮಾನ ನಾಗರಿಕ ಸಂಹಿತೆಯ ಬಗ್ಗೆ ಇತ್ತೀಚಿನ ವರ್ಷಗಳಲ್ಲಿ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಪರ ವಿರೋಧದ ಬಗ್ಗೆ ಚರ್ಚೆಯಾಗುತ್ತಿರಬಹುದು. ಆದರೆ ಅದರ ಮೂಲ
ಹಿಂದಿನ ಬ್ರಿಟಿಷ್ ಆಡಳಿತದ್ದು. 1835ರಲ್ಲಿ ಭಾರತದ ಕಾನೂನುಗಳಲ್ಲಿ ಸಮಾನತೆ ಇರಬೇಕು ಎಂಬ ಬಗ್ಗೆ ಚರ್ಚೆ ನಡೆದು ಅದರ ಬಗ್ಗೆ ವರದಿ ಸಲ್ಲಿಕೆಯಾಗಿತ್ತು. ಅಪರಾಧ, ಸಾಕ್ಷ್ಯ ಮತ್ತು ಗುತ್ತಿಗೆ ವಿಚಾರಗಳು, ವಿಶೇಷವಾಗಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳು ಹೊಂದಿರುವ ವೈಯಕ್ತಿಕ ಕಾನೂನುಗಳು, ಧಾರ್ಮಿಕ ಕಟ್ಟುಪಾಡುಗಳ ವಿಚಾರವನ್ನ ಈ ಸಂಹಿತೆ ವ್ಯಾಪ್ತಿಯಿಂದ ಹೊರಗೆ ಇರಿಸಬೇಕು ಎಂದು ಆ ಸಂದರ್ಭದಲ್ಲಿ ತೀರ್ಮಾನಿಸಲಾಗಿತ್ತು. ಅಂದಿನ ಬ್ರಿಟಿಷ್ ಸರ್ಕಾರದ ಮೇಲೆ ಕೂಡ ಧಾರ್ಮಿಕ ಕಟ್ಟುಪಾಡುಗಳು ಮತ್ತು ವೈಯಕ್ತಿಕ ಕಾನೂನುಗಳ ವಿಚಾರದಲ್ಲಿ ಕಾನೂನಾತ್ಮಕ ಚೌಕಟ್ಟು ತರಬೇಕು ಎಂಬ ಒತ್ತಡ ಕೂಡ ಇತ್ತು. ಹೀಗಾಗಿ ಅದು BN ರಾವ್ ಸಮಿತಿಯನ್ನ 1941ರಲ್ಲಿ ರಚಿಸಿ ಹಿಂದೂ ಸಮುದಾಯದಲ್ಲಿರುವ ಧಾರ್ಮಿಕ ಕಟ್ಟುಪಾಡುಗಳನ್ನ ಅಭ್ಯಾಸ ಮಾಡಿ ಹಿಂದೂ ಸಮುದಾಯಕ್ಕೆ ಸಮಾನವಾಗಿರುವ ಕಾನೂನುಗಳ ಅಗತ್ಯತೆಯ ಬಗ್ಗೆ ಅಧ್ಯಯನ ನಡೆಸಲು ಸೂಚಿಸಲಾಗಿತ್ತು. ಹಿಂದೂ ಸಮುದಾಯದ ಹಲವು ಪೌರಾಣಿಕ ಗ್ರಂಥಗಳು, ಶಾಸನಗಳನ್ನು ಅಧ್ಯಯನ ನಡೆಸಿ ಹಿಂದೂ ಕಾನೂನು ರಚನೆಯ ಶಿಫಾರಸು ಮಾಡಿತ್ತು. ಅದರಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು ಎಂದು ರಾವ್ ಸಮಿತಿ ಹೇಳಿತ್ತು. 1937ರಲ್ಲಿ ಜಾರಿಯಾಗಿದ್ದ ಕಾಯ್ದೆ ಹಿಂದೂ ಸಮಾಜದಲ್ಲಿ ವಿವಾಹ ಮತ್ತು ಉತ್ತರಾಧಿಕಾರದ ವಿಚಾರದಲ್ಲಿ ಸಮಾನ ಕಾನೂನು ಮತ್ತು ನಿಯಮಗಳ ರಚನೆಯ ಬಗ್ಗೆ ಕೂಡ ಶಿಫಾರಸು ಮಾಡಿತ್ತು. ಸಮಾನ ನಾಗರಿಕ ಸಂಹಿತೆ ಜಾರಿಯಾಗಬೇಕು ಎಂದು ಪ್ರತಿಪಾದಿಸುವ ಕೆಲವು ವಿಶ್ಲೇಷಕರು ಮತ್ತು ತಜ್ಞರು ದೇಶದ ಎಲ್ಲಾ ಸಮುದಾಯದವರಿಗೆ ಸಮಾನ ಹಕ್ಕುಗಳನ್ನು ನೀಡುತ್ತದೆ. ಇದರೊಂದಿಗೆ ಲಿಂಗ ಸಮಾನತೆ ಕಾಪಾಡಿಕೊಳ್ಳಲು ಕೂಡ ನೆರವಾಗುತ್ತದೆ. ಇನ್ನು ಕೆಲವರು ಹೊಂದಿರುವ ಅಭಿಪ್ರಾಯದ ಪ್ರಕಾರ ಸಮಾನತೆಯನ್ನ ಪ್ರತಿಪಾದಿಸಲು ದೀರ್ಘಾವಧಿ ತೆಗೆದುಕೊಳ್ಳಬಹುದು. ಸಂವಿಧಾನದ 25ನೇ ವಿಧಿಯಲ್ಲಿ ಪ್ರತಿಪಾದಿಸಿದ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳ ಉಲ್ಲಂಘನೆಗೂ ಕಾರಣವಾಗಬಹುದು. ಅಲ್ಪಸಂಖ್ಯಾತ ಸಮುದಾಯದವರು ಸದ್ಯ ಹೊಂದಿರುವ ಹಕ್ಕುಗಳಿಗೆ ಚ್ಯುತಿಯಾಗಬಹುದು ಎಂಬ ಆತಂಕವನ್ನು ಕೂಡ ವ್ಯಕ್ತಪಡಿಸಲಾಗಿದೆ. ಉತ್ತರಾಖಂಡದಲ್ಲಿ 2ನೇ ಬಾರಿಗೆ ಅಧಿಕಾರಕ್ಕೆ ಬಂದಿರುವ ಪುಷ್ಕರ್ ಸಿಂಗ್ ಧಾಮಿ ನೇತೃತ್ವದ ಬಿಜೆಪಿ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ವಾಗ್ದಾನ ಮಾಡಿತ್ತಂತೆ. ಸಮಾನ ನಾಗರಿಕ ಸಂಹಿತೆ ಜಾರಿಗೊಳಿಸಲು ನಿರ್ಧಾರವನ್ನು ಕೂಡ ಕೈಗೊಂಡಿದೆ. ಅದರ ಅನುಷ್ಠಾನ ಹೇಗೆ ಇರಬೇಕು ಎಂಬ ಬಗ್ಗೆ ಸಮಿತಿ ರಚಿಸಲು ಹೊಸ ಸಚಿವ ಸಂಪುಟ ತೀರ್ಮಾನಿಸಿದೆ. ಸಂವಿಧಾನದ 25ನೇ ವಿಧಿಯಲ್ಲಿ ಪ್ರತಿಪಾದಿಸಿದ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳ ಉಲ್ಲಂಘನೆಗೂ ಕಾರಣವಾಗಬಹುದು. ಅಲ್ಪಸಂಖ್ಯಾತ ಸಮುದಾಯದವರು ಸದ್ಯ ಹೊಂದಿರುವ ಹಕ್ಕುಗಳಿಗೆ ಚ್ಯುತಿಯಾಗಬಹುದು ಎಂಬ ಆತಂಕವನ್ನು ಕೂಡ ವ್ಯಕ್ತಪಡಿಸಲಾಗಿದೆ. ಇದು ಸದ್ಯ ಉತ್ತರಾಖಂಡದಲ್ಲಿ ಈ ಒಂದು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೊರಟಾಗ ಪ್ರಸಕ್ತ ಕಾಲಘಟ್ಟ ನಮ್ಮ ಕರ್ನಾಟಕ ಯಾವ ರೀತಿ ಇದೆ, ಈ ರಾಜ್ಯ ಹೇಗಿದೆ, ಈ ರಾಜ್ಯದ ಪ್ರಸಕ್ತ ಕಾಲಘಟ್ಟದಲ್ಲಿ ಅನೇಕ ಜನರ ಕೂಗು ಕೇಳಿ ಬರ್ತಾ ಇರುವಂಥದ್ದು ನಮ್ಮಲ್ಲೂ ಕೂಡ ಏಕರೂಪ ನಾಗರಿಕ ಸಂಹಿತೆ ಜಾರಿ ಆಗಬೇಕು ಅನ್ನೋದು. ಅಂದ್ರೆ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಏನು, ಅದರಲ್ಲಿ ಯಾಕೆ ಅದನ್ನು ಅಪೋಸ್ ಮಾಡುವಂತಹ ಒಂದು ವರ್ಗ, ಅದನ್ನು ಸ್ವಾಗತ ಮಾಡುವಂತಹ ಇನ್ನೊಂದು ವರ್ಗ, ಅದರಿಂದ ನಿಜವಾಗ್ಲೂ ಕೂಡ ನಮ್ಮ ಸಂವಿಧಾನಕ್ಕೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಏನಿದೆ ಅದಕ್ಕೆ ಅನ್ಯಾಯ ಆಗುತ್ತಾ, ಅಥವಾ ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನಾತ್ಮಕವಾಗಿ ಅಲ್ಪಸಂಖ್ಯಾತರಿಗೆ ನೀಡಿರುವಂತಹ ಕೆಲವು ಹಕ್ಕುಗಳು ಏನಿದೆ ಆ ಹಕ್ಕುಗಳಿಗೆ ಚ್ಯುತಿಯಾಗುತ್ತಾ ಅನ್ನುವಂಥ ಅನೇಕ ಪ್ರಶ್ನೆಗಳ ನಡುವೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಚರ್ಚೆನ ಮಾಡಬೇಕು. ಅದೇ ರೀತಿ ಸಂಕ್ಷಿಪ್ತವಾಗಿರುವಂತಹ ವಿವರಗಳನ್ನು ಮೊದಲದಾಗಿ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಿದ್ದೇನೆ. ಏನು ಇದು ಸಮಾನ ನಾಗರಿಕ ಸಂಹಿತೆ ಅನ್ನುವಂಥದ್ದು, ಯಾತಕ್ಕೋಸ್ಕರ ವಿರೋಧ, ಯಾವ ಕಾಲದ ಘಟ್ಟದಲ್ಲಿ ಇದು ಇತ್ತು ಅನ್ನುವಂಥದ್ದು ಎಲ್ಲ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ, ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರು ಗಣೇಶ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ, ಆತ್ಮೀಯವಾಗಿರುವಂತಹ ಸ್ವಾಗತ ಗಣೇಶ್ ಪೂಜಾರಿ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ SP ಚೆಂಗಪ್ಪ ಅವರು ಅಧ್ಯಕ್ಷರು ಜಿಲ್ಲಾ ಕಾನೂನು ವೇದಿಕೆ, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ಚೆಂಗಪ್ಪ ಸರ್ ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ನ್ಯಾಯವಾದಿಗಳು ಬಿಜೆಪಿ ಕಾನೂನು ಪ್ರಕೋಷ್ಠ ಶಂಭು ಶರ್ಮಾ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಶಂಭು ಶರ್ಮಾ ಅವರಿಗೆ. ನಮಸ್ತೆ ಸರ್. ಮೂವರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿದ್ದಾರೆ. ಅದೇ ರೀತಿ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ. ಸಮಾನತೆಯ ಕಾನೂನು ಅಂತ ಬಂದಾಗ ನಮ್ಮ ದೇಶ ಒಂದೇ ದೇಶ ಒಂದೇ ಕಾನೂನು, ಇದರಲ್ಲಿ ಯಾವುದೇ ರೀತಿಯ ಜಾತಿ ಮತ ಧರ್ಮ ಅನ್ನುವಂತಹ ಸಮುದಾಯ ಅನ್ನುವಂತಹ ಭೇದ ಭಾವ ಇರಲ್ಲ, ಏಕರೂಪ, ಎಲ್ಲರೂ ಕೂಡ ಸಮಾನರು ಅನ್ನುವಂತಹ ಒಂದು ಸಂದೇಶವನ್ನ ಈ ಒಂದು ಸಂಹಿತೆ ನೀಡುತ್ತೆ. ಆದ್ರೂ ಕೂಡ ವೈ ಅಪೋಸ್ ಅನ್ನುವಂಥ ಪ್ರಶ್ನೆ ಬರುತ್ತೆ, ಯಾಕೆ ವಿರೋಧ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇವೆಲ್ಲದರ ನಡುವೆ ಯಾಕೆ ಈ ಒಂದು ವಿಚಾರವನ್ನ ಅಲ್ಪಸಂಖ್ಯಾತರು ಅಥವಾ ಮತ್ತೊಂದು ವರ್ಗ ತೀವ್ರವಾಗಿ ಖಂಡಿಸುತ್ತೆ ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸುತ್ತೆ, ಎಲ್ಲಾ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು. ನಾನು ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇರುವಂತದ್ದು ನೇರವಾಗಿ
ಬಿಜೆಪಿ ಕಾನೂನು ಪ್ರಕೋಷ್ಠದ ನ್ಯಾಯವಾದಿಗಳು ಶಂಭು ಶರ್ಮಾ ಅವರ ಜೊತೆ. ಮೊದಲನೇದಾಗಿ ಉತ್ತರಾಖಂಡದಲ್ಲಿ ಈ ಹಿಂದಿನಿಂದ ಕೂಡ ತಮ್ಗಳ ಆಸೆ, ತಮ್ಗಳ ಕನಸು ಏಕರೂಪ ನಾಗರಿಕ ಸಂಹಿತೆ ಉತ್ತರಾಖಂಡದಲ್ಲಿ ಜಾರಿಯಾಗುವಂತಹ ನಿರ್ಧಾರವನ್ನ ಮಾಡ್ತಾ ಇರುವಂತದ್ದು. ಫಸ್ಟ್ ರಿಯಾಕ್ಷನ್ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ನೋಡಿ, ಈ ಸಾಮಾನ್ಯ ನಾಗರಿಕ ಸಂಹಿತೆ, ಕಾಮನ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ ಎಂಬುದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳಿದೆ. ಆರ್ಟಿಕಲ್ 36 ಚಾಪ್ಟರ್ ಇದೆ. ಅದರಲ್ಲಿ 44 ಇದು ಬರ್ತದೆ, ಸಂವಿಧಾನದ ಅನುಚ್ಛೇದ 44ರಲ್ಲಿ ಬರ್ತದೆ. ಬೇರೆ ಎಲ್ಲ ವಿಚಾರದಲ್ಲಿ, ಸಿವಿಲ್ ವಿಚಾರದಲ್ಲಿ ಈಗಾಗಲೇ ಹೇಳಿದಾಗ ಇಂಟ್ರೊಡಕ್ಟರಿಯಲ್ಲಿ ಆಗಿ ನೀವು ಹೇಳಿದ್ರಲ್ಲ, ಸಿವಿಲ್ ವಿಚಾರದಲ್ಲಿ, ಸಾಕ್ಷಿ ವಿಚಾರದಲ್ಲಿ, ಅಥವಾ ಒಂದು ಕಾಂಟ್ರಾಕ್ಟ್ ವಿಚಾರದಲ್ಲಿ, ಇನ್ನಿತರ ಎಲ್ಲ ವಿಚಾರದಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಕಾನೂನು ಇದೆ. ಈ ಸಕ್ಸೆಷನ್ನಲ್ಲಿ ಇದರಲ್ಲಿ ಏಕರೂಪ ನಾಗರಿಕ ಸಂಹಿತೆ ಇಲ್ಲ. ಇದರಿಂದಾಗಿ ತುಂಬ ರೀತಿಯಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ. ಒಬ್ಬರಿಗೊಂದು ಕಾನೂನು, ಈಗ ಉದಾಹರಣೆಗಾಗಿ ಕ್ರಿಶ್ಚಿಯನ್ರಿಗೆ ಒಂದು ಕಾನೂನು ಇದೆ, ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಅಂತ. ಹಿಂದೂಗಳಿಗೆ ಹಿಂದೂ ಸೆಕ್ಷನ್ ಆ್ಯಕ್ಟ್ ಅಂತ ಇದೆ. ಆ ಹಿಂದೂಗಳಲ್ಲಿ ಜೈನ, ಬುದ್ಧರು, ಸಿಖ್ಖರೆಲ್ಲ ಬರ್ತಾರೆ. ಹಾಗೆ ಮುಸಲ್ಮಾನರಿಗೆ ಒಂದು ಕೋಡಿಫೈಡ್ ಲಾ ಅಂತ ಇಲ್ಲ, ಅವರದ್ದು ಶರಿಯಾ ಲಾ ಏನಿದೆ ಅದರ ಪ್ರಕಾರ ಅವರಿಗೆ ಅದರಲ್ಲಿ ಆಸ್ತಿಯಲ್ಲಿ ಹಕ್ಕು ಇತ್ಯಾದಿ ಬರುವುದು. ಅದರಿಂದ ಏನಾಗ್ತಾ ಇದೆ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ಏಕರೂಪ ನಾಗರಿಕ ಸಂಹಿತೆ ಬಂದರೆ, ಕಾಮನ್ ಸಿವಿಲ್ ಕೋಡ್ ಬಂದರೆ, ಎಲ್ರಿಗೂ ಒಂದೇ ರೀತಿಯಲ್ಲಿ ಹಿಂದೂ ಸೆಕ್ಷನ್ ಆ್ಯಕ್ಟ್, ಮೊದಲು ಹಳ್ಳಿಯ ಸಂತಾನ ಲಾ ಅಂತ ಇತ್ತು, ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಹಿಂದೂ ಸೆಕ್ಷನ್ ಆ್ಯಕ್ಟ್ ಅಂತ ಮಾಡಿದರು. ಈ ಏಕರೂಪ ನಾಗರಿಕ ಸಂಹಿತೆ ಬಂದರೆ ಏನು ಹೆಚ್ಚು ಕಮ್ಮಿ ಇದೆ, ಬೇರೆ ಬೇರೆ ರಿಲಿಜನ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಪ್ರಾಪರ್ಟಿ ಉತ್ತರದಾಯಿತ್ವವನ್ನು ಹೇಳ್ತಾರೆ. ಅಂದರೆ ಸಕ್ಸೆಷನ್, ಹೌ ಸಕ್ಸೆಷನ್ ವಿಲ್ ಟೇಕ್ ಪ್ಲೇಸ್ ಅಂತೇಳಿ ಅದಕ್ಕೆ ಒಂದೇ ರೀತಿ ಇಲ್ಲ. ಉದಾಹರಣೆಗಾಗಿ ಈಗ ಶರಿಯದ ಪ್ರಕಾರ ಮುಸ್ಲಿಮರಿಗೆ ಏನು ಹೇಳ್ತದೆ ಕಾನೂನು, ಅವರ ಶರಿಯಾ, ಗಂಡಸರಿಗೆ 2 ಪಾಲು, ಹೆಂಗಸರಿಗೆ 1 ಪಾಲು, ಅದರ ಒಳಗೆ ಒಂದು ರೀತಿಯಲ್ಲಿ ತಾರತಮ್ಯತೆ ಇದೆ. ಓಕೆ, ಬರೋಣ ಸರ್, ಅದರ ಬಗ್ಗೆ ನಾನು ಮಾತಾಡೋಣ, ಡೀಟೇಲ್ ಆಗಿ ಮಾತಾಡೋಣ. ಈಗ ಸಮಾನ ನಾಗರಿಕ ಸಂಹಿತೆ, ಈ ಒಂದು ಕಾಮನ್ ಸಿವಿಲ್ ಕೋಡ್, ಇದನ್ನ ಅನುಷ್ಠಾನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೊರಟಂತಹ ಬಿಜೆಪಿ ಸರ್ಕಾರ ಏನ್ ಹೇಳ್ತೀರಾ? ಇದನ್ನ ಸ್ವಾಗತ ಮಾಡ್ತೀರಾ? ತಾವುಗಳು ಸ್ವಾಗತ ಮಾಡ್ತೀರಾ? ಯಾಕಂದ್ರೆ ತಮ್ಮ ಸರ್ಕಾರ ಹಿಂದಿನ ಕೂಡ ಹೇಳ್ಕೊಂಡು ಬರ್ತಾ ಇರುವಂತದ್ದು ನಾವುಗಳು ಕಾಮನ್ ಸಿವಿಲ್ ಕೋಡ್ ಅನ್ನ ನಾವು ತರ್ತೀವಿ ಅನ್ನುವಂತಹ ವಿಚಾರಗಳಲ್ಲಿ. ಎಸ್, ಬರ್ತೇನೆ. ಇದು ಫಸ್ಟ್ ರಿಯಾಕ್ಷನ್ ಬಿಜೆಪಿ ಕಾನೂನು ಪ್ರಕೋಷ್ಠದ ನ್ಯಾಯವಾದಿಗಳು ಶಂಭು ಶರ್ಮಾ ಅವರು. ಜೊತೆಗೆ ಅದೇ ರೀತಿ ನಮ್ಮ ಜೊತೆ ಕಾಂಗ್ರೆಸ್ನ ಮುಖಂಡರು ಗಣೇಶ್ ಪೂಜಾರಿ ಅವರು. ಎಸ್, ಸಮಾನ ನಾಗರಿಕ ಸಂಹಿತೆ ಫಸ್ಟ್ ರಿಯಾಕ್ಷನ್ ಬಿಜೆಪಿ ತರಲಿಕ್ಕೆ ಹೊರಟಿರುವಂತದ್ದು, ತಾವುಗಳು ಹಿಂದಿನಿಂದಲೂ ಕೂಡ ವಿರೋಧ ಮಾಡ್ತಾ ಇರುವಂತದ್ದು. ಎಸ್, ಫಸ್ಟ್ ರಿಯಾಕ್ಷನ್ ನೋಡಿ, ಈಗ ಬ್ರಿಟಿಷರು ಇದನ್ನ ಆಗಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಅಂತ ನಮ್ಮ ವಕೀಲರು ಹೇಳಿದ್ರು. ಆವಾಗಲೇ ಅದಕ್ಕೆ ವಿರೋಧ ಬಂತು, ಅದರಿಂದಲೇ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು. ಏನೋ ಬ್ರಿಟಿಷರು ಯಾವಾಗ ಇಂಥ ಒಂದು ದೊಡ್ಡ ಒಂದು ಕಾನೂನನ್ನು ತರಬೇಕು ಅಂತ ಹೋದ, ಏಕನಾಗರಿಕತೆ ಅನ್ನತಕ್ಕಂಥ ಒಂದು 1835ರಲ್ಲಿ ಅಲ್ಲಿಂದ ಪ್ರಾರಂಭ ಆಯಿತು ಭಾರತ ದೇಶದ ಸ್ವಾತಂತ್ರ್ಯದ ಹೋರಾಟ. ಇದನ್ನು ಭಾಳ ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕು. ಯಾಕಂತ ಹೇಳಿದರೆ ಭಾರತ ದೇಶದಲ್ಲಿ ಏನು ಸಮಾನ ನಾಗರಿಕತೆಯನ್ನು ಕೊಡುವುದು ಇದೆ, ಸಮಾನ ನಾಗರಿಕತೆ ಈಗಲೂ ಇದೆ. 1835ರಿಂದ ಈ ಒಂದು ಸಮಾನ ನಾಗರಿಕ ಕಾನೂನು ಯಾವಾಗ ಬರಬೇಕು ಅಂದಿನಿಂದ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಪ್ರಾರಂಭ ಇದೆ. ಸಮಾನ ನಾಗರಿಕ ಸಂಹಿತೆ ಅನ್ನೋದು ಅಷ್ಟೊಂದು ಘೋರವಾಗಿದೆಯಾ, ಅಷ್ಟೊಂದು ಗಂಭೀರವಾಗಿದೆ, ಅಷ್ಟೊಂದು ಘೋರವಾಗಿದೆ ಅನ್ನೋದು ಪ್ರಶ್ನೆ ಬರುತ್ತೆ. ತಾವು ಹೇಳಿದಾಗ ಸಮಾನ ನಾಗರಿಕ ಸಂಹಿತೆ ಎಲ್ಲರೂ ಸಮಾನ ಅಂತ ಒಳ್ಳೆಯ ಒಂದು ಭಾವನೆ ಕೊಡುತ್ತೆ. ತಾವು ಹೇಳಿದ ಕ್ರೂರವಾಗಿರುವಂತ ರೀತಿಯಲ್ಲಿ ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ. ಅದೇ ನಾನು ಹೇಳಿದ್ದು. ನಾನು ಶಾಲೆಗೆ, ನನಗಿಂತ ಮುಂಚಿನವರು ಅಥವಾ ನಾನು ಶಾಲೆಗೆ ಹೋಗುವ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗುವಾಗ ಶಾಲೆಯಲ್ಲಿ ಸಮಾನತೆ ಇರಲಿಲ್ಲ. ದಲಿತರು ಕೆಳಗೆ ಕೂತ್ಕೊಳ್ಬೇಕಿತ್ತು, ನಾವು ಒಂದು ಬೆಂಚಲ್ಲಿ ಕೂತ್ಕೊಳ್ಬೇಕಿತ್ತು, ಬೇರೊಂದು ವರ್ಗ ಬೇರೆ ಕಡೆ ಕೂತ್ಕೊಳ್ಬೇಕಿತ್ತು. ಈ ರೀತಿಯ ಒಂದು ಪ್ರಾರಂಭದ ಹಂತದಲ್ಲಿ ಈ ದೇಶದಲ್ಲಿ ಕೂಡ ಇತ್ತು. ಇದನ್ನ ಹೋಗಲಾಡಿಸುವುದಕ್ಕಾಗಿ ಪ್ರತಿ ಒಂದು ವರ್ಗಕ್ಕೂ ಕೂಡ ಅದರದೇ ಆದಂತಹ ಹಕ್ಕನ್ನು ಕೊಡತಕ್ಕಂಥ ವ್ಯವಸ್ಥೆಗೆ ಅದಕ್ಕೆ ಆದಂಥ ಒಂದು ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ಮಾಡತಕ್ಕಂಥ ವ್ಯವಸ್ಥೆ ಆಯಿತು. ಏನು ಇದು ಸಮಾನ ನಾಗರಿಕತೆ ಅಂತ ಹೇಳಿದ್ರೆ, ನಾವು ಸಮಾನ ನಾಗರಿಕತೆ ಕೊಡುವುದಾದ್ರೆ ಒಂದು ಈ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನರಿಗೆ ಪ್ರತಿ ತಿಂಗಳಿಗೆ ಇಷ್ಟು ಅಂತ, ಅವರಿಗೆ ಉತ್ಪತ್ತಿ ಇಲ್ಲದಿದ್ರೆ ಇಷ್ಟು ಅಂತ ಕಂಪಲ್ಸರಿಯಾಗಿ ಒಂದು ಮನೆಗೆ ಕೊಡಬೇಕು. ಆ ಮನೆಯಲ್ಲಿ ಏನು ಇಲ್ಲ, ಉತ್ಪತ್ತಿ ಮಾಡುವವರಿಲ್ಲ, 1 2 ಅಥವಾ 3 ಜನ ಇರ್ತಾರೆ, ಅಂಥವರಿಗೆ ಕಂಪಲ್ಸರಿಯಾಗಿ ಇಷ್ಟು ತಿಂಗಳಿಗೆ ನಿಮಗೆ ಇಷ್ಟು ತಿಂಗಳಿಗೆ ಅದು ಬರ್ದೇ ಬರ್ತದೆ, ಯಾವುದು ಕೂಡ ಅಡಚಣೆ ಇರುವುದಿಲ್ಲ, ನಿಮ್ಮ ಕಷ್ಟಕ್ಕೆ ಅದು
ಅಂತ ಬೇರೆ ಈಗ ಸಮಾನ ನಾಗರಿಕ ಸಂಹಿತೆ ನಮ್ಮ ರಾಜ್ಯಕ್ಕೆ ಬೇಕೋ ಬೇಡೋ ಅಂತ ವಿಚಾರಗಳಲ್ಲಿ ಫಸ್ಟ್ ಆಕ್ಷನ್ ಅಂತ ತೆಗೆದುಕೊಳ್ಳಿ. ಅಲ್ಲಲ್ಲ, ಅದಕ್ಕೆ ಅದರ ಪಾರ್ಲಿಮೆಂಟ್ ಇದೆ, ವಿಧಾನಸೌಧ ಇದೆ. ನಾವು ಹೇಳಿದ್ರು ಅದು ನಿಲ್ಲಿಸುವುದಿಲ್ಲ, ಆಗುದಿಲ್ಲ. ಆದ್ರೆ ಈ ಸಮಾನ ನಾಗರಿಕತೆ ಅನ್ನತಕ್ಕಂಥದ್ದು ಒಬ್ಬ DC ಆಗುವವ ಅಥವಾ ಒಬ್ಬ ಮುಖ್ಯಮಂತ್ರಿ ಆಗುವವ ಅಥವಾ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗುವವ, ಅವರಲ್ಲಿರತಕ್ಕಂಥ ಈ ಏನು ಒಂದೇ ವರ್ಗದ ವ್ಯಕ್ತಿಗಳು ಒಂದು ಜಾಗದಲ್ಲಿ ಹೋಗಿ ಕುತ್ಕೊಳ್ಬಾರ್ದು. ಅದಕ್ಕೆ ಸರಿಯಾದ ನ್ಯಾಯ ಸಿಗ್ಬೇಕಿದ್ರೆ ಎಲ್ಲ ವರ್ಗದ ಜನರು ಆಯಾಯ ವೇದಿಕೆಗೆ ಹೋಗ್ಬೇಕಾದಂತ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಒಂದು. ಎರಡನೇದಾಗಿ ಒಬ್ಬ ಜಿಲ್ಲಾಧಿಕಾರಿ ನಿರಂತರವಾಗಿ ಒಂದೇ ವರ್ಗದವನಿದ್ರೆ ಅಲ್ಲಿ ಬೇರೆ ವರ್ಗದವರಿಗೆ ಅನ್ಯಾಯ ಆಗುವಂತ ಸಾಧ್ಯತೆಗಳು ಇರ್ತವೆ. ಒಮ್ಮೆ ಸಮಾನ ನಾಗರಿಕ ಅಂತ ಹೇಳಿದ್ರೆ ಎಲ್ಲರೂ ಜಿಲ್ಲಾಧಿಕಾರಿ ಆಗ್ಲಿಕ್ಕೆ ಆಗುದಿಲ್ಲ, ಯಾರಾದ್ರೂ ಒಬ್ಬರೇ ಆಗುದು. ಆದ್ರೆ ಒಂದು ಜಿಲ್ಲೆಯಲ್ಲಿ ರೊಟೇಷನ್ ಅಲ್ಲಿ ಜಿಲ್ಲಾಧಿಕಾರಿ ಆಗ್ತಾರೆ. ಏನು ಈ ಸಮಾನ ನಾಗರಿಕತೆಯಿಂದ ಬಂದಾಗ ಅಲ್ಲಿ ಏನಾದ್ರೂ ಒಂದೇ ಕಡೆ ಹೋಗುವಂತ ಪರಿಸ್ಥಿತಿ ಬರ್ತದೆ, ಎಲ್ರಿಗೂ ಅವಕಾಶ ಸಿಗ್ಲಿಕ್ಕಿಲ್ಲ. ಏನು ಇಲ್ಲಿ ರಿಸರ್ವೇಶನ್ ಎನ್ನತಕ್ಕಂತ ಇರ್ತದೆ, ಆ ರಿಸರ್ವೇಶನ್ ಮುಖಾಂತರ ಒಬ್ಬ ಜಡ್ಜ್ ಆಗುವವನಿಗೂ ಕೂಡ ಅವಕಾಶ ಬರ್ತದೆ. ಒಬ್ಬ ಸಿವಿಲ್ ಜಡ್ಜ್, ಯಾವನೇ ಜಡ್ಜ್ ಆಗಲಿ ಅವನಿಗೆ ರಿಸರ್ವೇಶನ್ ನಲ್ಲಿ ಒಂದು ಕೆಳವರ್ಗದವನಿಗೂ ಅವಕಾಶ ಸಿಗ್ತದೆ, ಮುಸ್ಲಿಂ ಸಮುದಾಯದವನಿಗೂ ಅವಕಾಶ ಸಿಗ್ತದೆ, ಅಥವಾ ದಲಿತ ಸಮುದಾಯದವನಿಗೂ ಅವಕಾಶ ಸಿಗ್ತದೆ, ಅಥವಾ ನನ್ನ ಬಿಲ್ಲವ ಸಮಾಜದವನಿಗೂ ಅವಕಾಶ ಸಿಗ್ತದೆ. ಈ ಅವಕಾಶವನ್ನೆಲ್ಲವನ್ನು ತೆಗೆಯುವುದಕ್ಕಾಗಿ ಒಂದು ಸಮಾನತೆ ಬರ್ತದೆಯಾ ಅದನ್ನು ಕೂಡ ಪರಿಶೀಲನೆ ಮಾಡಬೇಕಾದಂತ ಒಂದು ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ಅದರ ಮೂಲವಾದ ಉದ್ದೇಶಗಳೇನೆಲ್ಲವನ್ನ ಜನರಿಗೆ ತಿಳಿಸಬೇಕು. ಮೊದಲು ಇಲ್ಲ ರಿಸರ್ಚ್ ಆಗುತ್ತೆ, ಅದಕ್ಕೆ ಬೇಕಾಗಿರೋ ಸಮಿತಿಗಳು ಇರುತ್ತೆ, ಅದು ಸೂಕ್ಷ್ಮವಾಗಿರುವಂತಹ ವಿಚಾರ ಅಂತ ಬಂದಾಗ ನೇರವಾಗಿ ಹೇಳ್ತಾರೆ. ಇವತ್ತು ನಿನ್ನೆ ಅಲ್ಲ, ಇದು ಕೂಡ ಚರ್ಚೆಗೆ ಬರುವಂತಹ ವಿಚಾರ, ಅತಿ ಸೂಕ್ಷ್ಮ. ಭಾರತ ದೇಶದಲ್ಲಿ ಏನು ಕಡಿಮೆ ವರ್ಗದ ಜನ ಇರತಕ್ಕಂತ ಜನ ಇದ್ದಾರೆ, ಅತಿ ಹೆಚ್ಚು ವರ್ಗದ ಜನ ಇರತಕ್ಕಂತ ಒಂದು ಸಮುದಾಯ ಇದೆ, ಅಥವಾ ಒಂದ್ 2-3 ಸಮುದಾಯಗಳಿವೆ. ಈ ಸಮುದಾಯಗಳ ನಡುವೆ ತಿಕ್ಕಾಟಗಳು ಬರುವಂತಹ ಪರಿಸ್ಥಿತಿ ಈ ದೇಶದಲ್ಲಿ ಆಗ್ತದೆ. 100% ಸಮಾನ ನಾಗರಿಕ ಸಂಹಿತೆ ಎಲ್ಲರೂ ಒಂದೇ ಅನ್ನುವಂತ ವಿಚಾರ ಬರುತ್ತೆ. ನೋಡಿ, ಈಗ ನಾನು ಒಬ್ಬ ಬಿಲ್ಲವ, ಒಬ್ರು ಬ್ರಾಹ್ಮಣರು ಇರ್ತಾರೆ, ನೀನ್ ಅಲ್ಲಿ ಪೂಜೆ ಮಾಡೋದು ಬೇಡ, ನನ್ಗೆ ಅವಕಾಶ ಇದೆ, ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಅವ್ರು ಬಿಡ್ತಾರಾ? ಅಲ್ಲಿ ಒಂದು ತಾರತಮ್ಯ ಉದ್ಭವ ಆಗ್ತದೆ. ಫಸ್ಟಿಗೆ ನಮ್ಮ ಕಸಬುಗಳೇನಿರ್ತದೆ, ನಮ್ಮ ಆರಾಧ್ಯತಾ ವ್ಯವಸ್ಥೆಗಳೇನಿರ್ತದೆ, ಅದಕ್ಕೆಲ್ಲ ಕೊಲ್ಲಿಡತಕ್ಕಂಥ ವ್ಯವಸ್ಥೆಗಳು ಕೂಡ ಬರ್ತದೆ ಇಲ್ಲಿಂದ. ಸಮಾನ ನಾಗರಿಕಂತೆ ನಾಳೆ ನೀವು ಕೂಡ ಹೇಳ್ಬೋದು, ಗಣೇಶ್ ಪೂಜಾರಿ ನಿಮ್ಮ ಕೆಲಸವನ್ನು ನಾನು ಮಾಡ್ತೇನೆ, ನೀವೇ ಮಾಡ್ಬೇಕಂತ ಇಲ್ಲ ಅಂತ. ಎಲ್ಲ ಸರಿ ಎಸ್ ನಾನು ಚೆಂಗಪ್ಪ ಅವ್ರ ಜೊತೆ ಹೋಗ್ತಾ ಇದ್ದೇನೆ, ನ್ಯಾಯವಾದಿಗಳು ಜೊತೆಗೆ ಅಧ್ಯಕ್ಷರು ಜಿಲ್ಲಾ ಕಾನೂನು ವೇದಿಕೆ. ಫಸ್ಟ್ ರಿಯಾಕ್ಷನ್ ಸರ್, ಕಾಮನ್ ಸಿವಿಲ್ ಕೋಡ್ ಅಷ್ಟು ಕ್ರೂರವಾಗಿದೆಯಾ? ತಾವು ಈ ವಿಚಾರದ ಬಗ್ಗೆ ಮಾತನಾಡೋಕೆ ಮೊದಲದಾಗಿ ಫಸ್ಟ್ ರಿಯಾಕ್ಷನ್ ಏನು ಹೇಳಿಕೆ ಇಷ್ಟಪಡ್ತಾರೆ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ? ತಮ್ಮ ದೃಷ್ಟಿಕೋನ ಯಾವ ರೀತಿ ಇದೆ? ದೃಷ್ಟಿಕೋನ ಅಂದ್ರೆ, ನಾವು ಹಿಂದಿನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇದೆ ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ತಯಾರು ಮಾಡಿದಂಥವ್ರು, ಆ ಸಮಯದಲ್ಲಿ ಇದರ ಬಗ್ಗೆ ಬಹಳ ಚರ್ಚೆ ಆಗಿದೆ. ಈ ಕಾಮನ್ ಸಿವಿಲ್ ಕೋಡ್ನ ಬಗ್ಗೆ ತುಂಬಾ ಚರ್ಚೆ ಆಗಿದೆ. ಆಗಬೇಕು ಅಂತ ಒಂದು ವರ್ಗ ಇತ್ತು, ಆಗಬಾರದು ಅಂತ ಒಂದು ವರ್ಗ ಇತ್ತು. ಆಗ ಮೂರು ವಿಚಾರಗಳನ್ನು ಪ್ರಮುಖವಾಗಿ ತೆಗೆದುಕೊಂಡ್ರು. ಒಂದು, ಮಾನವನಿಗೆ ಕೊಡಬೇಕಾದಂತಹ ಪ್ರಮುಖವಾದಂತಹ ಹಕ್ಕುಗಳು, ಇಟ್ ವಾಸ್ ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ಒಂದು ಸೆಕ್ಷನ್ ಆಯಿತು, ಅದನ್ನು ಸರಿಯಾಗಿ ಕೊಟ್ಟಿದ್ದಾರೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳಿದ್ರೆ ಈ ಲೆಜಿಸ್ಲೇಟಿವ್ ಮತ್ತೆ ಎಕ್ಸಿಕ್ಯೂಟಿವ್ ಯಾವ ರೀತಿಯ ಆಡಳಿತವನ್ನು ಕೊಡಬೇಕು ಅನ್ನೋದಕ್ಕೆ ಒಂದು ಮಾರ್ಗಸೂಚಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಆಮೇಲೆ ಫಂಡಮೆಂಟಲ್ ಡ್ಯೂಟೀಸ್, ಅದು ನಾಗರಿಕರು ಏನು ಅವರ ಯಾವ ರೀತಿಯಾಗಿ ನಮ್ಮ ಇದರಲ್ಲಿ ರಾಜನೀತಿಯಲ್ಲಿ ಭಾಗಿಯಾಗಬೇಕು ಅನ್ನೋದರ ಬಗ್ಗೆ ಅದು ಕೂಡ ಒಂದು 3 ರೀತಿಯ ಉಲ್ಲೇಖಗಳನ್ನು ಮಾಡಲಾಗಿತ್ತು. ಒಂದು ಭಾಗ ಈ ಫಂಡಮೆಂಟಲ್ ರೈಟ್ಸ್ ನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ತರುವಂತ ಉದ್ದೇಶ ಇದ್ದಾಗ ಅದು ಆಗ್ಲಿಲ್ಲ. ಆಗಿನ ಪರಿಸ್ಥಿತಿಯಲ್ಲಿ ಆಗ ಬಹುಶಃ ನಮ್ಮ ಗಣೇಶ್ ಪೂಜಾರಿ ಹೇಳಿದಾಗೆ ಆಗ ಬಹಳ ಅತಿ ಸೂಕ್ಷ್ಮವಾಗಿತ್ತು. ಅದರಿಂದ ಅದನ್ನ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಅಡಕ ಮಾಡಿದ್ರು. ಆಯ್ತಲ್ಲ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ ಯಾಕೆ ಅಡಕ ಮಾಡ್ತಾರೆ ಅಂತ ಹೇಳಿದ್ರೆ, ಆರ್ಟಿಕಲ್ 36ರಿಂದ 51ರವರೆಗೆ ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಈ ಸ್ಟೇಟಿಗೆ ಒಂದು ಡೈರೆಕ್ಷನ್ ಕೊಡುವಂಥದ್ದು ಅದು. ಇದರಿಂದ ಅದು ನೋಡಿ, ಕೆಲವು ಉದಾಹರಣೆಗಳು ಕೊಡ್ತೇನೆ ನಿಮಗೆ. ಈಗ ರೈಟ್ ಟು ಎಜುಕೇಶನ್ ಆಕ್ಟ್ ಅಂತ ಬಂತು, ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಇದ್ದಂಥದ್ದು ಒಂದು ಇದನ್ನ ತೆಗೆದು ಕಾರ್ಯರೂಪಕ್ಕೆ ತಂದ್ರು. ಆಮೇಲೆ ಈಗ ಸ್ವಚ್ಛ ಆಂದೋಲನ ಆಯ್ತು ನೋಡಿ, ಅದು ಕೂಡ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ 3 ವಿಭಾಗ ಇದೆ. ಗಾಂಧಿಯನ್ ಪಾಲಿಸಿ, ಸೋಷಲಿಸ್ಟ್ ಪಾಲಿಸಿ ಅಂಡ್ ಅದರ್ ಪಾಲಿಸೀಸ್ ಅಂತ. ಅದರಲ್ಲಿ ಗಾಂಧಿಯನ್ ಪಾಲಿಸೀಸ್ ಅನ್ನ ತರುವಂತ ಪ್ರಯತ್ನ ಮಾಡಿದ್ದಾರೆ, ಸೋಷಲಿಸ್ಟ್ ಇದನ್ನ ತಂದಿದ್ದಾರೆ. ಹಾಗೆ ಇದನ್ನ ಯಾವ್ದೀಗ ಸ್ವಚ್ಛತಾ ಆಂದೋಲನ ಈಗ ಆಗ್ತಾ ಇದೆ ನೋಡಿ, ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿಯ
ಆಧಾರದಲ್ಲಿ ಒಂದು ಫಂಡಮೆಂಟಲ್ ರೈಟ್ ಆಗಿ ತರುವಂಥ ಒಂದು ಪ್ರಯತ್ನ ಅದು. ಓಕೆ. ಸೊ ಅದೇ ರೀತಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಬಂತು. ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಬಂದ ನಂತರ 14 ವರ್ಷದ ಮಕ್ಕಳ ಹೊರಗೆ ಅವರಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕು ಅಂತೇಳಿ ಆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯ ಆಧಾರದಲ್ಲಿ ಇಟ್ ವಾಸ್ ಮೇಡ್ ಎ ಫಂಡಮೆಂಟಲ್ ರೈಟ್. ಫಂಡಮೆಂಟಲ್ ರೈಟ್ ಆಯ್ತು ಅದು. ಎಸ್. ಅದರಿಂದ ತೆಗೆದುಕೊಂಡು ಇದು ಮಾಡಿದ್ರು, ಲೆಜಿಸ್ಲೇಟಿವ್ ತಂದ್ರು, ಅದಕ್ಕೆ ಹಾಗೆ ತಂದ್ರು. ಅದೇ ರೀತಿ ಹಲವಾರು ಕಾನೂನುಗಳನ್ನು ತರಲಾಗಿದೆ. ಸೊ ಅದರಲ್ಲಿ ಈಗ ತಾವೇನು ಹೇಳಿದ್ರಿ, ಈಗ ಈ ಕಾಮನ್ ಸಿವಿಲ್ ಕೋಡ್ ಇದರ ಬಗ್ಗೆ ಇದು ಚರ್ಚೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಇದೆ, ಈಗಲೂ ಪ್ರಸ್ತುತ ಇದೆ. ಹಲವಾರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಅದಕ್ಕೆ ಪೂರಕವಾಗಿದೆ, ಕೊಡಬೇಕು ಅಂತ ಇದೆ. ಆದ್ರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಾಧ್ಯವಾ ಇದು ಪ್ರಶ್ನೆ. ತರಬೇಕು, ಅದು ಎಲ್ಲರಿಗೂ ಉತ್ತಮ ಆಡಳಿತ ಕೊಡ್ಲಿಕ್ಕೆ ಬಹಳ ಒಳ್ಳೇದು. ಅಂದ್ರೆ ಇದರಲ್ಲಿ ಇರುವಂಥದ್ದು ಈ ಮದುವೆಗೆ ಬೇರೆ ಬೇರೆ ಕಾನೂನಿದೆ, ಈಗ ಸಕ್ಸೆಷನ್ಗೆ ಬೇರೆ ಬೇರೆ ಕಾನೂನಿದೆ. ಹಿಂದೂ ಮ್ಯಾರೇಜ್ ಆ್ಯಕ್ಟ್, ಪಾರ್ಸಿ ಮ್ಯಾರೇಜ್ ಆ್ಯಕ್ಟ್, ಮುಸ್ಲಿಂ ಮ್ಯಾರೇಜ್ ಆ್ಯಕ್ಟ್, ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾನೂನು, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವಿಚ್ಛೇದನ. ಸೊ ಇದೆಲ್ಲ ಆಗಿ ನೋಡಿ, ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತು ಹೇಳ್ತಾ ಇದ್ರು ಪ್ರತಿ ಭಾಷಣದಲ್ಲಿ. ನಾನೀಗ ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಆದ್ರೆ ಅವರ ಮಾತನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಅನೇಕತಾಮೆ ಏಕತಾ ಹಿಂದೂಸ್ತಾನ್ಗೆ ವಿಶೇಷತಾ ಅಂತ. ಅನೇಕತೆಯಲ್ಲಿ ಏಕತೆನೆ ತರುವಂತ ಪ್ರಯತ್ನ ಮಾಡಬೇಕು ಅನ್ನೋಂಥದ್ದು. ಸೊ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇದು ಬಹಳ ಕಷ್ಟ ಆಗಿದೆ. ಯಾಕೆಂದ್ರೆ ಒಂದು ಕಡೆ ಹಲಾಲ್ ಪ್ರಕರಣ ಇದಾಗ್ತದೆ, ಒಂದು ಕಡೆ ಹಿಜಾಬ್ ಇದಾಗ್ತಾ ಇದೆ. ಇದರಲ್ಲಿ ಒಂದು ವರ್ಗದವರು ನಮ್ಮ ಸಿಡಿದೇಳುವಂತಹ ಪರಿಸ್ಥಿತಿ ಕಾಣ್ತಾ ಇದ್ದೇವೆ ನಾವು. ಇದು ಪ್ರಸ್ತುತ ಈ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ಲ, ತರಲೇಬೇಕಿದ್ದನ್ನ ಅವರ ಮನವೊಲಿಸಿ ತರುವಂಥದ್ದು ಬಹಳ ಮುಖ್ಯ. ಇನ್ನೊಂದು ವರ್ಗ ಏನಿದೆ, ಇದು ನಾಟ್ ಓನ್ಲಿ ಕನ್ಫೈನ್ ಟು ಮುಸ್ಲಿಂ ಕಮ್ಯುನಿಟಿ, ನಾರ್ತ್ ಈಸ್ಟ್ ನಲ್ಲಿ ಇದ್ದಂತ ಇದಕ್ಕೆ ಬಹಳ ಅಪೋಸ್ ಇದೆ. ಸೊ ಇದನ್ನೆಲ್ಲ ಅವರನ್ನ ಗಣನೆಗೆ ತೆಗೆದುಕೊಂಡು ಅವರ ಮನವೊಲಿಸಿ ಕಾಮನ್ ಸಿವಿಲ್ ಕೋಡ್ ತಂದ್ರೆ ಬಹಳ ಒಳ್ಳೆಯದು. ಒಂದು ರಾಜ್ಯಕ್ಕೆ ಸೀಮಿತವಾಗಿ ತರುವಂಥದ್ದು ಅದು ಪ್ರಸ್ತುತ ಅಲ್ಲ. ಉತ್ತರಾಖಂಡ ಒಂದು ರಾಜ್ಯಕ್ಕೆ ತಂದ್ರೆ ಈ ದೇಶದಲ್ಲೇ ಒಂದು ರೀತಿಯ ಅಲ್ಲೋಲ ಕಲ್ಲೋಲ ಆಗ್ತದೆ. ತರೋದಿದ್ರೆ ಸೆಂಟ್ರಲ್ ಲಾ ನೋಡಿ, ಕಾನ್ಕರೆಂಟ್ ಲಿಸ್ಟ್ ಇದೆ, ಸ್ಟೇಟ್ ಲಿಸ್ಟ್ ಇದೆ, ಸೆಂಟ್ರಲ್ ಲಿಸ್ಟ್ ಇದೆ. ಇದು ಯಾವ ಲಿಸ್ಟಲ್ಲಿ ಬರ್ತದೆ ನನಗೆ ನಿಖರವಾಗಿ ಗೊತ್ತಿಲ್ಲ. ಬಹುಶಃ ಕಾನ್ಕರೆಂಟ್ ಲಿಸ್ಟ್ನಲ್ಲಿ ಬರೋದ್ರಿಂದ ಈ ಉತ್ತರಾಖಂಡ ರಾಜ್ಯ ಈ ವಿಚಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಅನಿಸಿಕೊಂಡಿದ್ದೇನೆ. ಆದರೆ ಇಂತಹ ಒಂದು ಪ್ರಮುಖವಾದಂತಹ ಸೂಕ್ಷ್ಮವಾದಂತಹ ವಿಚಾರವನ್ನ ಇದು ಕೇಂದ್ರ ಸರ್ಕಾರವೇ ಎಲ್ಲರ ಮನವೊಲಿಸಿ ತರುವಂತಹ ಪ್ರಯತ್ನವನ್ನು ಮಾಡಬೇಕು. ಒಳ್ಳೆಯ ಲಾ ಇದೆ, ಒಳ್ಳೆಯ ವಿಚಾರ ಇದೆ. ಆದ್ರೂ ಕೂಡ ಈ ಸಂದರ್ಭ ಅತಿ ಸೂಕ್ಷ್ಮವಾದಂತ ಸಂದರ್ಭ ಇಡೀ ದೇಶದಲ್ಲಿ ಇರುವಂತ ಸಂದರ್ಭ ಸಾಧ್ಯ ಇಲ್ಲ ಅನ್ನೋದು ತಾವು ಹೇಳ್ತಾ ಇದ್ದೀರಾ. ಸಾಧ್ಯ ಇಲ್ಲ ಅಂತಲ್ಲ, ಮನವೊಲಿಸಿ ತನ್ನಿ. ಮನವೊಲಿಸಿ ಅನೇಕತಾಮೆ ಏಕತಾ ಅಂತ ಅದಕ್ಕೆ ಹೇಳಿದ್ದೆ. ಎಲ್ಲರಲ್ಲಿ ಒಂದು ಏಕತೆ ತರುವಂತ ಪ್ರಯತ್ನ ಮಾಡ್ಬೇಕು, ನಾವು ಮನವೊಲಿಸಬೇಕು. ಕಾಮನ್ ಸಿವಿಲ್ ಕೋಡ್ ಇದನ್ನ ತಂದ್ರೆ ಅದು ಬರಲೇಬೇಕು, ಬರುತ್ತೆ. ಆದ್ರೆ ಮನವೊಲಿಸಿ ತನ್ನಿ ಅಷ್ಟೇ, ನಮ್ಮ ಮನವೊಲಿಸಿ ತರಬೇಕು. ಇಲ್ಲದ್ರೆ ಇನ್ನು ಮುಂದಕ್ಕೆ ನಾವು ಈ ಹಿಂದೆ ನೋಡಿರುವಂತಹ ಸಿಎಎ ಎನ್ಆರ್ಸಿಗಳು ಅಂತ ಹೋರಾಟಗಳನ್ನು ನಾವು ನೋಡಬಹುದು. ಹಲವಾರು ತೀರ್ಪುಗಳು ಅದಕ್ಕೆ ಪೂರಕವಾಗಿದೆ. ಜಸ್ಟಿಸ್ ಕೆ.ಟಿ. ಥಾಮಸ್ ಅವರು ಕೊಟ್ಟಂತ ಇದೆ, ಹಾಗೆ ಅಲ್ಪಸಂಖ್ಯಾತ ಜಡ್ಜ್ಗಳೇ ಕೊಟ್ಟಂತ ರೂಲಿಂಗ್ಗಳು ಕೂಡ ಕಾಮನ್ ಸಿವಿಲ್ ಕೋಡ್ ಬರುವಂತದ್ದು ಬಹಳ ಅತ್ಯಂತ ಪ್ರಸ್ತುತ ಅಂತ ಹೇಳಿದ್ದಾರೆ. ಇದರಿಂದ ಗಣೇಶ್ ಪೂಜಾರಿ ಅವರು ಹೇಳಿದಂತ ಯಾವ ಹಕ್ಕುಗಳಿದೆ ಅದಕ್ಕೇನು ಮೊಟ್ಟಕ್ಕೆ ಆಗುದಿಲ್ಲ ನನ್ನ ಲೆಕ್ಕದಲ್ಲಿ. ಅದು ಬೇರೆ ರಿಸರ್ವೇಶನ್ ಪಾಲಿಸಿ ಅದಕ್ಕೆ ಬರುತ್ತೆ, ಇದರಲ್ಲಿ ಬರುವುದಿಲ್ಲ. ಅದರಲ್ಲಿ ಭಯಪಡಬೇಕಾಗಿಲ್ಲ. ಬಟ್ ಓನ್ಲಿ ಥಿಂಗ್ ಇಸ್ ಕನ್ವಿನ್ಸ್ ದ ಪೀಪಲ್ ಅಂಡ್ ಡೂ ಇಟ್. ಬಹುಶಃ ನನ್ನ ಒಂದು ಸಣ್ಣ ಒಂದು ಕನ್ಫ್ಯೂಷನ್, ತಾವು ಹೇಳಿದಾಗ ಈ ಒಂದು ಕಾಮನ್ ಸಿವಿಲ್ ಕೋಡ್ ಇಂಪ್ಲಿಮೆಂಟ್ ಆಗಬೇಕು ಅಂತ ಬಂದಾಗ ಇನ್ನು ಮುಂದಕ್ಕೆ ನಾವು ಸಿಎ ಅಲ್ಲಿ ನೋಡಿದ್ವಿ ಹೋರಾಟಗಳು, ಎನ್ಆರ್ಸಿ ಅಲ್ಲಿ ನೋಡಿದ್ವಿ ಹೋರಾಟಗಳು, ಅಂತ ಹೋರಾಟಗಳು ಬರಬಹುದು ಅನ್ನುವಂಥದ್ದು ಅನಿಸ್ತಾ ಇದೆಯಾ? ಅಲ್ಲ, ಅದಕ್ಕೆ ನಾನು ಹೇಳಿದೆ ಆಗಿರಬಹುದು. ತಾವು ಹೇಳಿದಾಗ ಪ್ರಸ್ತುತ ಪರಿಸ್ಥಿತಿಯನ್ನು ಅದನ್ನ ನಾನು ಈ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದೇನೆ. ಈಗ ಸ್ವಲ್ಪ ಅತಿ ಸೂಕ್ಷ್ಮವಾಗಿದೆ. ದೇಶ ಒಂದು ಶಾಂತಿಯುತವಾಗಿ ಇರುವಂತಹ ಪರಿಸ್ಥಿತಿಯಲ್ಲಿ ಅವರೆಲ್ಲರ ಮನವನ್ನ ಒಲಿಸಿ ಮಾಡುವುದು ಸೂಕ್ತ. ಇಲ್ಲದಿದ್ರೆ ದೇಶ ಈಗ ಗೊತ್ತಿದೆ ನಿಮಗೆ ಹೇಗೆ ಅಂತ. ಎನ್ಆರ್ಸಿ ಇದೆಲ್ಲ ಬರ್ತಾ ಇದೆಯಲ್ಲ, ಒಂದೊಂದೇ ಹಿಜಾಬ್ ಪ್ರಕರಣ ಬರ್ತಾ ಇದೆ, ಹಲಾಲ್ ಪ್ರಕರಣ ಬರ್ತಾ ಇದೆ. ಈಗ ಬೇರೆ ಬೇರೆ ವಿಚಾರಗಳು, ಸಣ್ಣ ಸಣ್ಣ ಸೂಕ್ಷ್ಮ ವಿಚಾರಗಳನ್ನು ಎತ್ತಿ ಹಾಕುವಂತ ಪ್ರಯತ್ನ ಆಗ್ತಾ ಇದೆ. ಅದರಲ್ಲಿ ದೇಶದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿಯಾಗುವಂತ ಸಾಧ್ಯತೆ ಇದೆ. ಅದರಿಂದ ಕಾಮನ್ ಸಿವಿಲ್ ಕೋಡ್ ಬೇಕೇ ಬೇಕು, ಆದ್ರೆ ವಿತ್ ದ ಕನ್ಸೆನ್ಸಸ್ ಎಲ್ಲರ ಒಪ್ಪಿಗೆ ಅಂತ ಆಗ್ಬೇಕು. ಎಸ್ ವೆಲ್ ಎಕ್ಸ್ಪ್ಲೇನ್. ನಾನು SP ಚೆಂಗಪ್ಪ ಅವ್ರ ಜೊತೆ ಮಾತನಾಡಿದೆ. ನನಗೆ ಅನೇಕ ಕರೆಗಳು ಬರ್ತಾ ಇದೆ. ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅವರ ಅಭಿಪ್ರಾಯ ಕೂಡ ಸಂಗ್ರಹ ಮಾಡಬೇಕು. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ಏನ್ ಹೇಳ್ತಾರೆ ಕಾಮನ್ ಸಿವಿಲ್ ಕೋಡ್ ಬಗ್ಗೆ ನಮ್ಮ ನಾಗರಿಕರು? ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಎಸ್ ಸರ್, ತಮ್ಮ ಹೆಸರುಲಿಂದ ಸರ್? ಹಲೋ, ತಮ್ಮ ಹೆಸರು ಎಲ್ಲಿಂದ ಸರ್? ಹಲೋ, ಕಿರಣ್ ಮಂಗಳೂರು. ಮಂಗಳೂರಿಂದ ಕಿರಣ್. ಎಸ್ ಕಿರಣ್ ಅವರೇ, ಮಾತಾಡಿ ಸರ್. ಹಲೋ, ಮಾತಾಡಿ ಸರ್.
ಕಾಮನ್ ಸಿವಿಲ್ ಕೋಡ್ ಅಲ್ಲಿ ಈ ಮೀಸಲಾತಿ ಅನ್ನೋದನ್ನೆಲ್ಲ ಇದು ಈ ಸಬ್ಸಿಡಿ ಇವನ್ನೆಲ್ಲ ಬಿಟ್ಟು ಈ ಏನಾಗಿದೆ ಅಂದ್ರೆ ಬಡತನದಲ್ಲಿ ರೇಖೆಗಿಂತ ಕೆಳಗೆ ಯಾರಿದ್ದಾರೆ ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ರೀತಿಯ ಆದಾಯ ಗಳಿಕೆ ಅಂತ ಕೆಲಸ ಮಾಡಬೇಕು. ಅಂದ್ರೆ ಈ ಮೀಸಲಾತಿ ಬಿಟ್ಟು ಅವರಿಗೆ ಸರ್ಕಾರದ ಯಾವ್ದು ಸವಲತ್ತುಗಳು ಸಿಗ್ಬೇಕು, ಶಿಕ್ಷಣದಲ್ಲಿ ಆಗ್ಲಿ, ಆರೋಗ್ಯದಲ್ಲಿ ಆಗ್ಲಿ, ವಸತಿಯಲ್ಲಾಗ್ಲಿ, ಮತ್ತೆ ಇಂತಹ ಕಾರ್ಯಕ್ರಮಗಳು, ಮತ್ತೆ ಸರ್ಕಾರಿ ನೌಕರರ ಇದರಲ್ಲೂ ಕೂಡ ಅಂತಹ ಒಂದು ಮನೆತನಗೆ ಒಬ್ಬನಿಗೆ ಯಾರು ಕಲ್ತಿರ್ತಾನೆ ಆಧಾರ ಸ್ತಂಭವಾಗಿ ಅವನ ಒಬ್ಬನಿಗೆ ಕೆಲಸ ಸಿಗುವ ಹಾಗೆ ಮಾಡಬೇಕು. ಈ ಮೀಸಲಾತಿ ಏನಾದ್ರು ತೆಗಿಬೇಕು. ಬಡತನ ರೇಖೆಗಿಂತ ಯಾರಿದ್ದಾರೆ ಕೆಳಗಿದ್ದಾರೆ, ಪ್ರತಿಯೊಂದು ಜಾತಿ ಧರ್ಮ ಯಾವ್ದ್ರಲ್ಲಿದ್ದಾರೆ ಎಲ್ರಿಗೂ ಕೊಡುವಂತದ್ದು, ಅದನ್ನು ಹೆಕ್ಕಿ ತೆಗೆಯುವಂತದ್ದು ಅಂತದನ್ನು ಮಾಡಬೇಕು. ಇನ್ನೊಂದು, ಈ 4 ಸಂಖ್ಯೆಗಿಂತ ಜಾಸ್ತಿ ಯಾರಿದ್ದಾರೆ ಅವರಿಗೆ ಈ ಮತವನ್ನು ಕೊಡುವಂತ ಹಕ್ಕನ್ನು ಹಿಂಪಡಿಬೇಕು. ಅವಾಗ ಕರೆಕ್ಟ್ ಆಗಿಬಿಡುತ್ತೆ. ಓಕೆ ಓಕೆ ಎಸ್ 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 ಸರ್, ಥ್ಯಾಂಕ್ ಯು ಸರ್. ಇಸ್ ಇಟ್ ಪಾಸಿಬಲ್ ಚೆಂಗಪ್ಪ ಅವರು? ಅಲ್ಲ, ಅದು ಅವರು ಡಿಫರೆಂಟ್ ಇಶ್ಯೂ. ಓಕೆ, ಇಟ್ ಇಸ್ ಅ ಡಿಫರೆಂಟ್ ಇಶ್ಯೂ ಟೋಟಲಿ. ಅಲ್ಲ, ಇಸ್ ಇಟ್ ಪಾಸಿಬಲ್ ಬರಲ್ಲ? ಯಾವುದು ಯೂನಿಫಾರ್ಮ್, ನಮ್ಮ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಬರಲ್ಲ, ಅದರ ವ್ಯಾಪ್ತಿಗೆ ಬರೋದಿಲ್ಲ ಅಂತ ವಿಚಾರ ಬರೋದಿಲ್ಲ. ಓಕೆ, ರಿಸರ್ವೇಶನ್ ಪಾಲಿಸಿ ಬೇರೆ ಬೇರೆ ಪಾಲಿಸೀಸ್ ಇದೆ, ಅದರಲ್ಲಿ ಬರುತ್ತೆ. ಇದಕ್ಕೆ ಬರೋದಿಲ್ಲ. ಕನ್ಫೈನ್ ಟು ನಾ ಹೇಳಿದಲ್ಲ, ಈಗ ಮ್ಯಾರೇಜ್ ಲಾಸ್ ಇದೆ, ಸಕ್ಸೆಷನ್ ಲಾಸ್ ಇದೆ, ಇದೆಲ್ಲ ಕಾಮನ್ ಆಗಿ ಬರುವಂತದ್ದು. ಈಗ ನೋಡಿ, ಈಗ ಒಂದು ಧರ್ಮದವರಿಗೆ ಒಂದು ರೀತಿಯ ಕಾನೂನು, ಮದುವೆಗೆ ಒಂದು ರೀತಿಯ ಕಾನೂನು, ಅಲ್ಲಿ ಬೇರೆ ಬೇರೆ ವಿಚಾರಗಳು, ಅದು ಬಹಳ ಕನ್ಫ್ಯೂಷನ್ ಸೃಷ್ಟಿಯಾಗಿದೆ, ಜುಡಿಷಿಯರಿಯಲ್ಲಿ ಕನ್ಫ್ಯೂಷನ್ ಸೃಷ್ಟಿಯಾಗಿದೆ. ಎಸ್ ಸರ್, ಎಸ್ ಸರ್. ಅದೇ ರೀತಿ ಶಂಭು ಶರ್ಮಾ ಅವ್ರ ಜೊತೆ ನಾನು ಕೇಳಬೇಕು ಈ ಸಂದರ್ಭ. ನಮ್ಮ ಗಣೇಶ್ ಪೂಜಾರಿ ಅವರು ಹೇಳಿದಾಗೆ ಇದು ಅಷ್ಟೊಂದು ಕ್ರೂರವಾಗಿದೆಯಾ? ಸಮಾನ ನಾಗರಿಕ ಸಂಹಿತೆ ತಾವು ಮಾಡಲು ಹೊರಟಿರುವಂತಹ ಸಂಹಿತೆ ಏನಿದೆ ಕ್ರೂರವಾಗಿದೆಯಾ ಅಥವಾ ಭಯಾನಕವಾಗಿದೆ, ಗಂಭೀರತೆ ಇದೆಯಾ? ಇದು ಪ್ರಶ್ನೆ ಬರ್ತಾ ಇರುವಂತದ್ದು. ಇದರಲ್ಲಿ ಕ್ರೂರತ್ವವೇ ಇಲ್ಲ. ನೋಡಿ, ಎಲ್ಲದರಲ್ಲಿಯೂ ತಪ್ಪನ್ನು ಕಂಡುಹುಡುಕುವವರಿಗೆ ಎಲ್ಲದರಲ್ಲಿಯೂ ತಪ್ಪೇ ಕಾಣುವುದು. ಒಳ್ಳೆದನ್ನು ಏನಿದೆ ಅಂತ ಹೇಳಿ ನೋಡುವಂಥ ಒಂದು ಹವ್ಯಾಸ ನಾವು ಬೆಳೆಸಿಕೊಂಡ್ರೆ, ಅಂದರೆ ಪಾಸಿಟಿವಿಟಿ ನಾವು ಕ್ರಿಯೇಟ್ ಮಾಡಬೇಕು. ಈಗ ಗಣೇಶ್ ಪೂಜಾರಿ ಅವರು ಹೇಳಿದರು ತಾರತಮ್ಯತೆ ಇತ್ತು, ಮತ್ತು ಈ ಇಂಡಿಯಾದಲ್ಲಿ ಬೇರೆ ನಮ್ಮ ಭಾರತ ದೇಶದಲ್ಲಿ ಅಂತ ಹೇಳಿ ಈ ತಾರತಮ್ಯತೆ ಅಂತ ಹೇಳುವಂಥದ್ದು ಇಡೀ ಜಗತ್ತಲ್ಲಿ ಇತ್ತು. ಪ್ರೋಗ್ರೆಸ್ಡ್ ಕಂಟ್ರಿಲಿ, ಪ್ರೋಗ್ರೆಸಿಂಗ್ ಕಂಟ್ರಿಲಿ ಈಗಲೂ ಇದೆ. ಅಮೆರಿಕದಲ್ಲಿದೆ, ಇಂಗ್ಲೆಂಡಲ್ಲಿದೆ, ಇನ್ ವೇರಿಯಸ್ ಕಂಟ್ರೀಸ್ ಸಚ್ ಆ್ಯಕ್ಚುಲಿ ಒಂದು ರೀತಿಯ ಇನ್ಹ್ಯೂಮನ್ ಪ್ರಾಕ್ಟೀಸ್ ಈಸ್ ಪ್ರಿವೈಲಿಂಗ್. ಆಯಿತಾ? ಈ ಏಕರೂಪ ನಾಗರಿಕ ಸಂಹಿತೆಯಿಂದ ಆ ತಾರತಮ್ಯತೆಯನ್ನೇ ತೆಗೆದು ಹಾಕಲಾಗುವುದು. ಓಕೆ, there will be no ಎಂತದು ಡಿಫರೆನ್ಸ್ ಬಿಟ್ವೀನ್ ಕಮ್ಯುನಿಟಿ, ಬಿಟ್ವೀನ್ ರಿಲಿಜಿಯನ್. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಮದುವೆ ವಿಚಾರ ಆಗಲಿ ಅಥವಾ ಆಸ್ತಿ ಈ ಸಕ್ಸೆಷನ್ ವಿಚಾರವಾಗಲಿ ಎಲ್ರಿಗೂ ಒಂದೇ ರೀತಿಯಲ್ಲಿ ಕೊಡ್ತಾರೆ. ಈಗ ನೀವು ಕ್ರಿಮಿನಲಿಗೆ ಒಂದು ಏಕರೂಪ ನಾಗರಿಕ ಸಂಹಿತೆ ಇದೆ ಅಂತ ಹೇಳಿ ಆದರೆ, ಕಾಮನ್ ಕ್ರಿಮಿನಲ್ ಕೋಡ್ ಇದೆ ಅಂತ ಹೇಳಿ ಆದರೆ, ಯಾಕೆ ಕಾಮನ್ ಸಿವಿಲ್ ಕೋಡ್ ಮಾಡಬಾರ್ದು? ಈಗ ನಮ್ಮಲ್ಲಿ ಕ್ರಿಮಿನಲ್ ಕೇಸಿಗೆ ಏನು ಇದಿದೆ, ಒಂದು ಕಾಯ್ದೆಗಳಿವೆ. ಆ ಕಾಯ್ದೆಗಳು ಎಲ್ಲರಿಗೂ ಏಕರೂಪದಲ್ಲಿ ಅಪ್ಲೈ ಆಗ್ತದೆ, ಹೌದಲ್ವ? ಈಗ ಬೇರೆ ಬೇರೆ ಮತದವರಿಗೆ ಅಥವಾ ಪಂಗಡದವರಿಗೆ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಲ್ಲ, ಒಂದೇ ರೀತಿಯಲ್ಲಿ ಇದೆ. ಅದೇ ರೀತಿಯಲ್ಲಿ ಆವಾಗ ಈಗ ನಿಮ್ಮ ಒಂದು ರೀತಿಯ ವಾಟ್ ಯುವರ್ ರಿಲಿಜಿಯಸ್ ಅನಾಕ್ಟ್ಮೆಂಟ್ ಅಂತ ಏನು ಹೇಳ್ತಾರೆ, ಅದು ಇದೆ ಅಂತ ಹೇಳಿ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೇವಾ? ಇಲ್ಲ. ಮಾಡುವಂಥದ್ದು ಅದು ಆ್ಯಕ್ಚುಲಿ ಹ್ಯುಮೇನ ಅಂದರೆ ಒಂದು ಮನುಷ್ಯ, ಅಂದರೆ ಒಂದು ರೀತಿಯ ಒಂದು ನಾಗರಿಕ ಸಮಾಜದಲ್ಲಿ ಮಾಡುವಂಥದ್ದಲ್ಲ. ಆದರೆ ಬೇರೆ ಬೇರೆ ಕಂಟ್ರಿಗಳಲ್ಲಿ, ಇಸ್ಲಾಮಿಕ್ ಕಂಟ್ರಿಗಳಲ್ಲಿ ಅವರದ್ದೇ ಆದಂತಹ ಕಾನೂನುಗಳಿವೆ, ಆಯ್ತಾ? ಅದನ್ನೇ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಈಗ ಮುಸಲ್ಮಾನರಿಗೆ ಅದೇ ಅಂತಹ ಕಾನೂನನ್ನು ಭಾರತ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ತದಾ? ಆಗುವುದಿಲ್ಲ. ಹಾಗಾದ ಕಾರಣ ಇಲ್ಲಿ ಎಲ್ರಿಗೂ ಒಂದೇ ರೀತಿಯಲ್ಲಿ ಈ ಕ್ರಿಮಿನಲ್ಗೆ ಸಂಬಂಧಪಟ್ಟು, ಕಾಂಟ್ರಾಕ್ಟ್ಗೆ ಸಂಬಂಧಪಟ್ಟು, ಇನ್ನಿತರ ವಿಷಯಕ್ಕೆ ಸಂಬಂಧಪಟ್ಟು ಎಲ್ಲ ಕಾಮನ್ ಲಾ ಇದೆ. ಅದೇ ರೀತಿಯಲ್ಲಿ ಇದು ಕೂಡ ಅಂತಹ ಒಂದು ಸೂಕ್ಷ್ಮವಾದ ವಿಷಯ ಅಲ್ಲ. ಈಗ ಚಂಗಪ್ಪನವರು ಹೇಳಿದ್ರು, ಈಗ ಸೂಕ್ಷ್ಮ ಪರಿಸ್ಥಿತಿ ಇದೆ, ಸೂಕ್ಷ್ಮ ಪರಿಸ್ಥಿತಿ. ಈ ಸೂಕ್ಷ್ಮ ಪರಿಸ್ಥಿತಿ ಅಂತ ಹೇಳುವಂಥದ್ದು ಅದು ನಮ್ಮ ಒಂದು ರೀತಿಯ ಒಂದು ನಮ್ಮ ಅಭಿಪ್ರಾಯ, ಮನಸ್ಥಿತಿ ನೀವು ಹೇಳಿದಾಗೆ, ದಟ್ ಮೆಂಟಲ್ ಸ್ಟೇಟಸ್ ಆಫ್ ಪರ್ಟಿಕ್ಯುಲರ್ ಪರ್ಸನ್, ಪರ್ಟಿಕ್ಯುಲರ್ ಇಂಡಿವಿಜುವಲ್ ಆರ್ ಪರ್ಟಿಕ್ಯುಲರ್ ಗ್ರೂಪ್. ಈಗ CAA ಯಲ್ಲಿ ಏನು ಯಾರಿಗೆ ಅನ್ಯಾಯ ಆಗಿದೆ? ಯಾರಿಗೂ ಅನ್ಯಾಯ ಆಗಲಿಲ್ಲ. ಯಾರು ಪರ್ಸಿಕ್ಯೂಟೆಡ್ ಹಿಂದೂಸ್ ಅಂತೇಳಿ ಯಾರೆಲ್ಲ ಇದ್ದಾರೆ, ಹಿಂದೂಸ್, ಬುದ್ಧರು, ಸಿಖ್ಖರು, ಜೈನರು ಬೇರೆ ದೇಶದಲ್ಲಿ ಇದ್ದಾರೆ, ಅವರಿಗೆ ಒಂದು ಆಶ್ರಯ ಕೊಡುವಂತಹ ಒಂದು ವ್ಯವಸ್ಥೆ. ಅದನ್ನು ಯಾವ ರೀತಿಯಲ್ಲಿ ಬೇಕು ಅಂತ ಎಲ್ಲ ಗೊತ್ತಿದ್ರು ಕೂಡ ಅದನ್ನು ತಪ್ಪಾಗಿ ಅರ್ಥೈಸಿ
ಜನರನ್ನು ದಿಕ್ಕು ತಪ್ಪಿಸಿ ದೊಡ್ಡ ಎಜಿಟೇಷನೇ ಮಾಡಿದ್ರು. ಏನಾಯಿತು, ಈ ಕಾನೂನನ್ನು CA ಕಾನೂನನ್ನು ಯಾಕೆ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಲಿಲ್ಲ? ಇಟ್ ಇಸ್ ಡಿಸ್ಕ್ರಿಮಿನೇಟರಿ ಅಂತೇಳಿ. ಇಷ್ಟರೊಳಗೆ ಯಾರು ಮಾಡಲಿ, ಸುಮ್ಮನೆ ಬೊಬ್ಬೆ ಹೊಡಿತಾ ಇದ್ದಾರೆ. ಆದ ಕಾರಣ ಯಾವುದು ನೀವು ಮಾಡ್ತೀರಿ ಒಳ್ಳೆ ಕೆಲಸ ಅದನ್ನು ವಿರೋಧಿಸುವುದು ಅಂತ ಹೇಳುವಂಥ ಆ ಭಾವನೆಯೇ ಇರುವಂಥದ್ದು. ಇದರಲ್ಲಿ ಕನ್ಸ್ಟ್ರಕ್ಟಿವ್ ಒಪೋಸಿಷನ್ ಅಲ್ಲ, ಡಿಸ್ಟ್ರಕ್ಟಿವ್ ಒಪೋಸಿಷನ್ ಅಂತ ಹೇಳ್ತಾರೆ ನಾನು ಇದನ್ನು. ಫಾರ್ ಎಕ್ಸಾಂಪಲ್, ಇದು ಇವರಿಗೆಲ್ಲ ಗೊತ್ತಿಲ್ಲದೇನಲ್ಲ, ಗೋವಾದಲ್ಲಿ ಈ ಸಮಾನ ನಾಗರಿಕ ಸಮಿತಿ ಎಷ್ಟು ಸಮಯದಿಂದ ಇದೆ? ಮುಸಲ್ಮಾನರಿಗೆ ಅಪ್ಲೈ ಆಗ್ತದೆ, ಹಿಂದೂಗಳಿಗೆ ಅಪ್ಲೈ ಆಗ್ತದೆ, ಕ್ರಿಶ್ಚಿಯನ್ರಿಗೆ ಅಪ್ಲೈ ಆಗ್ತದೆ, ಎಲ್ಲ ಮತದವರು ಎಲ್ಲ ಜಾತಿಯವರಿಗೆ ಗೋವಾದಲ್ಲಿ ಆಗಿದೆ ಮೊದಲು. ಆವಾಗ ಯಾಕೆ ವಿರೋಧಿಸಿಲ್ಲ ಇವರು? ಕಾಂಗ್ರೆಸ್ ಸರ್ಕಾರ ಇರುವಾಗ ಯಾವ ಕಾನೂನು ಕೂಡ ತರಬಹುದು. ಬೇರೆ BJP ಅಥವಾ ಇನ್ನಿತರ ಯಾವುದೋ ಸರ್ಕಾರ ತಂದರೆ ಅದನ್ನು ವಿರೋಧಿಸಬೇಕು ಅಂತ ಹೇಳುವಂಥ ಈ ಮನಸ್ಥಿತಿಯನ್ನು ಇವರು ಬಿಟ್ಟು ಈ ಭಾರತ ದೇಶದ ಬೆಳವಣಿಗೆಗೆ ಇವರು ಸಹಾಯ ಮಾಡಬೇಕು. ಉತ್ತರಾಖಂಡ ಸರ್ಕಾರ, ಇದು ನಮ್ಮ ಚಂಗಪ್ಪನವರು ಹೇಳಿದಾಗೆ, ದಿಸ್ ಸಬ್ಜೆಕ್ಟ್ ಅಬ್ಸಲ್ಯೂಟ್ಲಿ ಇನ್ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿಯನ್ನು ಸ್ಟೇಟು ಅಳವಡಿಸಿಕೊಳ್ಬೋದು, ಸೆಂಟ್ರಲ್ ಗೌರ್ಮೆಂಟು ಅಳವಡಿಸಿಕೊಳ್ಬೋದು. ಈಗ ಸೆಂಟ್ರಲ್ ಗೌರ್ಮೆಂಟೇ ಮಾಡಬೇಕು ಅಂತೇಳಿ ಮೊನ್ನೆ ಡೆಲ್ಲಿ ಹೈಕೋರ್ಟ್ ಹೇಳಿತು, ತಮಗೆ ಗೊತ್ತಿದೆ, ಅಲಹಾಬಾದ್ ಹೈಕೋರ್ಟ್ ಹೇಳಿತು, ಸುಪ್ರೀಂ ಕೋರ್ಟ್ ಹೇಳಿತು. ಹಾಗಾದರೆ ಈ ನ್ಯಾಯಾಧೀಶರುಗಳಿಗೆ ಅಥವಾ ಇಂಥ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ ಏನು ಯೋಚನೆ ಮಾಡದೆ ಇಂಥ ಡೈರೆಕ್ಷನ್ ಕೊಡ್ತದ ಅಥವಾ ಸಜೆಷನ್ ಕೊಡ್ತದ ಸೆಂಟ್ರಲ್ ಗೌರ್ಮೆಂಟ್ಗೆ? ಒಂದು ಕಾಮನ್ ಸಿವಿಲ್ ಕೋಡ್ ತನ್ನಿ, ಇದರಿಂದಾಗಿ ಒಳ್ಳೆದಾಗ್ತದೆ, ಈ ಕನ್ಫ್ಯೂಷನ್ ಹೋಗ್ತದೆ ಅಂತೇಳಿ ನ್ಯಾಯಾಧೀಶರು ಹೇಳಿ, ಅದಕ್ಕೂ ನಾವು ಒಪ್ಪುವುದಿಲ್ಲ. ಆರ್ ವಿ ಅಬವ್ ಆಲ್ ದೀಸ್ ಜಸ್ಟಿಸಸ್? Are we more prudent than these people? Have they not considered all these facts in detail and gave their suggestion? ಆದ ಕಾರಣ ನಾವು ಯಾರು ಮಾಡ್ತಾರೆ ಎಂಬ ವಿಚಾರ ನೋಡಿಕೊಂಡು ವಿರೋಧಿಸುವುದಲ್ಲ. ನೀವು ವ್ಯಕ್ತಿಗತವಾಗಿ ವಿರೋಧಿಸ್ತಾ ಇದ್ದೀರಿ, ಒಂದು ಪ್ರಿನ್ಸಿಪಲ್ ಆಗಿ ವಿರೋಧಿಸ್ತಾ ಇಲ್ಲ. ಇದು BJP ಅವರು ಮಾಡಬಾರದು ಅಥವಾ ಇವರು ಮಾಡಬಾರದು ಅಂತ ಹೇಳಿ. ಆದ ಕಾರಣ ನೀವು ವಿರೋಧಿಸಿದ್ರೆ ಆವಾಗ ಗೋವಾದಲ್ಲಿ ಯಾವಾಗ ಗೋವಾ ವಿಮೋಚನೆ ಆಯ್ತಾ ಆವಾಗ ಈ ಏಕರೂಪ ನಾಗರಿಕ ಸಂಹಿತೆ ತಂದಾಗ ಯಾಕೆ ಅದನ್ನು ವಿರೋಧಿಸಿಲ್ಲ ನೀವು? ಇವತ್ತು ಕೂಡ ಯಾವ ಮತದವರು ಅದರಲ್ಲಿ ವಿರೋಧಿಸ್ತಾ ಇಲ್ಲ, ಎಲ್ಲರೂ ಅದನ್ನು ಅವಲಂಬನೆಯಲ್ಲಿದ್ದಾರೆ. ಎವ್ರಿಬಡಿ ಹ್ಯಾಸ್ ಅಕ್ಸೆಪ್ಟೆಡ್, ಅಡಾಪ್ಟೆಡ್ ಅಂಡ್ ದೇ ಆರ್ ಆಕ್ಚುಲಿ ಡೀಲಿಂಗ್ ವಿತ್ ದೇರ್ ರೈಟ್ಸ್ ಅಕಾರ್ಡಿಂಗ್ ಟು ದ್ಯಾಟ್ ಆಕ್ಟ್. ಹಾಗಾದ ಕಾರಣ ಇನ್ನು ವಾಟ್ ವೇ ಇಟ್ ಈಸ್ ಡಿಸ್ಕ್ರಿಮಿನೇಟರಿ. ನೀವು ಯಾವ್ಯಾವುದೋ ವಿಷಯ, ಒಂದು ನಿಮಿಷ ಹೇಳಿಬಿಡ್ತಾನೆ, ಯಾವ್ಯಾವುದೋ ವಿಷಯ ತರಬೇಡಿ. ಈಗ ನಿಮಗೆ ರಿಸರ್ವೇಷನ್ ಇದೆ, ನಿಮ್ಮ ರಿಸರ್ವೇಷನ್ ಹೋಗಬಹುದಾ? ರಿಸರ್ವೇಷನಿಗೂ ಇದಕ್ಕೆ ಏನು ಸಂಬಂಧ ಇಲ್ಲ. ಇದು ಒಂದೇ ರೀತಿಯಾಗಿ ಅಸಾಮಾನ್ಯತೆಯನ್ನು ತೆಗೆದುಹಾಕಲಿಕ್ಕೆ ಬೇಕಾಗಿರುವಂತಹ ಈ ಒಂದು ಪ್ರೋಗ್ರೆಸಿವ್ ಎನಾಕ್ಟ್ಮೆಂಟ್ ಕ್ಯಾನ್ ನಾಟ್ ಬಿ ಬ್ಲಾಕ್ಡ್ ಇನ್ ದಿಸ್ ಫ್ಯಾಷನ್ ಬೈ ಕ್ರಿಯೇಟಿಂಗ್ ಕನ್ಫ್ಯೂಷನ್. ಇಲ್ಲಿ ರಿಸರ್ವೇಷನ್ ಹೋಗ್ತಾ ಈಗಲೇ ಅಪಪ್ರಚಾರ ಪ್ರಾರಂಭ ಮಾಡಿದ್ರು, ರಿಸರ್ವೇಷನ್ ಹೋಗಬಹುದು ಅಂತ ಹೋಗುವ ಸಂದರ್ಭ ಇರ್ತಿದ್ರೆ ಸುಪ್ರೀಂ ಕೋರ್ಟ್ ಸಜೆಸ್ಟ್ ಮಾಡ್ತದ, ಹೈಕೋರ್ಟ್ ಸಜೆಸ್ಟ್ ಮಾಡ್ತದ? ನೀವು ಆಲೋಚನೆ ಮಾಡಿ. ಡಿಸ್ಕ್ರಿಮಿನೇಟರಿ ಅಂತ ಅವ್ರಿಗೆ ಕಂಡ್ರೆ ಈ ಡಿಸ್ಕ್ರಿಮಿನೇಟರಿ ಒಂದು ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳುದಿಲ್ಲ ಸ್ವಾಮಿ. ಆದ ಕಾರಣ ವಿ ಶುಡ್ ಆಕ್ಸೆಪ್ಟ್ ಇಟ್ ಆಸ್ ಇಟ್ ಈಸ್ ವಿದೌಟ್ ಆಕ್ಚುಲಿ ಪಾಯ್ಸನಿಂಗ್ ಇಟ್. ಓಕೆ ವೆಲ್ ಎಕ್ಸ್ಪ್ಲೇನ್ ಸರ್. ಎಸ್, ಬರ್ತೇನೆ. ಅದೇ ರೀತಿ ಕರೆಗಳು ಬರ್ತಾ ಇದೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪಾಂಡುರಂಗ ಕುಕ್ಯಾನ್ ಅಂತ ಕೋಡಿಕಲ್ಲಿಂದ. ಮಾತಾಡಿ ಸರ್, ಮಾತಾಡಿ. ನೋಡಿ, ನಮ್ಗೆ ಸಮಾನ ನಾಗರಿಕ ಸಂಹಿತೆ ಅದು ಬರ್ಲಿ, ಅದರಲ್ಲೇನು ಅಭ್ಯಂತರ ಇಲ್ಲ. ಅದ್ರ ಜೊತೆಗೆ ಸಮಾನ ನಾಗರಿಕರು ಬದುಕುವ ಹಕ್ಕು ಒಂದು ಕಾನೂನು ತಂದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ಎಲ್ರಿಗೂ ಒಂದೇ ತರ ಉದ್ಯೋಗ, ಒಂದೇ ತರ ಆರೋಗ್ಯ, ಮೆಡಿಕಲ್, ಒಂದೇ ತರ ವಿದ್ಯಾಭ್ಯಾಸ, ಅದು ಸಮಾನ ರೀತಿಯಲ್ಲಿ ಸಿಗ್ಬೇಕು. ಯಾಕಂತ ಹೇಳಿದ್ರೆ ಈ ರಾಜಕಾರಣಿಗಳು, ಮಂತ್ರಿಗಳು ವಿದೇಶಕ್ಕೆ ನಮ್ಮ ಖರ್ಚಲ್ಲಿ ಮೆಡಿಕಲ್ಗೆ ಹೋಗ್ತಾ ಇದ್ದಾರೆ. ನಾವು ಬಡವರು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಕೆಲವು ಹಳ್ಳಿಗಳಲ್ಲಿ ಫೆಸಿಲಿಟಿ ಇದ್ದು ಇಲ್ಲದಿದ್ರು ಇಲ್ಲ. ಆಗಿರುವಾಗ ಅದರಲ್ಲೊಂದು ಸಮಾನತೆ ತಂದ್ರೆ ತುಂಬಾ ಒಳ್ಳೆಯದಿತ್ತು. ನೋಡಿ, ಆಯುಷ್ಮಾನ್ ಭಾರತ್ ಇದೆಯಲ್ಲ, ಆಯುಷ್ಮಾನ್ ಭಾರತ್ ಎಂಬುದು ಬಡವರಿಗೆ, ಶ್ರೀಮಂತರು ಬಡವರು ಲೆಕ್ಕಿಸದೆ ಎಲ್ರಿಗೂ ಒಂದೇ ರೀತಿ ತಂದ್ರೆ ಅದರಲ್ಲಿ ಸಮಾನತೆ ತಂದ್ರೆ ತುಂಬಾ ಉತ್ತಮ. ನೋಡಿ, ಕೇಂದ್ರ ಸರ್ಕಾರ ಜಾರಿಗೆ ತಂದ ಆಯುಷ್ಮಾನ್ ಭಾರತ್ ಆ ಯೋಜನೆ ಅಡಿಯಲ್ಲಿ ಎಲ್ಲಾ ಬಡವರಿಗೆ 5 ಲಕ್ಷ ರೂಪಾಯಿವರೆಗೆ ಫ್ರೀಯಾಗಿ ಎಲ್ಲ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿದೆ. ಕೋವಿಡ್ ಬಂದಾಗ ಕೂಡ ಅದನ್ನು ಸೆಂಟ್ರಲ್ ಗವರ್ಮೆಂಟು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡಿ ಎಷ್ಟೋ ಬಡವರಿಗೆ ಅದರಿಂದ ಸಹಾಯ ಆಗಿದೆ. ಅದನ್ನು ಉಪಯೋಗಿಸಿ ಅಂತೇಳಿ, ಅದನ್ನು ಉಪಯೋಗಿಸಿ ಅದಕ್ಕೆ ಅವೇರ್ನೆಸ್ ತರಬೇಕು. ಮಾಧ್ಯಮಗಳು ಅದಕ್ಕೆ ಅವೇರ್ನೆಸ್ ಕೊಡಬೇಕು, ಪ್ರಜೆಗಳು ಬುದ್ಧಿವಂತರು ಅವೇರ್ನೆಸ್ ಕೊಡಬೇಕು. ಬೇರೆ ಪ್ರಶ್ನೆ ಇದೆಯಾ ಸರ್? ವಿದ್ಯಾಭ್ಯಾಸಕ್ಕೆ ಏನಾಗಿದೆ? ಯಾವ್ದು ಸರ್?
ವಿದ್ಯಾಭ್ಯಾಸದ ವಿಷಯ. ವಿದ್ಯಾಭ್ಯಾಸ ಕೂಡ ಫಂಡಮೆಂಟಲ್. ಸರ್ವರಿಗೂ ಸಮಾನತೆ ವಿದ್ಯಾಭ್ಯಾಸ ಸಿಗ್ಬೇಕಲ್ಲ. ಸಮಾನತೆ ವಿದ್ಯೆಯನ್ನು ಯಾರಿಗೂ ಡಿನೇ ಮಾಡಬಾರ್ದು. ದಟ್ ಆಸ್ ಆಲ್ರೆಡಿ ಸೆಡ್. ಏನಂತ ಹೇಳಿದ್ರೆ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನ ತಮ್ಮ ಪ್ರಶ್ನೆನ ಕೇಳ್ತಾ ಹೋಗಿ ತದನಂತರ ಉತ್ತರವನ್ನ ಕೊಡ್ತಾರೆ ಅಷ್ಟೇ ಸರ್. ಡಿಸ್ಟ್ರಕ್ಷನ್ ಆಗುವಂತ ಬೇಡ. ನಮ್ಗೆ ಅದರಲ್ಲಿ ಸಮಾನತೆ ಬೇಕು ಅಂತ ಕೇಳೋದು ಅಷ್ಟೇ. ಎಜುಕೇಶನ್ ಅಲ್ಲಿ ರೈಟ್ ಟು ಎಜುಕೇಶನ್ ಮತ್ತೆ ಮೆಡಿಕಲ್. ಓಕೆ, ಮೆಡಿಕಲ್ ಬಗ್ಗೆ ಹೇಳಿದ್ರು ಈಗಾಗಲೇ. ರೈಟ್ ಟು ಎಜುಕೇಶನ್ ಆಕ್ಟ್ ನ ಪ್ರಕಾರ ನೋಡಿ, ಯಾವುದಕ್ಕೂ ಎಲ್ರಿಗೂ ವಿದ್ಯೆ ಕೊಡಬೇಕಂದ್ರೆ ಕೆಲವೊಂದು ವಿಚಾರ, ಈಗ ಪ್ರಾಥಮಿಕ ಶಿಕ್ಷಣ, ಹೈಸ್ಕೂಲ್ ಶಿಕ್ಷಣ ಯಾರಿಗೂ ಅಥವಾ ಕಾಲೇಜ್ ಶಿಕ್ಷಣ ಯಾರಿಗೂ ಡಿನೇ ಮಾಡುವಾಗಿಲ್ಲ. ಆಮೇಲೆ ಪ್ರೊಫೆಷನಲ್ ಕೋರ್ಸ್ ಅಂತ ಇದೆ, ಏನು ಎಂಜಿನಿಯರಿಂಗ್, ಮೆಡಿಕಲ್ ಮತ್ತೆ ಬೇರೆ ಬೇರೆ ಪ್ರೊಫೆಷನಲ್ ಕೋರ್ಸಿಗೆ ಆಗುವಾಗ ಅಲ್ಲಿ ಅಂದ್ರೆ ಅದಕ್ಕೆ ಅರ್ಹತಾ ಪರೀಕ್ಷೆಯನ್ನು ಪಾಸ್ ಆಗಬೇಕು. ಆ ಪಾಸ್ ಮಾಡೋ ವಿಚಾರದಲ್ಲಿ ಕೂಡ SC ST ಕಮ್ಯುನಿಟಿಗೆ ರಿಸರ್ವೇಶನ್ ಇದೆ, ಸಾಮಾನ್ಯರಿಗೆ ರಿಸರ್ವೇಶನ್ ಇದೆ. ಆದ ಕಾರಣ ಎಲ್ಲಿ ಯಾರು ಇದನ್ನು ತುಳಿತಕ್ಕೊಳಗಾಗಿದ್ದಾರೋ ಅದರಲ್ಲಿ ಕೂಡ ರಿಸರ್ವೇಶನ್ ಇದೆ. ರಿಸರ್ವೇಶನ್ ಇಲ್ಲ, ಇದು ನಮ್ಮ ತಪ್ಪು ಕಲ್ಪನೆ. ಹೇಳಿ, ನಮ್ಮ ಈ ನೀಟ್ ಅಂತ ಹೇಳುವಂಥ ಪರೀಕ್ಷೆ ಎಲ್ರಿಗೂ ಒಂದೇ, ಆದರೆ ಕೆಲವರಿಗೆ ಇನ್ನೊಂದು ಎಕ್ಸಾಮಿನೇಷನ್ ಕೂತ್ಕೊಳ್ಳಿಕ್ಕೆ ಅರ್ಹತಾ ಟೈಮ್ ಜಾಸ್ತಿಗೆ IAS IPS ಎಕ್ಸಾಮಿನೇಷನ್ ಕೂತ್ಕೊಳ್ತಾರಲ್ಲ, ಅದರಲ್ಲಿ ಕೂಡ ಈ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ, ಡೌನ್ ಟ್ರೋಡನ್ ಅಂತ ಯಾರು ಹೇಳ್ತಾರೆ ಅವರಿಗೆ ಸ್ಪೆಷಲ್ ಪ್ರೊವಿಷನ್ಸ್ ಇದೆ. ಎಸ್ ಸರ್. ಓಕೆ, ಥ್ಯಾಂಕ್ ಯು. ಕೋಡಿಕ್ಲಿಂದ ಕರೆ ಮಾಡಿರುವಂತಹ ವ್ಯಕ್ತಿ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಸತೀಶ್ ಅಂತ ಸರ್. ಸತೀಶ್ ಅವರು ಎಲ್ಲಿಂದ ಸರ್? ಸರ್, ತುಮಕೂರಿಂದ ಕರೆ ಮಾಡ್ತಾ ಇದ್ದೀವಿ. ತುಮಕೂರಿಂದ. ಎಸ್ ಸರ್, ಮಾತಾಡಿ. ಸರ್, ಇವಾಗ ನಮ್ಮ ದೇಶದಲ್ಲಿ ಸಮಸ್ಯೆ ಏನು ಅಂತಂದ್ರೆ, ಯಾವಾಗ ಬಿಸಿ ಇರುತ್ತೆ ಅವಾಗ ಮಾತ್ರ ಅಷ್ಟೇ ಮಾತಾಡ್ತಾರೆ. ಈಗ ಯಾವುದೇ ಒಂದು ವಿಚಾರ, ಇವಾಗ UCC ಬಗ್ಗೆ ಮಾತಾಡ್ತಾರೆ, ಇದು ಈ ಬಿಸಿ ಕಮ್ಮಿ ಆದ್ಮೇಲೆ ಮತ್ತೆ ಅದನ್ನ ಬೇರೆ ಕಡೆಗೆ ಡೈವರ್ಟ್ ಆಗುತ್ತೆ. ಇದು ಜನರಲ್ಲಿ ಎಲ್ಲಾ ಒಂದು ಸಂವಾದ ನಡೀತಾ ಇರ್ಬೇಕು. ಅವಾಗ ಜನರಿಗೂ ಗೊತ್ತಾಗತ್ತೆ. ಇವಾಗ ಕೆಲವೊಬ್ರು ಸುಳ್ಳುಗಳನ್ನ ಹಬ್ಬಿಸ್ತಾರೆ. ಆ ಚರ್ಚೆ ನಡೀತಾ ಇದ್ದಾಗ ಆ ಸುಳ್ಳುಗಳಿಗೆ ಜನರಿಗೆ ಎಲ್ಲರಿಗೂ ಅರ್ಥ ಆಗತ್ತೆ, ಇದ್ರಲ್ಲಿ ಈ ತರ ಕಾನೂನುಗಳು ಬರುತ್ತೆ, ಈ ತರ ಇದು ಮಾರ್ಪಾಟುಗಳಾಗ್ತವೆ ಅನ್ನೋದು ಜನಗಳಿಗೆ ಎಲ್ಲರಿಗೂ ಗೊತ್ತಾಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಈ ನಮ್ಮ ಕಾನೂನು ಮತ್ತೆ IPC ಸೆಕ್ಷನ್ಸ್ ಗಳಲ್ಲೂ ಮಾರ್ಪಾಟು ತರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಎಸ್ ಸರ್, ಇದು ತಮ್ಮ ಅಭಿಪ್ರಾಯ. ಎಸ್ ಸರ್. ಜೊತೆಗೆ ಈ ಸಮಾನ ನಾಗರಿಕ ಸಂಹಿತೆ ಪರ ವಿರೋಧವಾಗಿರುವಂತಹ ಅಭಿಪ್ರಾಯಗಳು ಯಾಕೆ ಬರುತ್ತೆ ಅನ್ನೋಂಥ ಪ್ರಶ್ನೆ ಬಂದಾಗ ಇಲ್ಲಿ ನೇರವಾಗಿ ಹೇಳ್ತಾ ಇರೋದು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅನ್ನುವಂಥದ್ದು. ಹೌದಾ, ಇದು ಆಗುತ್ತಾ? ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕುಗಳ ಉಲ್ಲಂಘನೆ ಜೊತೆಗೆ ಅಲ್ಪಸಂಖ್ಯಾತರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಅವರಿಗೆ ಈಗಾಗಲೇ ನಮ್ಮ ಸರ್ಕಾರ, ನಮ್ಮ ದೇಶ, ನಮ್ಮ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳು ಏನು ಬದಲಾವಣೆ ಆಗುದಿಲ್ಲ. ಆರ್ಟಿಕಲ್ 25 ಇಸ್ ವೆರಿ ಕ್ಲಿಯರ್. ಧಾರ್ಮಿಕ ಬೇರೆ, ಈ ರೀತಿಯ ಒಂದು ಹಕ್ಕುಗಳು ಬೇರೆ. ಧಾರ್ಮಿಕ ಹಕ್ಕಿಗೆ ಎಲ್ಲಿ ಚ್ಯುತಿ ಆಗ್ತದೆ? ಆಗಲ್ಲ. ಹಾಗಾದ್ರೆ ಖಂಡಿತ ಆಗುದಿಲ್ಲ. ವೈ ಅಪೋಸ್ ಅನ್ನೋ ಪ್ರಶ್ನೆ ಬರುತ್ತೆ ನೋಡಿ. ನಾನು ಅದೇ ಹೇಳಿದ್ದು. ಈಗ ಈ ಧರ್ಮವನ್ನು ಬಿಟ್ಟಲ್ಲ, ಇದು ಧರ್ಮವನ್ನು ಬಿಡಿ, ಇದಕ್ಕೆ ಬನ್ನಿ ಅಂತ ಹೇಳುದು. ನಿಮ್ಮ ಧರ್ಮವನ್ನು ಅನುಸರಿಸಿ. ಆದರೆ ಯಾಕೆ ಗೊತ್ತಾ, ಅನೇಕ ಅಲ್ಪಸಂಖ್ಯಾತರು ಕಾಮನ್ ಸಿವಿಲ್ ಕೋಡ್ಗೆ ವಿರೋಧ ಇದ್ದಾರೆ. ಆಗ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಅವರು ಧ್ವನಿಯನ್ನ ಎತ್ತಾ ಇದ್ದಾರೆ. ವೈ ಅನ್ನೋ ಪ್ರಶ್ನೆ ಅಂತ ಬಂದಾಗ ನಮಗೆ ಸಂವಿಧಾನ ಕೆಲವು ಧಾರ್ಮಿಕ ಸ್ವತಂತ್ರ ಹಕ್ಕುಗಳನ್ನು ಕೊಟ್ಟಿದೆ, ನಮ್ಗಳಿಗೋಸ್ಕರ ಕೆಲವು ಹಕ್ಕುಗಳನ್ನು ಕೊಟ್ಟಿದೆ. ಇದಕ್ಕೆ ಸಮಸ್ಯೆ ಆಗುತ್ತೆ. ಈಗ ನಾನು ಉತ್ತರ ಕೊಡ್ತೇನೆ. ಈಗ ನಿಮ್ಮ ಧಾರ್ಮಿಕ ಹಕ್ಕಿಗೆ ಚ್ಯುತಿ ಆಗ್ತದೆ ಅಂತ ಹೇಳಿದ್ರೆ ಕ್ರಿಮಿನಲ್ ವಿಚಾರದಲ್ಲಿ ಯಾಕೆ ನೀವು ಒಪ್ಪಿಕೊಂಡ್ರಿ? ಕದ್ದವನಿಗೆ ಕೈ ಕಡಿಬೇಕು. ಇದು ಬದುಕು. ಅದೇ ರೀತಿ ನೀವು ಎಲ್ಲಾ ಹಕ್ಕು ನಮ್ಮ ಧಾರ್ಮಿಕ ಪದ್ಧತಿಗೆ ಇದು ಚ್ಯುತಿ ಆಗ್ತದೆ ಅಂತ ಹೇಳಿ ಆದರೆ ಎಲ್ಲವನ್ನು ನೀವು ಅಳವಡಿಸಿಕೊಳ್ಬೇಕು. ನಿಮಗೆ ಬೇಕಾದನ್ನು ಅಳವಡಿಸಿಕೊಳ್ಳುದು, ಬೇಕಾದನ್ನು ಬಿಡುವುದಲ್ಲ. ಆ ಥರ ರಿಸರ್ವೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದರಲ್ಲಿ ನಿಮ್ಮ ಧಾರ್ಮಿಕ ಹಕ್ಕಿಗೆ ಏನು ಚ್ಯುತಿ ಆಗ್ತದೆ? ನಿಮ್ಮ ಮತವನ್ನು ಅಥವಾ ನಿಮ್ಮ ಪೂಜಾ ವಿಧಾನವನ್ನು ಇದರಲ್ಲಿ ಎಲ್ಲಿ ಇದಕ್ಕೆ ಏನು ಇಂಟರ್ಫಿಯರೆನ್ಸ್ ಇದೆ, ಅದರಲ್ಲಿ ಎಲ್ಲಿ ತೊಡಕಾಗ್ತಾ ಇದೆ, ಅದಕ್ಕೆ ಏನು ತೊಂದರೆ ಆಗುದಿಲ್ಲ. ಈಗ ಸತಿ ಪದ್ಧತಿ ಇತ್ತು ಸ್ವಾಮಿ, ಅದು ಒಂದು ರೀತಿಯ ಧಾರ್ಮಿಕ ಪದ್ಧತಿ ಅಂತ ಹೇಳ್ಬಹುದು ಹಿಂದೂಗಳಲ್ಲಿ. ಆಯ್ತಲ್ಲ, ಗಂಡ ತೀರಿ ಹೋದ ಕೂಡ ಸತಿ ಅದೇ ಚಿತೆಗೆ ಹಾರುವಂತದ್ದು. ಅಂತ ಒಂದು ಕೆಲವು ಬಹಳ ಒಂದು ಹಿಂಸಾತ್ಮಕವಾದಂತಹ ಪದ್ಧತಿ ಇದೆ. ಅದನ್ನು ಬಿಟ್ಟು ಒಂದು ನ್ಯಾಯಯುತವಾಗಿ ಎಲ್ಲಾ ರೀತಿ ಎಲ್ಲರಿಗೂ ಸಮಾನವಾಗಿದ್ದರೆ ಅಲ್ಲಿ ತಾರತಮ್ಯವೇ ಇಲ್ಲಲ್ಲ. ಈ ತಾರತಮ್ಯತೆ ಯಾಕೆ? ಆರ್ಟಿಕಲ್ 14 ಏನ್ ಹೇಳ್ತದೆ?
ಡೋಂಟ್ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಸಿಟಿಸನ್ಸ್ ಅಂತ ಹೇಳಿ ಆ ಸಮಾನತೆ ಅಂತ ಹೇಳುವುದನ್ನು ನಾವು ಅದನ್ನು ತರುವಾಗ ಸಮಾನತೆ ಬೇಡ ಅಂತ ಹೇಳುದು ಈಸ್ ಇಟ್ ನಾಟ್ ವಯಲೇಷನ್ ಆಫ್ ಆರ್ಟಿಕಲ್ 14 ಆಫ್ ಕಾನ್ಸ್ಟಿಟ್ಯೂಷನ್? ಓಕೆ ಬರ್ತೇನೆ ಸರ್, ಮಾತಾಡ್ತೇನೆ. ಸಮಾನತೆ ಅನ್ನುವ ಹೆಸರಿನಲ್ಲಿ ನಾವು ಮಾತಾಡ್ತೇವೆ. ಸಮಾನತೆ ತರುವ ಸಂದರ್ಭಗಳಲ್ಲಿ ಯಾಕೆ ವಿರೋಧ ಅಂತ ಪ್ರಶ್ನೆ. ಎಸ್, ಒಳ್ಳೆಯ ಪಾಯಿಂಟ್. ನಾನು ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾವು ಶೇಖರ್ ಬಂಟ್ವಾಳದಿಂದ ಮಾತಾಡೋದು. ಬಂಟ್ವಾಳದಿಂದ ಶೇಖರ್ ಪೂಜಾರಿ. ಎಸ್ ಸರ್, ಮಾತಾಡಿ ಸರ್. ಹಲೋ ಸರ್, ಮೊದಲನೇಯಾಗಿ ನಾವು ಒಂದು MBBS ಕಾಲೇಜ್ ಉಂಟಲ್ಲ ಡಾಕ್ಟರ್ ಕಲಿಯುವವ್ರಿಗೆ, ಇಲ್ಲಿ ಇಂಡಿಯಾದಲ್ಲಿ ಮಾಡ್ಬೇಕು. ಒಳ್ಳೆಗಿಂತ ದೊಡ್ಡದು, ಎಲ್ಲ ಇಸ್ರೋದಲ್ಲಿ ದೊಡ್ಡದು, ಅದು ಮಾಡಿ ಮೊದಲು. ಓಕೆ ಎಸ್ ಸರ್, ಅರ್ಥ ಆಗಿಲ್ಲ. ಏನ್ ತಮ್ಮ ಪ್ರಶ್ನೆ? ಹೇಳ್ತಾರೆ ಭಾರತ ದೇಶದಲ್ಲಿ ಒಂದು MBBS ಎಲ್ಲಾ ವಿದ್ಯಾರ್ಥಿಗಳು ಹೊರಗೆ ಹೋಗಿ ಕಲಿಯದಂತ ರೀತಿಯಲ್ಲಿ ಭಾರತ ದೇಶದಲ್ಲಿ ಒಳ್ಳೆಯ ಕಾಲೇಜ್ ಬೇಕು, ಎಲ್ಲರಿಗೂ ಬೇಕು, ಅದನ್ನ ಹೇಳ್ತಾ ಇರೋದು ಅಲ್ಲ ಸರ್? ಓಕೆ ಎಸ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಕಾಂಗ್ರೆಸ್ ವಕ್ತಾರರು ನೇರವಾಗಿ ಕೇಳಬೇಕು, ಯಾಕೆ ಸಮಾನತೆ ಅಂತ ಬಂದಾಗ ತಮ್ಗಳ ವಿರೋಧ ಯಾಕೆ? ಎಲ್ಲರೂ ಕೂಡ ಸಮಾನರು, ಯಾಕೆ ವಿರೋಧ ಅನ್ನುವಂಥದ್ದು? ಯಾವುದೇ ರೀತಿ ರಿಸರ್ವೇಷನ್ಗಳು ಇಲ್ಲಿ ಸಮಸ್ಯೆ ಆಗಲ್ಲ, ಯಾವುದೇ ರೀತಿಯ ಧಾರ್ಮಿಕ ಹಕ್ಕುಗಳನ್ನ ಇಲ್ಲಿ ಕಸಿದುಕೊಳ್ಳಲಾಗ್ತಾ ಇಲ್ಲ, ಆದ್ರೂ ಕೂಡ ವೈ? ನೋಡಿ, ಗೋವಾದಲ್ಲೂ ಕೂಡ ಈಗಾಗಲೇ ಗೊತ್ತಿರುವಂತಹ ವಿಚಾರ ಅಲ್ವಾ? ಸಮಾನತೆ ಅಂದ್ರೆ ಏನು? ಈಗ ನಮ್ಮ ವಕೀಲರು ಹೇಳಿದ್ರು, ಏನು ಹೇಳಿದ್ರು, ಕೋರ್ಟಿನಲ್ಲಿ ಕಾನೂನಿನಲ್ಲಿ ನೋಡಿ, ಇವರ ಹತ್ರ ಒಂದು ಯಾರಾದ್ರೂ ಒಬ್ಬರು ಕೇಸ್ ವರ್ಕರ್ ಬರ್ತಾರೆ, ನನಗೆ ಈ ರೀತಿ ಅನ್ಯಾಯ ಆಗಿದೆ ಅಂತ. ಇವರು ಕೂಡ ವಕೀಲರು, ಇವರ ಹತ್ರ ಒಬ್ರು ಬರ್ತಾರೆ, ಯಾವ ಎದುರು ಪಾರ್ಟಿಯವರು. ಆಗ ಇವರಿಗೆ ಅಲ್ಲಿ ಸೆಟಲ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಸಮಾನತೆ ಅಂತ ಹೇಳಿ ಇವರಿಬ್ಬರಿಗೂ ಗೊತ್ತುಂಟು, ಇಬ್ಬರು ಅಪರಾಧಿಗಳು, ಒಬ್ಬರು ನಿರಪರಾಧಿ ಅಂತ. ಅಲ್ಲಿ ನಿಮ್ಮ ಸಮಸ್ಯೆ ನಮ್ಗೆ ಮುಟ್ಟುದಿಲ್ಲ ಅಂತ ಹೇಳಲಿಕ್ಕೆ ಇವಾಗ ಆಗ್ತದ? ಸಮಾನತೆ ಅಂತ ಹೇಳಿದೇನು, ನಾಳೆ ಇವರ ಕೆಲಸವನ್ನು ಕೂಡ ಬಿಡಬೇಕಾಗ್ತದೆ. ಅದಕ್ಕೆ ಸರ್ಕಾರ ಒಂದು ಡಿಸಿಷನ್ ತಗೊಳ್ಳಿ. ಒಂದು ವಿಷಯ ನೋಡಿ, ನಾನು ಹೇಳ್ತೇನೆ. ಮತ್ತು ಎರಡನೇದು ಸಮಾನತೆ ಅಂತ ಹೇಳಿದ್ರೆ ಇಲ್ಲ, ಈಗ ಸಮಾನತೆ ಇಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು, ಇಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗುತ್ತೆ. ಅಲ್ಪಸಂಖ್ಯಾತರಲ್ಲಿ ಭಾರತ ದೇಶ ಅಂತ ಹೇಳಿದ್ರೆ ಬಹುತ್ವದಲ್ಲಿ ಏಕತೆಯನ್ನು ಕಾಣತಕ್ಕಂಥ ದೇಶ. ಅದರಲ್ಲಿ ಹಿಂದುಳಿದ ವರ್ಗದವರು ಇದ್ದಾರೆ, ದಲಿತರಿದ್ದಾರೆ, ಕೆಲ ವರ್ಗದಲ್ಲಿ ಕೆಲವು ರೀತಿಯ ಆಚರಣೆಗಳನ್ನು ಮಾಡ್ತಕ್ಕಂಥ ಒಂದೊಂದು ರಾಜ್ಯಗಳಿವೆ. ಈ ರಾಜ್ಯ ಏಕತೆ ಕಾನೂನು ಅಂದ್ರೆ ಏನು? ಏಕತೆಯನ್ನೇ ತೋರಿಸುದು. ಒಂದು ನಿಮಿಷ ಆಯ್ತಲ್ಲ, ಇದನ್ನು ವಿರೋಧಿಸಬೇಕು ಅಂತ ಅಷ್ಟೇ. ಮೊನ್ನೆ ಈಗಾಗಲೇ ಹೇಳು, ಬೇರೆ ಬೇರೆ ದೇಶಗಳಲ್ಲಿ ಆ ದೇಶದ ಕಾನೂನುಗಳು, ಭಾರತ ದೇಶದ ಸ್ವಾತಂತ್ರ್ಯಕ್ಕೂ ಬೇರೆ ದೇಶದ ಸ್ವಾತಂತ್ರ್ಯಕ್ಕೂ ಅಲ್ಲಿ ರಾಜಾಳ್ವಿಕೆ ಇಲ್ಲಪ್ಪ. ರಾಜಾಳ್ವಿಕೆ ಎಲ್ಲಿ ಇಲ್ಲ ಹೇಳಿ. ರಾಜಾಳ್ವಿಕೆ ಕಂಟ್ರಿಯಲ್ಲಿ ಮಾತ್ರ, ಬೇರೆ ಮತ್ತೆ ನಿರಂಕುಶಾಧಿಕಾರಿ ನಾರ್ತ್ ಕೊರಿಯಾದಲ್ಲಿ ಪ್ರೆಸಿಡೆಂಟ್ ರೋಲ್ ಇದೆ. ಎಲ್ಲಿ ಕೂಡ ನೋಡಿ, ಪ್ರೈಮ್ ಮಿನಿಸ್ಟರ್, CM, ಮುಖ್ಯಮಂತ್ರಿ, MLA ನೋಡಿ, ಎಲ್ಲ ಕಡೆ ಇರತಕ್ಕಂಥದ್ದು ಪ್ರೆಸಿಡೆಂಟ್ ರೂಲ್. ಎಲ್ಲಾ ಯುರೋಪಿಯನ್ ಕಂಟ್ರೀಸ್, ಅಮೆರಿಕನ್ ಕಂಟ್ರೀಸ್. ಒಂದು ನಿಮ್ಗೆ ಒಂದು ಉದಾಹರಣೆ ಹೇಳ್ತೇನೆ. ಮೊನ್ನೆ ನಾರಾಯಣ್ ಗುರು ಅವರು ಒಂದು ಪ್ರತಿಮೆಯ ಬಗ್ಗೆ ಅನ್ಯಾಯ ಆಯ್ತು. ಅದು ಅನ್ಯಾಯ ಪರಾವಗತಿ. ನೋಡಿ ನಿಮಿಷ ನೋಡಿ, ನಿಮ್ಗೆ ಹೇಳಿದ್ ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ನ್ಯಾಯ ಅನ್ಯಾಯದ ವಿಷಯ ಅಲ್ಲ. ನಾರಾಯಣ್ ಗುರು ಅವರ ಒಂದು ಸ್ತಬ್ಧಚಿತ್ರ ಆಚೆ ಮಾಡಿದ್ದು ಅಂತೇಳಿ ಏನಾಯ್ತು? ಈಗ ನೀವು ನಾನು ಹೇಳುದಲ್ಲ, ಇದು ನೋಡಿ, ಜನರನ್ನು ದಾರಿ ತಪ್ಪಿಸಿ ಮಾಡಿದ್ದು ಎಲ್ರಿಗೂ ಗೊತ್ತಾಗಿದೆ. ಅದಾದ್ಮೇಲೆ ಇದು ಕಮ್ಯುನಿಸ್ಟ್ ಸರ್ಕಾರದ ಒಂದು ಷಡ್ಯಂತ್ರ ಎಂಬುದು ಗೊತ್ತಾಗಿದೆ. ನಾನು ನಿಮಗೆ ಹೇಳುದಲ್ಲ, ನಾನು ಈಗ ಬ್ಯಾಂಕರಿಗೆ ಹೇಳುದು, ನೋಡಿ, ತಪ್ಪು ಮಾಹಿತಿ ಸಮಾಜಕ್ಕೆ ಹೋಗಬಾರ್ದು. ನನ್ನ ಉದ್ದೇಶ ಏನು? ನನ್ನನ್ನು ಖಂಡಿಸಿ. ನಾನು ತಪ್ಪು ಹೇಳಿದ್ರೆ ನನ್ನನ್ನು ಖಂಡಿಸಿ. ನಾನು ನೀವು ತಪ್ಪು ಮಾಹಿತಿ ಸಮಾಜಕ್ಕೆ ಕೊಡಬಾರ್ದು. ನಾನು ಹೇಳಿದ್ರೆ ನೀವು ಖಂಡಿಸಿ. ಇದು ಡಿಬೇಟ್. ನಾನು ತಪ್ಪು ಮಾಡಿದ್ರೆ ನನ್ನನ್ನು ಖಂಡಿಸಿ. ನೀವು ಹೇಳಿದ್ದನ್ನೆಲ್ಲ ಕೇಳಬೇಡಿ. ನೀವು ನಾನು ಮಾತಾಡಿದ ನಾನು ಎಲ್ಲಿ ತಪ್ಪಿದ್ದೇನೆ ಅಂತ ಹೇಳಿ ನೀವು ತಪ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೇನೆ. ನೀವು ವಕೀಲರಾಗಿ ವಕೀಲರಾಗಿ ಅಲ್ಲ, ಮಾತಾಡುವಾಗ ಒಂದೇ ಒಂದು ಶಬ್ದವನ್ನು ಸ್ವಾಮಿ ನೀವು ಮಾತಾಡಿ. ನೀವು ನಾನು ತಪ್ಪು ಹೇಳಿದ್ರೆ ಎಲ್ಲೆಲ್ಲಿ ಹೋಗ್ತಾ ಇದ್ದೇವೆ ಅಂಬೇಡ್ಕರ್ ಒಂದು ನಿಮಿಷ, ಒಂದು ರಾಜ್ಯಕ್ಕೆ ದೇಶಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನೋಡಿ, ಮೊನ್ನೆ ಅಂಬೇಡ್ಕರ್ ಅವರ ಭಾವಚಿತ್ರ ತೆಗೆದ್ರು ಅಂತ ಬ್ಯಾಂಗ್ಳೂರಲ್ಲಿ ಏನಾಯ್ತು? ಮಾತಾಡಿ. NRC ಬಗ್ಗೆ ಏನಾಯ್ತು? ನಾವು ಹೇಳುದಿಲ್ಲ ಏಕತೆಯನ್ನು ಮಾಡುದು ಬೇಡ ಅಂತ ಹೇಳಿದಲ್ಲ. ಏಕತೆ ಅಂತ ಹೇಳಿದೇನು? ಇವರಿಗೆ ಎಷ್ಟು ಇನ್ಕಮ್ ಇದೆ ಅಷ್ಟೇ ಇನ್ಕಮ್ ನನ್ಗೆ ಬೇಕು, ನನ್ಗೆ ಎಷ್ಟಿದೆ ಅಷ್ಟೇ ಇವರಿಗೆ ಬೇಕು.
ನನಗೆ 1 ಕೋಟಿ ಬರೋದು, ಇವರಿಗೆ 5,000 ಬರೋದು, ಆ ರೀತಿ ಆಗ್ಬೋದು. ಯಾಕಂತಂದ್ರೆ ಸಮಾನ ನಾಗರಿಕತೆ ಎಲ್ರಿಗೂ ಒಂದೇ ರೀತಿಯ ಪೇಮೆಂಟ್, ಆ ರೀತಿಯಲ್ಲಿ ಫಸ್ಟ್ ರೂಲ್ ಮಾಡಿ. ಹೌದು, 55 ವರ್ಷ ನಿಮ್ಮ ಸರ್ಕಾರ ಯಾಕೆ ಮಾಡ್ಲಿಲ್ಲ ಸ್ವಾಮಿ ನೀವು? ಸರ್ಕಾರ ನಿಮ್ಮ ಕಿಸೆಯಲ್ಲಿ ಇದ್ದಷ್ಟೇ ಹಣ ಇನ್ನೊಬ್ಬನ ಕಿಸೆಯಲ್ಲಿ ಇರಬೇಕು ಅಂತ ಹೇಳಿ ಯಾಕೆ ಮಾಡ್ಲಿಲ್ಲ? ಯಾರು ನಿಮ್ಮನ್ನು ವಿರೋಧಿಸಿದ್ದಾರೆ? ಈಗ ಮಾಡುವಾಗ ಸಮಾನ ನಾಗರಿಕತೆ ನಾಗರಿಕತೆ ಶಬ್ದದ ಅರ್ಥ ಏನು ಸರಿ ನೋಡಿ, ಅದನ್ನು ಅದರಲ್ಲಿಯೇ ಇದೆ, ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿದೆ. ಯಾಕಂದ್ರೆ ಎಲ್ಲರೂ ಬೈಕಲ್ಲಿ ಹೋಗ್ಬೇಕು, ನಡ್ಕೊಂಡೇ ಹೋಗ್ಬೇಕು. ಇದೇ ನೀವು ತಪ್ಪು ನೋಡಿ, ಒಂದು ನಿಮಿಷ, ಎಲ್ಲ ನಕ್ಸಲ್ವಾದ ಆಯ್ತು. ಅದನ್ನು ನೀವು ತಿಳ್ಕೊಳ್ಳೋದು ಅಲ್ಲ. ಮಾಡುವಾಗ ಕೋರ್ಟಲ್ಲಿ ನಕ್ಸಲ್ವಾದ. ಈ ಒಂದು ಹೇಳಿಕೆಗೆ ಏನ್ ಹೇಳಿದ್ರೆ ಸಮಾನ ನಾಗರಿಕ ಸಂಹಿತೆ ಈ ಲೆವೆಲ್ ಅಲ್ಲಿ ಇರುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ಹೇಳಿದ್ರೆ ಚೆಂಗಪ್ಪ, ನಾನು ಬಹಳ ಸ್ಪಷ್ಟವಾಗಿ ಹೇಳಿ, ಅಂದ್ರೆ ಪರಿಸ್ಥಿತಿ ಅಂದ್ರೆ ಎಲ್ಲರನ್ನು ಗಣನೆಗೆ ತೆಗೆದುಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಕಾನೂನು ಡೆಮಾಕ್ರೆಟಿಕ್ ಕಂಟ್ರಿ. ಈ ವಿಶ್ವಾಸಕ್ಕೆ ಎಲ್ಲರನ್ನು ತೆಗೆದುಕೊಳ್ಳಿಕ್ಕೆ ಇಂಪಾಸಿಬಲ್, therefore it is called democratic country. ಒಂದು ನಿಮಿಷ, ಈಗ ಸಿಎಎ ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಿದ್ರು, ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಿದ್ರು, ಹಾಗಾದ್ರೆ ಡೆಮಾಕ್ರಸಿಗೆ ಬೆಲೆ ಇಲ್ವಾ? ಅಲ್ಲ, ಬಹುಮತಕ್ಕೆ ಬೆಲೆ ಇಲ್ವಾ? ಏನ್ ಸ್ವಾಮಿ, ಇದು 40 ಕೋಟಿ ಇರುವಂತಹ 40 ಕೋಟಿ ಜನಸಂಖ್ಯೆ ಇರುವಂತ ಜನರನ್ನು ಏನು ಬಹುಮತ ಇದೆ ಅದನ್ನು ಜಾರಿ ಮಾಡಬೇಕು. ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತಾರೆ ಸ್ವಾಮಿ? ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತದೆ? ಎಲ್ಲರನ್ನು ವಿಶ್ವಾಸ ಕೊಡಬೇಕು. ಎಲ್ಲರನ್ನು ವಿಶ್ವಾಸ ತೆಕ್ಕೊಂಡೇ ಸಿಎಎ ಒಂದು ಮಾಡಿದಾಗ ಆಮೇಲೆ ಹೊರಗೆ ಬಂದು ಗಲಾಟೆ ಮಾಡ್ತಾ ಇದ್ದಾರಲ್ಲ ಸ್ವಾಮಿ. ಏನು ಎಲ್ಲರನ್ನು ವಿಶ್ವಾಸ ಪ್ರಾಕ್ಟಿಕಲಿ ಪಾಸಿಬಲ್? ಅದು ಪ್ರತಿಯೊಬ್ಬನನ್ನು ಕನ್ಸಲ್ಟ್ ಆಗಿ ಪ್ರತಿಯೊಬ್ಬನ ಹತ್ರ ಮಾತಾಡಿ ಪ್ರತಿಯೊಬ್ಬನನ್ನು ಮಿಸ್ಲೀಡ್ ಮಾಡುವವರು 100 ಜನ ಇದ್ದಾರೆ ಒಬ್ಬನನ್ನು ಮಿಸ್ಲೀಡ್ ಮಾಡ್ಲಿಕ್ಕೆ. ಇಟ್ ಈಸ್ ಇಂಪಾಸಿಬಲ್ ಟಾಸ್ಕ್. ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಮೋಘ ಕುಲಕರ್ಣಿ ಅಂತ, ವಿಜಯ ತಾಳಿಕೋಟೆಯಿಂದ ಬಜರಂಗ ಅಂತ ಮಾತಾಡೋದು. ನಮಸ್ತೆ. ನಮಸ್ತೆ ಸರ್, ನಮಸ್ತೆ, ಮಾತಾಡಿ. ನೋಡಿ, ಏನು ಚಿಂತನೆಯನ್ನು ನಡೀತಾ ಇದೆಯಲ್ಲ ಕೇಂದ್ರ ಸರ್ಕಾರ ಏಕರೂಪ ಸಂಹಿತೆ ತರುವಂತದ್ದು, ಇದು ಬಹಳ ಸ್ವಾಗತಾರ್ಹಕರ ವಿಷಯ. ಇಡೀ ದೇಶದಲ್ಲಿ ಈ ಒಂದು ಕಾನೂನು ಆದಷ್ಟು ಬೇಗ ಒಂದು ಜಾರಿ ಆಗ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಯಾಕಂದ್ರೆ ಈಗ ಈ ಏಕರೂಪ ಸಂಹಿತೆ ಈಗ ಇಲ್ಲ ಅಂದ್ರೆ ಈಗ ಏನಾಗ್ತಾ ಇದೆ, ಈಗ ಪ್ರಸ್ತುತ ದೇಶದಲ್ಲಿ ಒಂದು ವರ್ಗ ಉದ್ಯೋಗದಿಂದ ವಂಚಿತ ಆಗ್ತಾ ಇದೆ, ಶೈಕ್ಷಣಿಕ ಒಂದು ವಿದ್ಯಾಭ್ಯಾಸದಿಂದ ವಂಚಿತ ಆಗ್ತಾ ಇದೆ. ಹೀಗೆ ಹಲವಾರು ತೊಂದರೆಗಳಿಗೆ ಒಂದೇ ಒಂದು ಸಮುದಾಯಕ್ಕೆ ಅವರು ಹೆಚ್ಚಿನ ಮೀಸಲು ಕೊಟ್ಟು ಉಳಿದ ಸಮುದಾಯವನ್ನ ಹಿಂದುತ್ತಾ ಇದೆ ಈ ಒಂದು ಇದು. ಅದಕ್ಕೆ ಅಲ್ಪಸಂಖ್ಯಾತರು ಈಗ ಮುಂದುವರೆದಿದ್ದಾರೆ. ಏನು ನಾವು ಬಹುಸಂಖ್ಯಾತರು ಏನಿದೀವಲ್ಲ, ಈಗ ನಾವು ಮೀಸಲಾತಿ ಇಲ್ಲದೆ ನಾವು ಈಗ ಬಡವರಾಗ್ತಾ ಇದ್ದೀವಿ, ಹಿಂದುಳಿತಾ ಇದ್ದೀವಿ. ಸೊ ಕೇಂದ್ರ ಸರ್ಕಾರ, ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಈ ಏನು ನಿರ್ಣಯ ಈಗಾಗಲೇ ದೆಹಲಿ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತನ್ನಿ ಅಂತ. ಸೊ ಈಗ ನಾವ್ ಹೇಳ್ತಾ ಇರೋದು ಇಷ್ಟೇ, ಮೋದಿ ಸರ್ಕಾರಕ್ಕೆ ಕೂಡಲೇ ಅವರು ಇಮಿಡಿಯೇಟ್ ಆಗಿ ರಾಜ್ಯಸಭೆಯಲ್ಲಿ ಹಾಗೂ ಲೋಕಸಭೆಯಲ್ಲಿ ಈ ಬಿಲ್ ಅನ್ನ ಪಾಸ್ ಮಾಡಿ ದೇಶಾದ್ಯಂತ ಎಲ್ಲ ಪ್ರಜೆಗಳಿಗೂ ಒಂದೇ ಕಾನೂನು ಹಾಗೂ ಒಂದೇ ಸುವ್ಯವಸ್ಥೆ ಅಂತ ತರಬೇಕು ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಓಕೆ ಓಕೆ, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪುಟ್ಟರಾಜ್, ಪಿರಿಯಾಪಟ್ಟಣ. ಪುಟ್ಟರಾಜ್ ಅವರು ಎಲ್ಲಿಂದ? ಪಿರಿಯಾಪಟ್ಟಣ. ಎಸ್ ಸರ್, ಮಾತಾಡಿ ಸರ್. ಅದು ಸರ್ ಬಿಜೆಪಿ ಅವರ ಜೊತೆ ಇವರು ಸುಭಾಷ್ ಸಂಬರ್. ಮಾತಾಡಿ ಶಂಭು ಶರ್ಮಾ ಅವರು. ಎಸ್, ಕೇಳಿ ಪ್ರಶ್ನೆಗಳು, ಮಾತಾಡಿ ಸರ್. ಅವರು ಮುಸಲ್ಮಾನ್ ಅಂಗಡಿಲಿ ತಕಬಡಿ ಅಂತ ಹೇಳ್ತಾ ಇದಾರಲ್ಲ, ಅರ್ಥ ಆಗಿಲ್ಲ. ಅದೇ ಜಾತ್ರೆಗಳಲ್ಲಿ ಮುಸಲ್ಮಾನರು ಮಾಡ್ತಾರೆ, ಅವೆಲ್ಲ ತಕಬೇಡಿ ಅಂತ ಇದಾರಲ್ಲ ಸಾಮಾನುಗಳ. ಹೇಳಿ. ತೇಜಸ್ವಿ ಸೂರ್ಯ ಅವ್ರು ಹೇಳ್ತಾರೆ ಪಂಚಾರಕರ ಜೊತೆ ಅಂತ ಹೇಳ್ತಾರೆ ಅವರು. ಸರಿ. ಈಗ ರಾಷ್ಟ್ರಗೀತಲ್ಲಿ ಹಿಂದೂ ಮುಸಲ್ಮಾನ್ ಅಂತ ಅದೇ ಅದ ತಗ್ಬಿಡೋದು ಇವಾಗ. ಆಮೇಲೆ 12 ಗಂಟೆ ರಾತ್ರಲ್ಲಿ ಪಂಚರ್ ಆಯ್ತು ಬೆಂಗಳೂರಲ್ಲಿ. ಮುಸಲ್ಮಾನ್ ಅಂಗಡಿ ಇರ್ತದೆ, ಹಾಕ್ಸಬೇಕು ಬೇಡವಾ? ಎಸ್ ಸರ್, ಥ್ಯಾಂಕ್ ಯು. ಓಕೆ, ಧನ್ಯವಾದ ಸರ್. ಒಳ್ಳೆಯ ಪ್ರಶ್ನೆನ ಕೇಳಿದ್ದೀರಾ. ಪ್ರಸಕ್ತ ಕಾಲಘಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರದ ಬಗ್ಗೆ ತಾವು ಕೇಳಿರುವಂತದ್ದು. ಎಸ್, ಮಾತಾಡ್ತೀನಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ತಮ್ಮ ಹೆಸರು? ಸರ್, ನಮಸ್ತೆ ಮೇಡಮ್. ನನ್ನದೊಂದು ರಿಕ್ವೆಸ್ಟ್ ನಿಮಗೆ. ಮೊನ್ನೆ ಸಹ ನಾನು ನೋಡಿದ್ದೆ. ಏನ್ ಹೇಳಿದ್ರೆ ಈಗ 3 ಮಂದಿಯನ್ನು ಕೂರಿಸ್ತೀರಿ ಅಲ್ಲಿ ಅಲ್ಲ,
ಯಾರಾದ್ರೂ ಅವರು ಒಬ್ಬರು ಮಾತಾಡಿದ್ರೆ ಕೇಳಲಿಕ್ಕೆ ಸಂತೋಷ, ಅರ್ಥ ಆಗ್ತದೆ. ಇದು ಈಗ ಇವತ್ತು ಒಬ್ಬರು ಪಾಪ ಅಧ್ಯಕ್ಷರು ಸುಮ್ಮನೆ ಕೂತಿದ್ದಾರೆ, ಎಲ್ಲ ಕೇಳ್ತಾರೆ ಇಬ್ಬರು ಮಾತಾಡುವುದು. ಒಬ್ಬರಿಗೆ ಅವಕಾಶ ಕೊಡ್ತೀರಿ, ನೆಕ್ಸ್ಟ್ ಇನ್ನೊಬ್ಬರಿಗೆ ಕೊಡ್ತೀರಿ, 3 ಮಂದಿಗೆ. ಸರ್ ಬೇಸರ ಮಾಡ್ಬೇಡಿ, ನಾನು ಹಿರಿಯ ನಾಗರಿಕರು, ಇದು ನೋಡ್ಲಿಕ್ಕೆ ಒಂದು ಅಸಹ್ಯ ಆಗ್ತದೆ. ಅದಕ್ಕೆ ಯಾರೇ ಆದ್ರೆ ಹೇಳಿ, ಒಬ್ಬರು ಮಾತಾಡಿ ನಂತರ ಇನ್ನೊಬ್ಬರಿಗೆ ಅವಕಾಶ ಕೊಡಿ ಅಲ್ಲ ಸರ್. ಮೊನ್ನೆ ಸಹ ನೋಡಿದ್ದೇನೆ ನಾನು, ಮಾತಾಡುವುದೇ ಎಂತ ಮಾತಾಡುದು, ಅವರವರಿಗೆ ಮಾತಾಡ್ಲಿಕ್ಕೆ ಬೇಕಾದ್ರೆ ಅವರ ಮನೆಯಲ್ಲಿ ಮಾತಾಡ್ಲಿ ಅಲ್ಲ, ಇಲ್ಲದ್ರೆ ಸ್ಟುಡಿಯೋದಿಂದ ಸ್ಟುಡಿಯೋಕ್ಕೆ ಬಂದು ಎಷ್ಟೋ ಸಾವಿರ ಜನಗಳು ನೋಡ್ತಾರೆ. ಸರಿ ಒಟ್ಟಲ್ಲಿ ಮಾಹಿತಿ ಕನ್ವೆ ಆಗ್ಬೇಕು ಮೇಡಮ್. ಒಂದು ಏನ್ ಗೊತ್ತಾ, ಮಾತಾಡುದು ಕಾರಣದಿಂದ ನನ್ನ ಹತ್ರ ಕೇಳಿ, ಅವರು ಸಹ ಹಾಗೇನೆ ಅದನ್ನು ನೋಡ್ಲಿ, ಆಗ ಅವರಿಗೆ ಅರ್ಥ ಆಗ್ತದೆ. ಮತ್ತೆ ಸರ್ ಈಗ ಏನ್ ಹೇಳಿದ್ರೆ ಸಮಾನತೆ ಎಂಬುದು ಎಲ್ಲರಿಗೂ ಸಹ ಬೇಕಾದಂತ ಒಂದು ವಿಷಯ. ಜಾತಿ ಮತ ಭೇದ ಧರ್ಮ ಅಂತ ಏನು ಇಲ್ಲದೆ ಎಲ್ಲರಿಗೆ ಒಂದೇ ಹಕ್ಕನ್ನು ಕೊಡಿ ಸರ್. ಕೆಲವರಿಗೆ ಒಂದು ತರ, ಇನ್ನೊಬ್ಬರಿಗೆ ಇನ್ನೊಂದ್ ತರ. ಸರ್ ನಾವು ಒಂದು ತಾಯಿಯ ಮಕ್ಕಳು, ತುಂಬಾ ಜಾತಿಯವರು ನಾವು ಈ ನಮ್ಮ ಭಾರತ ದೇಶದಲ್ಲಿ ಇದ್ದೇವೆ ಸರ್. ಅದಕ್ಕೋಸ್ಕರ ಎಲ್ಲರಿಗೆ ಒಂದೇ ರೂಲ್ಸ್ ಅನ್ನು ತನ್ನಿ, ಎಲ್ಲವನ್ನು ಒಂದೇ ತನ್ನಿ, ಆಗ ಎಲ್ಲರಿಗೂ ಸರಿಸಮಾನವಾಗಿ ಏನು ಸಿಗ್ತದೆ, ಏನು ಬೇಕು ಅದು ಎಲ್ಲ ಒಂದೇ ಅಡಿ, ಸೂರ್ಯನ ಅಡಿಯಲ್ಲಿ ನಮಗೆ ಸಿಗ್ತದೆ. ಅದಕ್ಕೋಸ್ಕರ ನಮ್ಮದು ರಿಕ್ವೆಸ್ಟ್, ನಾನು ಹೇಳಿದೆ ಅಂತ ಬೇಸರ ಯಾರು ಮಾತಾಡುವಾಗ ತುಂಬಾ ಬೇಸರ ಇದೆ. ಮೇಡಮ್ ಒಂದು ಏನ್ ಗೊತ್ತಾ, ನಾವು ಈ ಕರೆಗಳನ್ನ ಇಡುವಂತದ್ದು ಇದಕ್ಕೋಸ್ಕರ. ಇಲ್ಲಿ ಕಾಲ್ಗಳು ಯಾವುದೇ ರೀತಿಯ ಫಿಲ್ಟರ್ಗಳು ಹಾಗಲ್ಲ, ತಮ್ಮ ಅಭಿವ್ಯಕ್ತಿ ಸ್ವತಂತ್ರ, ತಮ್ಮ ಅಭಿಪ್ರಾಯವನ್ನು ತಾವು ವ್ಯಕ್ತಪಡಿಸಿದ್ದೀರಾ. ಜೊತೆಗೆ ಚರ್ಚೆ ಅಂತ ಬಂದಾಗ ಅಲ್ಲಿ ಚರ್ಚೆಗಳು ಆಗುತ್ತೆ, ಡಿಬೇಟ್ ಅಂತ ಬಂದಾಗ ಡಿಬೇಟ್ಗಳು ಆಗುತ್ತೆ, ಅಲ್ಲಿ ವಿಚಾರ ವಿನಿಮಯ ಆಗಬೇಕು, ಸತ್ಯ ವಿಮರ್ಶೆ ಆಗಬೇಕು, ಮಂಥನ ಆಗಬೇಕು. ಪ್ರಶ್ನೋತ್ತರ ಕಾರ್ಯಕ್ರಮ ಅಲ್ಲ, ಅವ್ರಿಗೆ ಒಂದು ಹೇಳಿಬಿಡಿ, ಪ್ರಶ್ನೋತ್ತರ ಕಾರ್ಯಕ್ರಮ ಅಲ್ಲ, ಇದು ಡಿಬೇಟ್. ಡಿಬೇಟ್ ನಲ್ಲಿ ಇದೇ ರೀತಿ ಆಗುವುದು. ಕರೆಕ್ಟ್. ಎಸ್ ಚಂಗಪ್ಪ ಸರ್. ಎಸ್ ಸರ್, ತಮ್ಮ ಸರ್ ತಾವು ಹೇಳಬೇಕು, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕುಗಳ ಉಲ್ಲಂಘನೆ ಆಗುತ್ತಾ ಅಂತ ಬಂದಾಗ ಬಂದಿರುವಂತಹ ವಿಚಾರಗಳು. ಮತ್ತೊಂದು ಕರೆ ನಾನು ಗಮನಿಸಿರುವಂಥದ್ದು, ಇಲ್ಲಿ ರೇಗೋ ಅವರು ಕರೆ ಮಾಡಿ ಅವರು ಹೇಳುವಂಥದ್ದು ಎಸ್ ಬರಬೇಕು ಅನ್ನೋಂಥ ವಿಚಾರ. ಒಬ್ಬರು ಬಜರಂಗ ದಳದ ಕಾರ್ಯಕರ್ತರು ಕರೆ ಮಾಡಿ ಹೇಳಿದ್ರು, ಅವರು ಹೇಳ್ತಾ ಇರುವಂತಹ ವಿಚಾರ, ಬಹುಸಂಖ್ಯಾತರು ಈಗಾಗಲೇ ಅನ್ಯಾಯವನ್ನು ಅನುಭವಿಸ್ತಾ ಇದ್ದಾರೆ, ಅಲ್ಪಸಂಖ್ಯಾತರಿಗೆ ಅನೇಕ ಸವಲತ್ತುಗಳು ಸಿಗ್ತಾ ಇದೆ, ಏಕರೂಪ ನಾಗರಿಕ ಸಂಹಿತೆ ಬರಬೇಕು ಅನ್ನೋದು ಅವರ ವಾದ. ಏನ್ ಹೇಳ್ತಾರೆ? ನಾನು ಬಹಳ ಇದರಲ್ಲೇ ಹೇಳಿದ್ದೇನೆ, ಏಕರೂಪ ಕಾನೂನು ಈ ರೀತಿ ಐಸೋಲೇಟೆಡ್ ಆಗಿ ಬರಬಾರ್ದು, ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಬರಬಾರ್ದು. ಅದು ಬಂದ ನಂತರ ಪಾಸ್ ಆಗ್ಬೇಕು. ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಬಹುಮತ ಇದೆ. ಇಷ್ಟು ವರ್ಷ ಯಾಕೆ ಸುಮ್ಮನೆ ಕೂತಿದ್ದೀರಿ? ಐ ಆಮ್ ಫಾರ್ ಕಾಮನ್ ಸಿವಿಲ್ ಕೋಡ್, ಲೆಟ್ ದೆಮ್ ಡೂ ಇಟ್. ಯಾಕೆ ಮಾಡೋದಿಲ್ಲ? ಯಾಕೆ ಒಂದು ಉತ್ತರಾಖಂಡದಲ್ಲಿ ಪ್ರಯೋಗ ಮಾಡೋದ? ನೀವು ಪುನಃ ಗಲಾಟೆ ಇದು ಮಾಡ್ಲಿಕ್ಕೆ ಮಾಡೋದಾ? ಅಲ್ಲ, ಕೇಂದ್ರ ಸರ್ಕಾರ ಮಾಡಬೇಕು. ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೀರಿ, ಈಗಲ್ಲ, ಹಿಂದಿನ ಸರ್ಕಾರದವರೇ ಹೇಳಿದ್ದಾರೆ. ಈ ಹಿಂದಿನ ಪ್ರಧಾನಮಂತ್ರಿಗಳು ಅವರು ಕೂಡ ಹೇಳಿದ್ದಾರೆ ಕಾಮನ್ ಸಿವಿಲ್ ಕೂಡ ಆಗ್ಬೇಕು ಅಂತೇಳಿ. ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಿರುವಾಗ ಎಲ್ಲ ವಿಚಾರಗಳನ್ನ ತುಲನೆ ಮಾಡಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಹಾಗಿದ್ರೆ ನಿಮ್ಗೆ ಯಾಕೆ ಧೈರ್ಯ ಇಲ್ಲ ಸೆಂಟ್ರಲ್ ಗವರ್ಮೆಂಟ್ಗೆ? ಅದು ನಾನು ಕೇಳ್ತಾ ಇದ್ದೇನೆ. ಉತ್ತರಾಖಂಡಕ್ಕೆ ಯಾಕೆ ಬಿಡ್ತಾ ಇದ್ದೀರಿ? ಲೆಟ್ ದ ಸೆಂಟ್ರಲ್ ಗವರ್ಮೆಂಟ್ ಡೂ ಇಟ್. ಅದು ಮಾಡ್ಲಿ ಅವರು. ಬಹುಮತ, ಸಂಪೂರ್ಣ ಬಹುಮತ ಇದೆ, ಮಾಡಬೇಕು. ಓಕೆ, ಈಗ ವೆರಿ ಸಿಂಪಲ್ ಸರ್. ಈಗ ಇಲ್ಲಿ ಬಹುಸಂಖ್ಯಾತರಿಗೆ ಅಂದ್ರೆ ಹಿಂದೂಗಳಿಗೆ ಅಥವಾ ಮುಸಲ್ಮಾನರಿಗೆ, ಕ್ರೈಸ್ತರಿಗೆ ಒಂದು ವೇಳೆ ಈ ಸಮಾನ ನಾಗರಿಕ ಸಂಹಿತೆ ಜಾರಿ ಆದ್ರೆ ಏನೆಲ್ಲ ಬದಲಾವಣೆಗಳಾಗುತ್ತೆ? ಅಲ್ಲಿ ಅಡ್ವಾಂಟೇಜಸ್ ಆರ್ ಡಿಸ್ಅಡ್ವಾಂಟೇಜ್ ಏನ್ ಹೇಳ್ತಾರೆ? ಅಡ್ವಾಂಟೇಜಸ್ ಜಾಸ್ತಿ, ಮೂವರಿಗೂ ಕೂಡ ಎಲ್ರಿಗೂ. ಅಂದ್ರೆ ಇಲ್ಲಿ ಏನಾಗಿದೆ, ಯುವ ಜನಾಂಗದಲ್ಲಿ ಯಾವುದೋ ಒಂದು ಹೊಸ ಕಾನೂನು ಬರುತ್ತೆ ಅಂತ ಬಂದಾಗ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಗಮನಿಸಬೇಕಾಗುತ್ತೆ. ನಾವು ಪ್ರಾರಂಭದ ಹಂತದಲ್ಲಿ ಕೆಲವು ಸಂಶಯಗಳು ಇರ್ತದೆ, ಆ ಸಂಶಯಗಳನ್ನ ನಿವಾರಣೆ ಮಾಡಬೇಕು ಅಂತ ನಾನು ಹೇಳಿದ್ದು. ಮಾಡಿ ಅನುಮಾನವನ್ನು ತೆಗೆಸಬೇಕು. ಅದು ತೆಗೆದು ಮತ್ತೆ ಮಾಡೋದು ಒಳ್ಳೇದು. ಅದರಿಂದ ಸೆಂಟ್ರಲ್ ಗವರ್ಮೆಂಟ್ ಮಾಡಿದ್ರೆ ಬಹಳ ಒಳ್ಳೇದು. ಉತ್ತರಾಖಂಡ ಒಂದು ಸರ್ಕಾರ ಮಾಡಿ ಸುಮ್ಮನೆ ಎಲ್ಲ ಕಡೆ ಗಲಾಟೆ ಮಾಡ್ಕೊಂಡಿರೋದ್ರಿಂದ ಸೆಂಟ್ರಲ್ ಗವರ್ಮೆಂಟ್ ತಗೊಂಡು ಒಂದು ಎಲ್ಲರನ್ನ ಕನ್ವಿನ್ಸ್ ಮಾಡಿ, ಪಾರ್ಲಿಮೆಂಟೇರಿಯನ್ಸ್ನ ಕನ್ವಿನ್ಸ್ ಮಾಡಿ, ಹಾಗೆ ಮಾಡಿದ್ರೆ ಮಾತ್ರ ಅದು ಕಾರ್ಯರೂಪಕ್ಕೆ ಒಳ್ಳೆ ರೀತಿಯಲ್ಲಿ ಬರ್ತದೆ ಅಂತ ನನ್ನ ಅನಿಸಿಕೆ. ವಿ ಮಸ್ಟ್ ಕನ್ವಿನ್ಸ್ ದ ಪೀಪಲ್. ಡೆಮೋಕ್ರಸಿ ಅಂದ್ರೆ ಇಟ್ಸ್ ಅ ರೂಲ್ ಬೈ ದ ಪೀಪಲ್, ನಾಟ್ ಬೈ ಮೆಜಾರಿಟಿ ಅಂತ ಅಷ್ಟೇ ಅಲ್ಲ. ರೂಲ್ ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್. ರೈಟ್ ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್ ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೊಹಮ್ಮದ್ ಕಣ್ಣೂರು. ಮೊಹಮ್ಮದ್ ಅವರು ಎಲ್ಲಿಂದ ಸರ್? ನೋಡಿ, ನೀವು ಕಾರ್ಯಕ್ರಮ ಮಾಡ್ತಿರಲ್ಲ ಸರ್. ಯಾವ್ದು ಸರ್? ನೀವು ಕಾರ್ಯಕ್ರಮ ಇದು ಮಾಡ್ತಿರಲ್ಲ, ದಯವಿಟ್ಟು ಒಬ್ಬರು ಇನ್ನೊಬ್ಬರು ಮಾತಾಡಬಾರ್ದು. ನಮ್ಗೆ ಏನಂತ ಗೊತ್ತಾಗುದಿಲ್ಲ. ಬಿಜೆಪಿದವರು ಲೆಕ್ಕ ಇದೆ ಗೊತ್ತಾ, ಯಾರನ್ನು ಮಾತಾಡ್ಲಿಕ್ಕೆ ಬಿಡುವುದಿಲ್ಲ, ಅವರೇ ಮಾತಾಡುದು. ಮತ್ತೆ ಒಂದು ನೋಡಿ, ಹಿಜಾಬ್ದ ವಿಷಯ ನಮ್ಮ ಧರ್ಮದ ವಿಷಯ, ಹೌದಲ್ವಾ?
ಅದಕ್ಕೆ ಕೋರ್ಟ್ ತೀರ್ಪು ಕೊಟ್ಟದ್ದು ರಾಂಗ್ ಆಗಿದೆ. ಒಂದೇನೆ ಅರ್ಥ ಆಗಿಲ್ಲ ಸರ್. ನಮ್ಮ ಹಕ್ಕಿಗೆ ನಾವು ಹೋಗಿದೆ. ಅರ್ಥ ಆಗಿಲ್ಲ ಇನ್ನೊಂದ್ಸಲ ಹೇಳಿ ಸರ್. ಜಲ್ಲಿಕಟ್ಟು ಅಂತ ಬಂತು, ಯಾವ್ದು ಗೊತ್ತಾ? ಜಲ್ಲಿಕಟ್ಟು. ಅದು ವಿರೋಧ ಬಂತು ಹಿಂದೂಗಳಿಗೆ. ಅದಕ್ಕೆ ಎಲ್ಲ ಗಲಾಟೆ ಮಾಡಿ ಎಂತ ಮಾಡಿ ಅದನ್ನು ಪುನಃ ಮಾಡಿದ್ದಾರೆ. ಅದಕ್ಕೆ ನ್ಯಾಯ ಮುಸ್ಲಿಮರಿಗೆ ಮಾತ್ರ ನ್ಯಾಯವ ಕೋರ್ಟ್ ವಿರೋಧ ಮಾಡಿದರೆ? ಮತ್ತೊಂದು ಇದು ನಮ್ಮ ಅಯ್ಯಪ್ಪ ಸ್ವಾಮಿದು ಹೆಂಗಸರು ಹೋಗ್ಲಿಕ್ಕೆ ಹೇಳಿದ್ರು, ಅದಕ್ಕೆ ಏನ್ ಮಾಡಿದ್ರು? ಗಲಾಟೆ ಮಾಡಿ ನಿಲ್ಲಿಸಿದ್ರು. ಇದು ಇವರೆಲ್ಲ ಕೋರ್ಟ್ಗೆ ಬೆಲೆ ಕೊಡುವುದಿಲ್ಲ, ನಾವು ಮಾತ್ರ ಕೊಡ್ಬೇಕಾ? ಹೌದಾ ಸರ್? ಮಾಡುದು ಇವರು ಅಣ್ಣೆ, ಮುಸಲ್ಮಾನ ಹೆಸರು. ಸರ್ ಈಗ ತಮ್ಗೊಂದು ಭರವಸೆ ಇಲ್ವಾ ಸರ್? ಸಮಾನ ನಾಗರಿಕ ಸಂಹಿತೆ ಬಂದ್ರೆ ನಾವೆಲ್ಲರೂ ಕೂಡ ಒಂದೇ ಸೂರ್ಯನಡೆಯಲ್ಲಿ ಇರ್ತೇವೆ, ಒಂದೇ ರೀತಿ ಇರ್ತೇವೆ ಅನ್ನೋದು ನಮ್ಮ ಹಕ್ಕು ಸಿಗ್ಬೇಕಲ್ಲ. ಯಾವ್ದು ಸರ್? ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಇದು ರಾಷ್ಟ್ರ, ಇದು ಪ್ರಜಾಪ್ರಭುತ್ವ ಎಲ್ಲರೂ ಹಾಕೊಂಡು ಇವತ್ತು ಹುಟ್ಟಿದ ಮಗುಗೂ ಸಮೇತ ಹಾಕೊಂಡು. ಅದೇ ಏಕರೂಪ ನಾಗರಿಕ ಸಂಹಿತೆ ಅಂತ ಬಂದಾಗ ತಮ್ಗೆ ಅಂತ ತಾವು ಹೇಳುವಂತದ್ದು ಇಲ್ಲ, ಇದು ಸರಿ ಇಲ್ಲ ಅಂತ ತಾವು ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಹೌದು, ಸರಿ ಇಲ್ಲ. ಬಾಬರ್ ಮಸೀದು ತೀರ್ಪು ಸರಿ ಕೊಡ್ಲಿಲ್ಲ, ಯಾವ್ದು ಸರ್? ಕೊಡ್ಲಿಲ್ಲ. ಮುಸ್ಲಿಮ್ಗೆ ವಿರೋಧ ಕೊಡುವುದಲ್ಲದೆ ಒಂದು ಸತ್ಯದ ಕೊಡುವುದಿಲ್ಲ ಮುಸ್ಲಿಮರಿಗೆ. ನಮ್ಮ ಧರ್ಮದ ಇಲ್ಲ ಅಂತ ಹೇಳಲಿಕ್ಕೆ ಇವರಿಗೆ ಹಕ್ಕಿಲ್ಲವ. ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಕರೆ ಕಟ್ ಮಾಡಿ. ಓಕೆ, ಕರೆ ಮಾಡಿದಾಗ ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಅನೇಕ ಕರೆಗಳು ಬರ್ತಾ ಇದೆ. ಜೊತೆಗೆ ಸರ್ ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಓಕೆ ಎಸ್ ಸರ್, ಈಗಾಗಲೇ ಹೇಳಿದ್ದಾರೆ ಹಕ್ಕುಗಳು ಸಮಾನವಾಗಿರಬೇಕು. ಆದರೆ ನಮ್ಗಳಿಗೆ ಎಲ್ಲೋ ಒಂದ್ ಕಡೆ ಬಹುಸಂಖ್ಯಾತರು ಅಥವಾ ಅಲ್ಪಸಂಖ್ಯಾತರು ಅಂತ ಬಂದಾಗ ನಮ್ಮ ಹಕ್ಕುಗಳನ್ನ ಚ್ಯುತಿ ಮಾಡುವಂತ ಕೆಲಸಗಳು ಬರುತ್ತೆ ಅಂತ ಬಂದಾಗ ಲೆಟ್ ಮಿ ಕ್ಲಾರಿಫೈ ಸರ್, ಕ್ಲಾರಿಫೈ ಮಾಡಿ. ಈಗ ಇಲ್ಲಿ ಹಿಂದೂಗಳಿಗೆ ಅಥವಾ ಮುಸಲ್ಮಾನರಿಗೆ ಅಥವಾ ಕ್ರೈಸ್ತರಿಗೆ ಇವರುಗಳಿಗೆ ತೆಗೆದುಕೊಂಡಾಗ ಏನಾದರೂ ಹಾನಿಯಾಗುವಂಥದ್ದು ಇದೆಯಾ ಇವರ ಹಕ್ಕುಗಳಿಗೆ? ಇಲ್ಲಿ ಬಹುತೇಕ ಜನರು ಬಹುಶಃ ಬಹುಸಂಖ್ಯಾತರು ಈ ಒಂದು ಸಂಹಿತೆ ಬರಬೇಕು ಅನ್ನುವಂತ ಹೇಳುವಂಥದ್ದು, ಇಲ್ಲಿ ಅಲ್ಪಸಂಖ್ಯಾತರು ಬೇಡ ಅನ್ನುವಂಥ ವಿಚಾರ ಈ ಹಿನ್ನೆಲೆ ಮಾಡಿರುವಂಥ ಸಮೀಕ್ಷೆಗಳ ಪ್ರಕಾರ ಯಾಕೆ ಕಾರಣ? ನೋಡಿ, ನಾನು ಒಂದು ಉದಾಹರಣೆ ಕೊಡ್ತೇನೆ. ಟ್ರಿಪಲ್ ತಲಾಕ್ ಅನ್ನು ಬ್ಯಾನ್ ಮಾಡಿ ಅದಕ್ಕೂ ವಿರೋಧ ಆಯಿತು, ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಹೇಳಿ. ಆದರೆ 60% ಸಾಧಾರಣ ವಿಮೆನ್, ಮುಸ್ಲಿಂ ವಿಮೆನ್ ಹ್ಯಾವ್ ಸಪೋರ್ಟೆಡ್ ಹೋಲ್ ಹಾರ್ಟೆಡ್ಲಿ. ಇವತ್ತು ಎಷ್ಟು ತಲಾಕ್ಗಳು ಆಗದೆ ಕಾನೂನುಬದ್ಧವಾಗಿ ಈ ನಮೂನೆ ಬಿಟ್ಟು ಟ್ರಿಪಲ್ ತಲಾಕ್ ಮಾಡಿ ಅವರನ್ನು ಒಂದು ರೀತಿ ಮನೆಯಿಂದ ಹೊರಗೆ ದಬ್ಬಿ ಅವರನ್ನು ನಿರಾಶ್ರಿತರನ್ನಾಗಿ ಮಾಡುವಂತಹ ಪ್ರಸಂಗ ಸಾಧಾರಣ 98% ಕಮ್ಮಿ ಆಗಿದೆ. ಎಷ್ಟು? 98%. ಆಯ್ತಾ? ಇದಕ್ಕೆ ಎಷ್ಟು ವಿರೋಧ ಆಯಿತು? ಯಾವುದೇ ಒಂದು ವಿಚಾರವನ್ನ ಅದರಿಂದಾಗಿ ಎಷ್ಟೋ ಮುಸ್ಲಿಂ ಕುಟುಂಬ ಉಳಿಯಿತು, ಅಳಿಲಿಲ್ಲ. ಆಯ್ತಾ? ಈಗ ರಾಜ ಪಂಚಾಯತಿಗೆಯಲ್ಲಿ ಚೆನ್ನಾಗಿ ಬರ್ತಾರೆ. ಇಲ್ಲದಿದ್ದರೆ ಒಂದು ಸಿಟ್ಟಿನಲ್ಲಿ 3 ಟ್ರಿಪಲ್ ತಲಾಕ್ ಅಂತ ಹೇಳಿ ಡೈವೋರ್ಸ್ ಆಗ್ತಿತ್ತು. ಅಂಥದ್ದು ಈಗ ನೋಡಿ ಬಹಳ ಕಮ್ಮಿ, 98% ಅದಕ್ಕೆ ಅದರಿಂದ ಹೋಗಿದೆ ಆ ಟ್ರಿಪಲ್ ತಲಾಕ್. ಈಗ ನೀವು ನೋಡ್ತಾ ಇದ್ದೀರಲ್ಲ, ಟ್ರಿಪಲ್ ತಲಾಕ್ ಆದ ಕೂಡಲೇ ಕಂಪ್ಲೇಂಟ್ ಆಗ್ತದೆ, ಹೌದಲ್ಲ? ಅದೇ ರೀತಿಯಲ್ಲಿ ಇದರಲ್ಲಿ ಕೂಡ ಅಸಮಾನತೆ ಏನಿದೆ, ನಾನಾಗ ಸುರುವಿಗೆ ನನ್ನ ಇಂಟ್ರೊಡಕ್ಟರಿ ಮಾತಿನಲ್ಲಿ ಹೇಳಿದೆ, ಗಂಡಸರಿಗೆ 2 ಪಾಲು, ಹೆಂಗಸರಿಗೆ 1 ಪಾಲು ಅಂತ ಹೇಳಿದೆ ಅದರಲ್ಲಿ. ಆಯ್ತಾ? ಆ ಅಸಮಾನತೆ ಹೌದು, ಬೇರೆ ಯಾವುದರಲ್ಲಿಯೂ ಅದು ಇಲ್ಲ. ಈಗ ಕ್ರಿಶ್ಚಿಯನ್ ಲಾದಲ್ಲಿ, ಇಂಡಿಯನ್ ಸೆಕ್ಷನ್ ಆ್ಯಕ್ಟಲ್ಲಿ ಅದೇ ಅಸಮಾನತೆ ಇದೆ. ಗಂಡ ತೀರಿ ಹೋದರೆ 3ನೇ 1 ತಾಯಿಗೆ, 3ನೇ 2 ಮಕ್ಕಳಿಗೆ ಅಂತ ಎಲ್ಲ ಮಕ್ಕಳಿಗೆ ಸೇರಿ ಅದರಲ್ಲಿ ಆ ಸಿಸ್ಟಮ್ ಇದೆ. ಇದೆಲ್ಲ ಹೋಗಬೇಕಾದ್ರೆ ಅದಕ್ಕೆ ಒಂದು ಸರಿಯಾದ ಹಿಂದೂಗಳಿಗೂ ಕ್ರಿಶ್ಚಿಯನ್ರಿಗೂ ಅಥವಾ ಇನ್ನೆಲ್ಲರಿಗೂ ಒಪ್ಪುವಂತಹ, ಎಲ್ಲರಿಗೂ ಸಮಾನ ರೀತಿಯಲ್ಲಿ ಮಾಡುವಂತಹ ಒಂದು ಕಾನೂನು. ಮೊದಲು ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇತ್ತಲ್ಲ, ಇತ್ತ ಅದೇ ರೀತಿಯಲ್ಲಿ ಅಳಿ ಸಂತಾನ ಲಾ ಇತ್ತಲ್ಲ, ಅದನ್ನೆಲ್ಲ ಹೋಗಲಾಡಿಸಿದ್ದು ಹೇಗೆ? ಯಾರೂ ಹಿಂದೂಗಳು ಅದಕ್ಕೆ ವಿರೋಧ ಮಾಡಲಿಲ್ಲ. ಸ್ವಾಮಿ, ಅಳಿಯ ಸಂತಾನ ಅಂತ ಸ್ಟ್ರಾಂಗ್ ಸಿಸ್ಟಮ್ ಆಫ್ ಲಾ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ಲಾ ಆಫ್ ಗವರ್ನೆನ್ಸ್ ಇತ್ತದು ಈ ದಕ್ಷಿಣ ಕನ್ನಡ, ಕಾಸರಗೋಡು, ಕುಂದಾಪ್, ಉಡುಪಿ ಜಿಲ್ಲೆಗಳಲ್ಲಿ. ಹೌದಾ? ಅದನ್ನೇ ಹಿಂದೂ ಸೆಕ್ಷನ್ ಆಕ್ಟ್ ಬಂದು ಎಷ್ಟು ರಿಫಾರ್ಮ್ ಮಾಡಿತು. ಆವಾಗ ಈ ಬಹುಸಂಖ್ಯಾತರು ಅದನ್ನು ಏನೂ ವಿರೋಧಿಸಲಿಲ್ಲ. ಪ್ರತಿ ಸಲ ಇಂಥ ಒಂದು ಸೋಷಿಯಲ್ ಅಂದರೆ ಒಂದು ಎಂಜಿನಿಯರಿಂಗ್ ಒಂದು ಎನಾಕ್ಟ್ಮೆಂಟ್ ಬಂದಾಗ ಅಥವಾ ಸೋಷಿಯಲ್ ರಿಫಾರ್ಮ್ಸಿನ ಕಾನೂನು ಬಂದಾಗ ಯಾರು ಇದನ್ನು ಈ ಅಲ್ಪಸಂಖ್ಯಾತರಿಗೆ ಒಂದು ತಪ್ಪು ಮಾಹಿತಿ ನೀಡುವುದು, ಅವರು ಮಾಡಿ ಇಲ್ಲಿ ಗಲಾಟೆ ಬೀಸುದು. ಇಲ್ಲದಿದ್ದರೆ
ಯಾಕೆ ನಾವು ಹಿಂದೂಗಳು ಎಂತೆಂಥ ನಮ್ಮ ಆಚರಣೆ ಇತ್ತು, ಹೌದಲ್ವ? ಅದಕ್ಕೆಲ್ಲ ನಾಗರಿಕ ಸಂಹಿತೆ ಬಂದ ಮೇಲೆ ನಾವು ಒಪ್ಪಿಕೊಳ್ಳಿಲ್ವ? ಅದೇ ರೀತಿ ಇದು ನೋಡಿ, ಕಾನೂನಿನಲ್ಲಿ ಇದರಿಂದ ಎಲ್ರಿಗೂ ಬೇಸರ ಇದೆ. ಅದರ ಇಂಪ್ಲಿಮೆಂಟ್ ಮಾಡುವಾಗ ಅದು ಯಾವ ರೀತಿ ಮಾಡ್ತೇವೆ ಅಂತ ಹೇಳಿ ಒಂದು ಪುರಾವೆಯನ್ನು ಕೊಟ್ಟಾಗ ಅಲ್ಲಿ ಏನಾಗಲ್ಲ. ಕನ್ವಿನ್ಸ್ ಮಾಡ್ಬೇಕು ಜನರಿಗೆ. ನೋಡಿ ಸರಿ, ಎಲ್ರೂ ಇದಕ್ಕೆ ವಿರೋಧ ಇದ್ರೆ ನೋಡಿ, CAಗೆ ಎಲ್ರೂ ವಿರೋಧ ಇರ್ತಿದ್ರೆ ಅಲ್ಲ ಪಾಸ್ ಈ ಎಲ್ರೂ ಅಂತ ಹೇಳುದು ಏನು, ಅದರ ಕ್ವಾಂಟಿಟಿ ಏನು ನೋಡಿ. ಎಲ್ರು ಯಾರಿದ್ದಾರೆ ನಿಮ್ಮೊಟ್ಟಿಗೆ? ಯಾರು ಇಲ್ಲ ನೋಡಿ. ನೀವೇ ಕ್ರಿಯೇಟ್ ಮಾಡೋದು ಒಂದು ಗಲಾಟೆ ಮಾಡೋದು ಅಲ್ಲ, ಇದು ಸರಿಯಲ್ಲ. ನೋಡಿ, ಇಲ್ಲಿ ಈಗ ಭಾರತ ದೇಶದಲ್ಲಿ ರಾಷ್ಟ್ರಪತಿಯಿಂದ ಹಿಡಿದು ಮುಖ್ಯಮಂತ್ರಿಯಿಂದ ಹಿಡಿದು ಪ್ರಧಾನಮಂತ್ರಿ ಒಂದೇ ಒಂದು ಅದರ್ ಇಂಟರ್ ಕಾಸ್ಟ್ ಜನ ಇಲ್ಲ ಆಡಳಿತದಲ್ಲಿ. ಮತ್ತೆ ಕೂಡ ನೀವು ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಒಂದು ನಿಮಿಷ ಹೇಳಿದ್ದಾರೆ ಅಂತ ನೋಡಿ, ಒಂದು ನಿಮಿಷ ಮಾತಾಡುವಾಗ ಬಹಳ ಸೂಕ್ಷ್ಮವಾಗಿ ಮಾತಾಡ್ಬೇಕು. ಇವತ್ತು ಎಲ್ಲಿಯಾದ್ರೂ ಒಂದು ಮುಸ್ಲಿಮರ ಮುಖ್ಯಮಂತ್ರಿ ಇದ್ದಾರಾ, ಕ್ರೈಸ್ತರ ಮುಖ್ಯಮಂತ್ರಿ ಇದ್ದಾರಾ? ಒಂದು ಸಬ್ಜೆಕ್ಟ್ ಅನ್ನ ಮಾತಾಡುವಾಗ ಈ ದೇಶದ ಜನರಿಗೆ ರಾಷ್ಟ್ರಪತಿಯನ್ನೇ ಕೊಟ್ಟಿದೆ ನಮ್ಮ ದೇಶ. ಅದೇ ನಾನು ಕೊಟ್ಟಿದೆ ನಮ್ಮ ದೇಶ. ಅಲ್ಲ, ಈಗಿನ ನೋಡಿ ನಾವು ಈಗ ನೋಡಿ ನಾನು ಹೇಳ್ತೇನೆ ಅಂತದ್ದು, ಈಗ ಈ ದೇಶದಲ್ಲಿ ಹಿಂದೂಗಳ ಅಪಾಯದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ದಟ್ ಇಸ್ ನೋಡಿ ವರ್ಡ್, ಅದನ್ನು ಉಪಯೋಗಿಸೋದಕ್ಕೆ ಶಬ್ದ ಅಲ್ಲ. ಬಹುಶಃ ಯಾರು ಉಪಯೋಗಿಸ್ತಾರೆ ನೋಡಿ, ಇವಾಗ್ಲೂ ಹೇಳ್ತಾರೆ ಈ ದೇಶ ಕಾಶ್ಮೀರ ಈ ದೇಶದೊಳಗಿಲ್ವಾ ನೋಡಿ, ಇಲ್ವಾ? ಉಂಟು. ಏನಾಯ್ತು? ಏನಾಗಿಲ್ಲ. ಏನಾಗಿದೆ? ಇವರ ಕಣ್ಣಿಗೆ ಕಾಣದಾಗೆ ಮಾಡ್ತಾರೆ. ನಾನು ಹೇಳುದು ಅದು ಇದ್ದದ್ದನ್ನು ಇದ್ದಾಗ ಹೇಳಿ, ನಮಗೇನು ಬೇಜಾರಿಲ್ಲ. ಏನು ನೀವು ಅಲ್ಪಸಂಖ್ಯಾತರು ಅವರು ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಮಾಡಬೇಡಿ. ನೀವು ಸತ್ಯವನ್ನು ಹೇಳಿ. ಯಾಕೆ ನೀವು ನಿಮ್ಮ 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 ಪ್ರಧಾನಮಂತ್ರಿ ಇದ್ರು, ಅವ್ರು ಏನ್ ಹೇಳ್ತಾರೆ? ಫರೂಕ್ ಅಬ್ದುಲ್ಲಾ ಇಸ್ ಮೈ ಫ್ರೆಂಡ್, ಐ ಕಾಂಟ್ ಡೂ ಎನಿಥಿಂಗ್ ಅಂತ ಹೇಳುವಂತದ್ದು. ಅಂತದ್ದು ಸುಮಾರು ಡಾಕ್ಯುಮೆಂಟ್. ಮುಖ್ಯಮಂತ್ರಿ ಆದದ್ದು ಸ್ವಾಮಿ ಕೇರಳದಲ್ಲಿ ಏನಾಗ್ತದೆ? ನಾನು ಹೇಳುದು ಸರ್ಕಾರ ಕೇರಳದಲ್ಲಿ ಏನಾಗ್ತದೆ? ಎಲ್ಲಿ ಹಿಂದೂ ಬೇಡ, ವೆಸ್ಟ್ ಬೆಂಗಾಲ್ ಅಂತ ಡಿಸ್ಕ್ರಿಮಿನೇಷನ್ ಇದೆ. ನಾವು ಬಹುಸಂಖ್ಯಾತರು ಇವರದ್ದೇ ಸಪೋರ್ಟ್ ಅನ್ನು ಕೊಟ್ಟು ಮುಖ್ಯಮಂತ್ರಿ ಮಾಡಿ 89 ವಿಚಾರ ಹೇಳೋದು ನಾನು. 89 ಅಲ್ಲ, ಈಗ ಮಾಡಿದ್ದು ನೀವು. ಸರಿ ಸರಿ, ಥ್ಯಾಂಕ್ ಯು. ಕೊನೆದಾಗಿ ಚಂಗಪ್ಪ ಸರ್ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ? ಜನರಿಗೆ ಏನಾದ್ರು ಹೇಳುವಾಗ ಸರಿ ಹೇಳಿ. ಕೊನೆದಾಗಿ ಸರ್ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ? ನಾನು ಪ್ರಪ್ರಥಮವಾಗಿ ಅದನ್ನೇ ಹೇಳ್ತಾ ಇದ್ದೇನೆ, ರೀಟ್ರೇಟ್ ಮಾಡ್ತಾ ಇದ್ದೇನೆ. ಅಂದ್ರೆ ಸಮಾನ ಕಾನೂನು ಜಾರಿ ಆಗ್ಬೇಕು ದೇಶದಲ್ಲಿ. ಆಗ ಈ ಪರಿಸ್ಥಿತಿ ಸಮಸ್ಯೆ ಇಲ್ಲ ಅಂತ ತಾವು ಹೇಳ್ತಾ ಇದ್ದಾರೆ. ಯಾಕಂದ್ರೆ ತಾವು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ. ಇಲ್ಲಿ ತಾವು ನ್ಯಾಯವಾದಿಗಳು, ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ. ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ಯು. ತಾವು ಯಾವುದೇ ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ. ಹಾಗಾಗಿ ನಾನು ನಿಮ್ಮ ಹತ್ರ ನೇರವಾಗಿ ಕೇಳ್ತಾ ಇದ್ದೀನಿ. ಈ ಒಂದು ಇರುವಂತ ದೇಶದಲ್ಲಿ ಪ್ರಜಾಪ್ರಭುತ್ವ ಇರುವಂತ ದೇಶದಲ್ಲಿ ಎಲ್ಲರನ್ನ ಗಣನೆಗೆ ತೆಗೆದುಕೊಂಡು, ಅದೇ ನಾನು ಹೇಳಿದ್ದು, ಅನೇಕತಾಮೆ ಏಕತಾ ಹಿಂದೂಸ್ತಾನ್ಗೆ ವಿಶೇಷ ಅಂತ. ಎಲ್ಲರ ಅನೇಕತರಲ್ಲಿ ಒಂದು ಏಕತೆಯನ್ನ ತರುವಂತ ಪ್ರಯತ್ನವನ್ನು ಮಾಡಬೇಕು. ಅದು ಬಿಟ್ಟು ಒಂದು ಉತ್ತರಾಖಂಡದಲ್ಲಿ, ಇನ್ನೊಂದು ರಾಜ್ಯದಲ್ಲಿ, ಗೋವಾದಲ್ಲಿ ಹಾಗೆ ಮಾಡಿದರೆ ಪ್ರಯೋಜನ ಇಲ್ಲ. ದಯವಿಟ್ಟು ಸೆಂಟ್ರಲ್ ಗವರ್ಮೆಂಟ್ ದೇ ಮಸ್ಟ್ ಬ್ರಿಂಗ್ ಎನ್ ಎನಾಕ್ಟ್ಮೆಂಟ್ ಥ್ರೂ ಔಟ್ ಇಂಡಿಯಾ ಮಾಡಿ, ಎಲ್ಲರನ್ನು ಕನ್ವಿನ್ಸ್ ಮಾಡಿ ಯಾಕೆ ಮಾಡಬಾರ್ದು? ಹಾಗೆ ಮಾಡಿ. ಅದು ಬಿಟ್ಟು ಐಸೋಲೇಟ್ ಮಾಡೋದು, ಅಲ್ಲಿ ಒಂದು ಪ್ರಯೋಗ ಮಾಡೋದು, ಇಲ್ಲಿ ಒಂದು ಪ್ರಯೋಗ ಶಾಲೆ ಮಾಡೋದು, ಈ ಪ್ರಯೋಗ ಶಾಲೆ ರಾಜಕೀಯ ಬೇಡ. ಡೈರೆಕ್ಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಮಾಡಿ. ಕಾನ್ಸ್ಟಿಟ್ಯೂಷನ್ ನಲ್ಲಿ ರಾಜ್ಯಗಳಿಗೆ ಹಕ್ಕು ಕೊಟ್ಟಿದೆ. ಒಂದು ರಾಜ್ಯ ಮಾಡಿದ ಸೆಂಟ್ರಲ್ ಗವರ್ಮೆಂಟ್ ನೋಡಿ, ಸ್ಟೇಟ್ ಸಬ್ಜೆಕ್ಟ್ ಮತ್ತು ಸೆಂಟ್ರಲ್ ಸಬ್ಜೆಕ್ಟ್ ಕನ್ಕರೆಂಟ್ ಇದ್ದಲ್ಲಿ ಯಾರು ಮಾಡಬಹುದು. ಸೆಂಟ್ರಲ್ ಗವರ್ಮೆಂಟೇ ಮಾಡಬೇಕಂತ ಇಲ್ಲ, ಉತ್ತರಾಖಂಡದವರಿಗೆ ಮಾಡಬೇಕು ಅಂತ ಕಂಡಿದೆ, ಅವರು ಮಾಡ್ತಾರೆ. ಹಾಗೆ ಗೋವಾದಲ್ಲಿ ಖಂಡಿತು, ಗೋವಾದಲ್ಲಿ ಮಾಡಿದ್ದಾರೆ. ಯಾಕೆ ಮಾಡಬೇಕಿದ್ರು ಕೂಡ ರಾಜ್ಯದಿಂದ ಕೇಂದ್ರಕ್ಕೆ ಅದರ ಒಂದು ಹೋಗ್ಬೇಕು. ಅದನ್ನ ಮಾಡದೆ ಇವರು ಕೇಂದ್ರದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಸರ್ಕಾರದಲ್ಲಿ ಅಷ್ಟು ಸುಲಭ ಇಲ್ಲ ನೋಡಿ. ಒಂದು ಇಂಪ್ಲಿಮೆಂಟ್ ಮಾಡ್ಬೇಕಿದ್ರು ಕೂಡ ಇಲ್ಲಿ ವಿಧಾನಸೌಧದಲ್ಲಿ ಇಂಪ್ಲಿಮೆಂಟ್ ಆದ್ರೂ ಕೂಡ ಅದಕ್ಕೆ ಕೇಂದ್ರದ ಅನುಮತಿ ಬೇಕು. ಅದನ್ನ ಕೊಡ್ಲಿಕ್ಕೆ ಕೇಂದ್ರ ತಯಾರಾದ್ರೆ ಇಡೀ ದೇಶದಲ್ಲಿ ಮಾಡ್ಲಿ, ಅವರು ದೇಶದಲ್ಲಿ ಮಾಡ್ಲಿ ಅನ್ನೋದು ತಾವು ಹೇಳ್ತಾ ಇದ್ದೀರಾ. ಓಕೆ, ಲಾಸ್ಟ್ ಇವ್ರು ಹೇಳುವುದೇಂದ್ರೆ ಕಾಂಗ್ರೆಸ್ ಒಪ್ಪದಿದ್ರೆ ಯಾವುದು ಮಾಡಬೇಡಿ ಅಂತ ಹೇಳಿ. ಈ ದೇಶದ ಜನ ಅಂತ ಹೇಳಿ ಯಾರು ದೇಶದ ಜನ ವಿರೋಧ ಮಾಡೋದಿಲ್ಲ. ಮತ್ತೆ ಯಾಕೆ ನೀವು ಉತ್ತರಾಖಂಡದಲ್ಲಿ ಮಾಡೋದಕ್ಕೆ ವಿರೋಧ ಮಾಡ್ತೀರಿ? ಆಯ್ತು, ಉತ್ತರಾಖಂಡದಲ್ಲಿ ಮಾಡುವುದನ್ನೇ ವಿರೋಧ ಮಾಡಿಬಿಡಿ, ಅದನ್ನು ಮಾಡಿಬಿಡಿ. ಮಾಡಬಾರದು ಅಂತ ಹೇಳಲಿಕ್ಕೆ ನಮಗೆ ಎಲ್ಲಿ ಹಕ್ಕಿದೆ? ಸೆಂಟ್ರಲ್ ಗವರ್ಮೆಂಟ್ ಏನಾದ್ರೂ ಇಷ್ಟವರೆಗೆ ನಾವು ಏಕರೂಪ ನಾಗರಿಕ ಸಂಹಿತೆ ತರುವುದಿಲ್ಲ ಅಂತ ಹೇಳಿದ? ಇಲ್ಲಲ್ಲ, ಅದು ಸೆಂಟ್ರಲ್ ಗವರ್ಮೆಂಟ್ ಮಾಡಬಹುದು.
ಮಾಡ್ಲಿಕ್ಕೆ ಅವರ ಉದ್ದೇಶ ಹೊಂದಿರಬಹುದು. ಅದರ ಮಧ್ಯದಲ್ಲಿ ಉತ್ತರಾಖಂಡ ಸರ್ಕಾರ ಮಾಡ್ಲಿಕ್ಕೆ ಇಚ್ಛೆ ಪಟ್ಟಿದೆ. ಅಲ್ಲ ಸರ್, ಒಂದು ಮೆನಿಫೆಸ್ಟೋದಲ್ಲಿ ಎಲೆಕ್ಷನ್ ಮೆನಿಫೆಸ್ಟೋದಲ್ಲಿ ಅದನ್ನು ಫುಲ್ಫಿಲ್ ಮಾಡಬೇಡ. ಥ್ಯಾಂಕ್ ಯು. ಇದು ದೇಶದಾದ್ಯಂತ ಜೋರಾಗಿ ಕೇಳಿ ಬರ್ತಾ ಇರೋದು ಸಮಾನ ನಾಗರಿಕ ಸಂಹಿತೆಯ ಬಗ್ಗೆ, ಕಾಮನ್ ಸಿವಿಲ್ ಕೋಡ್ ಬಗ್ಗೆ ತುಂಬಾ ದೊಡ್ಡ ಮಟ್ಟದ ಚರ್ಚೆ. ಯಾಕಂದ್ರೆ ಉತ್ತರಾಖಂಡದಲ್ಲಿ ಈಗಾಗಲೇ ಬಿಜೆಪಿ ಪಕ್ಷ ಗೆದ್ದು ಬಿಜೆಪಿ ಸರ್ಕಾರವನ್ನ ಮಾಡ್ತಾ ಇದೆ ಅಂತ ಬಂದಾಗ ಅವರುಗಳ ಪ್ರಣಾಳಿಕೆಯಲ್ಲಿ ಹೇಳಿರುವಂತಹ ವಿಚಾರ ಕಾಮನ್ ಸಿವಿಲ್ ಕೋಡ್ ಅನ್ನ ನಾವು ತರ್ತೀವಿ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಉತ್ತರಾಖಂಡದಲ್ಲಿ ಈ ಒಂದು ವಿಚಾರದ ಬಗ್ಗೆ ನಿರ್ಧಾರ ಆಗ್ತಾ ಇದೆ. ಪ್ರಸಕ್ತ ಕಾಲಘಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಆಗ್ತಾ ಇರೋದು ಕೆಲವು ಬದಲಾವಣೆಗಳ ನಿಟ್ಟಿನಲ್ಲಿ ಅನೇಕ ಜನರ ಕೂಗು ಈ ಹಿಂದಿನದು ಕೂಡ ಏಕರೂಪ ನಾಗರಿಕ ಸಂಹಿತೆ ಆಗಬೇಕು ಅನ್ನುವಂಥದ್ದು. ಇನ್ನು ಕೆಲವರ ಕೂಗು ಆಗಬಾರ್ದು, ಇದು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯಗಳಿಗೆ ಹಕ್ಕುಗಳಿಗೆ ಚ್ಯುತಿಯನ್ನ ತರುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಆಗ್ತಾ ಇರುವಂತಹ ಚರ್ಚೆ. ಎಸ್, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಅತಿಥಿಗಳು ಕಾಂಗ್ರೆಸ್ ಮುಖಂಡರು ಗಣೇಶ್ ಪೂಜಾರಿ ಅವರು. ಸರ್ ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಜೊತೆ SP ಚಂಗಾಪುರ ಅಧ್ಯಕ್ಷರು, ಜಿಲ್ಲಾ ಕಾನೂನು ವೇದಿಕೆ. ಸರ್ ಥ್ಯಾಂಕ್ ಯು ಸರ್. ಅದೇ ರೀತಿ ಶಂಭು ಶರ್ಮಾ ಅವರು, ನ್ಯಾಯವಾದಿಗಳು, ಬಿಜೆಪಿ ಕಾನೂನು ಪ್ರಕೋಷ್ಠ. ಸರ್ ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದು ಏಕರೂಪ ನಾಗರಿಕ ಸಂಹಿತೆ ನಮ್ಮ ರಾಜ್ಯಕ್ಕೆ, ಕರ್ನಾಟಕದಲ್ಲೂ ಕೂಡ ಇದರ ಕೂಗು ಕೇಳಿ ಬರ್ತಾ ಇದೆ. ಯಾವ ರೀತಿ ನಮ್ಮ ರಾಜ್ಯ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಪ್ರಶ್ನೆಗಳ ನಡುವೆ ನೇರವಾಗಿ ತಜ್ಞರು ಹೇಳುವಂಥದ್ದು, ನ್ಯಾಯವಾದಿಗಳು ಹೇಳುವಂಥದ್ದು, ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗಬಾರ್ದು ಏಕರೂಪ ನಾಗರಿಕ ಸಂಹಿತೆಯನ್ನು ಇಡೀ ದೇಶಕ್ಕೆ ಅಳವಡಿಸಿಕೊಳ್ಳಿ ಅನ್ನುವಂತಹ ವಿಚಾರ. ಆದರೆ ಪ್ರಾಥಮಿಕ ಹಂತದಲ್ಲಿ ಒಂದು ರಾಜ್ಯಕ್ಕೆ ನಾವುಗಳು ಇದನ್ನು ಅಳವಡಿಸಿಕೊಂಡು ತದನಂತರ ನೋಡ್ತೀವಿ ಅಂತ ಬಂದಾಗ ಇಲ್ಲಿ ಉತ್ತರಾಖಂಡ ಬರುತ್ತೆ, ಇಲ್ಲಿ ಗೋವಾ ಬರುತ್ತೆ. ಆದರೆ ಮತ್ತೊಮ್ಮೆ ಜನರ ಮನಸ್ಸಿನಲ್ಲಿ ಒಂಥರ ಗೊಂದಲಗಳು, ಒಂಥರ ಕೋಲಾಹಲಗಳು. ಏನಪ್ಪ ಇದು ಹೊಸದಾಗಿರುವಂತಹ ಒಂದು ಕಾಯ್ದೆ ಬರ್ತಾ ಇದೆ, ಕಾನೂನು ಬರ್ತಾ ಇದೆ, ಇದರಿಂದ ನಮ್ಗಳಿಗೆ ಏನು ಹಾನಿ ಆಗುತ್ತೆ ಅನ್ನುವಂಥ ಆತಂಕಗಳ ನಡುವೆ ಯಾವುದೇ ಒಂದು ಕಾನೂನನ್ನು ಮಾಡ್ತೀರಾ, ಯಾವುದೇ ಒಂದು ಹೊಸದಾಗಿರುವಂತಹ ಕಾಯ್ದೆನ ಅನುಷ್ಠಾನ ಮಾಡ್ತೀರಾ ಅಂತ ಬಂದಾಗ ಪಾರದರ್ಶಕತೆ ಇರಲಿ ಅನ್ನೋದು ನಮ್ಮ ಒಂದು ಕಳಕಳಿ. ಯಾವುದೇ ಒಂದು ವಿಚಾರ ಡೈರೆಕ್ಟ್ ಆಗಿರೋದು ಪಾರದರ್ಶಕತೆಯನ್ನು ಕೊಡಿ. ಇಲ್ಲದಿದ್ರೆ CAA ಆದಾಗ, NRC ಆದಾಗ ಯಾವ ರೀತಿ ಗಲಭೆಗಳು, ಯಾವ ರೀತಿ ಗುಂಪು ಘರ್ಷಣೆಗಳು, ಯಾವ ರೀತಿ ನಮ್ಮ ಮಂಗಳೂರು ಸೇರಿದಂತೆ ನಮ್ಮ ರಾಜ್ಯ ಜೊತೆಗೆ ದೇಶದ ಕೆಲವು ಭಾಗಗಳು ನಾವು ನೋಡಿದ್ದೇವೆ ಯಾವ ರೀತಿ ಆಗಿದೆ ಅನ್ನೋದು. ಜಸ್ಟ್ ವೆರಿ ಸಿಂಪಲ್, ಅಲ್ಲಿ ಆಗಿರುವಂಥದ್ದು ಮಾಹಿತಿಯ ಕೊರತೆ, ಅಲ್ಲಿ ಸರಿಯಾಗಿರುವಂಥ ಮಾಹಿತಿಯನ್ನು ನೀಡಿರಲಿಲ್ಲ, ತಪ್ಪು ದಾರಿಗೆ ಎಳೆಯುವಂಥ ಅನೇಕ ಸಂದೇಶಗಳು, ತಪ್ಪು ದಾರಿಗೆ ಹೋಗುವಂಥದ್ದೆಷ್ಟೋ ವಿಚಾರಗಳು. ಇದೆಲ್ಲವೂ ಕೂಡ ಯಾವುದು ಬೇಡ, ನೇರವಾಗಿ ತಾವು ಯಾವುದೋ ಒಂದು ಕಾನೂನನ್ನು ತರ್ತೀರಿ ಅಂತ ಬಂದಾಗ ಪಾರದರ್ಶಕತೆ ಇರಲಿ, ಸಂಪೂರ್ಣವಾಗಿರುವಂಥ ಮಾಹಿತಿ ಇರಲಿ, ಯಾರಿಗೂ ಕೂಡ ಅನ್ಯಾಯ ಆಗುವಂಥದ್ದು ಬೇಡ. ಯಾಕಂದರೆ ನಮ್ಮ ದೇಶ ಅಂತ ಬಂದಾಗ ಪ್ರಜಾಪ್ರಭುತ್ವವಾಗಿರುವಂಥ ದೇಶ, ನಮ್ಮ ದೇಶ ಅಂತ ಬಂದಾಗ ವಿವಿಧತೆಯಲ್ಲಿ ಏಕತೆ ಅನ್ನುವಂಥ ವಿಚಾರ. ಸೊ ಇದನ್ನೆಲ್ಲ ಪ್ರತಿಪಾದಿಸಿಕೊಂಡು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ ನಮ್ಮ ದೇಶದ ಸಾರ್ವಭೌಮತ್ವ ಏನಿದೆ ಇದು ಉಳಿಸಿಕೊಳ್ಳಿ ಅನ್ನೋದು ನಮ್ಮ ಒಂದು ಹಾರೈಕೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್, 3 of you ಒನ್ಸ್ ಅಗೇನ್. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಳ್ಳ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು